ಬಿಟ್ವೀನ್ ಟೀತ್ ಫುಡ್ ಎಲ್ಲ ಸ್ಟಕ್ ಆಗುತ್ತೆ. ಅದರಿಂದ ಇಟ್ ವಿಲ್ ಅಟ್ರಾಕ್ಟ್ ಬ್ಯಾಕ್ಟೀರಿಯಾ. ಅದರ ಮೇಲೆ ಬ್ಯಾಕ್ಟೀರಿಯಾ ಗ್ರೋ ಆಗುತ್ತೆ. ಅದನ್ನ ತಿಂತಾ ಇರುತ್ತೆ. ತಿನ್ನುವಾಗ ನಾವು ಹೇಗೆ ಬೆವರ್ತೀವೋ ಆ ಥರ ಆಸಿಡ್ ರಿಲೀಸ್ ಆಗುತ್ತೆ. ಆ ಆಸಿಡ್ ಎನಾಮೆಲ್ ಮೇಲೆ ಎಫೆಕ್ಟ್ ಆಗುತ್ತೆ. ಅದರಿಂದ ಎನಾಮೆಲ್ ಕರ್ಗೋಗುತ್ತೆ. ಸೊ ಟೂತ್ ಡಿಕೆ ಚಾನ್ಸಸ್ ಇರುತ್ತೆ. ಮನೆಯಲ್ಲಿ ಪೇರೆಂಟ್ಸ್ ಇರ್ತಾರೆ, ಮಾಮ್ ಡ್ಯಾಡ್ ಅಥವಾ ಅಜ್ಜಿ ತಾತ ಅವರೆಲ್ಲ ಪ್ರೀತಿಯಿಂದ ಅವ್ರಿಗೆ ಸ್ವೀಟ್ಸ್ ಶುಗರ್ಸ್ ಅದೆಲ್ಲ ಕೊಡಿಸ್ತಾ ಇರ್ತಾರೆ. ಅದು ಬಾಯಿ ಒಳಗಡೆ ಇದ್ದು ಶುಗರ್ ಕಂಟೆಂಟ್ ಜಾಸ್ತಿ ಎಕ್ಸ್ಪೋಸ್ ಆಗುತ್ತೆ. ಆವಾಗ ಬ್ಯಾಕ್ಟೀರಿಯಾ ಗ್ರೋತ್ ಇಟ್ ವಿಲ್ ಎಂಜಾಯ್ ದ ಸ್ವೀಟ್ಸ್. ಸೊ ಜಾಸ್ತಿ ಆಸಿಡ್ಸ್ ರಿಲೀಸ್ ಆಗುತ್ತೆ. ಟೀತ್ ವಿಲ್ ಗೆಟ್ ಅಫೆಕ್ಟೆಡ್. ಕೆಲವರು ಎಷ್ಟೇ ಬ್ರಷ್ ಮಾಡಿದ್ರು ಕೂಡ ಅವರ ಹಲ್ಲು ವೈಟ್ ಇರಲ್ಲ, ಒಂದು ರೀತಿಯಾಗಿ ಯೆಲ್ಲೋ ಕಲರ್ ಬರುತ್ತೆ. ಅಂದ್ರೆ ಅವ್ರು ಬ್ರಷ್ ಮಾಡಿಲ್ವೇನೋ ಅನ್ನೋ ತರ ಹಳದಿ ಬಣ್ಣಕ್ಕೆ ತಿರುಗಿರುತ್ತಲ್ಲ, ಇದು ಯಾವ ಕಾರಣಕ್ಕೆ? ಏನಾಗುತ್ತೆ, ಹಲ್ಲು ಯಾವ ಕಲರ್ ಇರುತ್ತೆ? ವೈಟ್ ಕಲರ್ ಅಲ್ಲಿ ಇರುತ್ತೆ. ಅದು ವೈಟ್ ಕಲರ್ ಏನಕ್ಕೆ ಬರುತ್ತೆ ಅಂದ್ರೆ ಮೇಲ್ಗಡೆ ಎನಾಮೆಲ್ ಅಂತ ಇರುತ್ತೆ, ಅದರಿಂದ ಕಲರ್ ವೈಟ್ ಇರುತ್ತೆ. ಅದು ಜೋರಾಗಿ ಬ್ರಷ್ ಮಾಡಿದ್ರೆ ಆ ವೈಟ್ ಕಲರ್ ಹೊಟ್ಟೋಗುತ್ತೆ. ಆವಾಗ ಸೆಕೆಂಡ್ ಲೇಯರ್ ಡೆಂಟೈನ್ ಅಂತ ಇರುತ್ತೆ, ಅದು ಎಕ್ಸ್ಪೋಸ್ ಆಗುತ್ತೆ. ಆ ಡೆಂಟೈನ್ ಕಲರ್ ಯೆಲ್ಲೋಯಿಶ್. ಸೊ ಆ ಕಲರ್ ಎಕ್ಸ್ಪೋಸ್ ಆಗಿ ನಮಗೆ ಎಲ್ಲೋ ಕಾಣಿಸುತ್ತೆ. ಸ್ವಲ್ಪ ಜೋರಾಗಿ ಬ್ರಷ್ ಮಾಡುವಾಗ ಗಮ್ಸ್ ನೋಡಿ ಈ ತರ ಇರುತ್ತೆ. ಗಮ್ಸ್ ಜೋರಾಗಿ ಬ್ರಷ್ ಮಾಡುವಾಗ ಇಂಜುರಿ ಆಗ್ಬಿಟ್ಟು ಈ ಗಮ್ಸ್ ಅದು ಹಾಗೆ ಕೆಳಗಡೆ ಜಾರುತ್ತೆ. ಕೆಳಗಡೆ ಜಾರಿದ್ರೆ ಏನಾಗುತ್ತೆ, ಕೆಳಗಡೆ ಇರೋ ರೂಟ್ ಎಕ್ಸ್ಪೋಸ್ ಆಗುತ್ತೆ. ಎನಾಮೆಲ್ ತರ ರೂಟ್ ಅಷ್ಟು ಗಟ್ಟಿ ಇರಲ್ಲ, ಆಯ್ತಾ. ಇದು ಸ್ವಲ್ಪ ಫಾಸ್ಟ್ ಆಗಿ ವೇರ್ ಆಫ್ ಆಗುತ್ತೆ. ಆವಾಗ ಸೆನ್ಸಿಟಿವಿಟಿ ಜಾಸ್ತಿ ಆಗುತ್ತೆ. ಸ್ವಲ್ಪ ಸ್ವೀಟ್ ತಗೊಂಡ್ರೇನೋ ಅಥವಾ ತಣ್ಣಗಿರೋ ತಗೊಂಡ್ರೇನು ಜುಮ್ ಅಂತ ಸೆನ್ಸಿಟಿವಿಟಿ ತುಂಬಾ ಆಗುತ್ತೆ. ರೂಟ್ ಕೆನಾಲ್ ಪೇನ್ಫುಲ್ ಇರುತ್ತಾ ಹೇಗೆ ಡಾಕ್ಟರ್? ಅಂದ್ರೆ ಕೆಲವರಿಗೆ ಭಯ ಇರುತ್ತಲ್ಲ, ಪೇನ್ ಇರುತ್ತಾ? ಹೌದೌದು. ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತಲ್ಲ, ಯಾವುದೇ ಡೆಂಟಲ್ ಟ್ರೀಟ್ಮೆಂಟ್ ಮಾಡಿದ್ರೇನು ಪೇನ್ ಆಗಲ್ಲ. ಚಿಕ್ಕ ಮಕ್ಕಳಲ್ಲಿ ಬಾಟಲ್ ಮಿಲ್ಕ್ ಹಾಕ್ಬಿಟ್ಟು ಕೊಡ್ತೀವಿ, ಅದು ಸ್ವಲ್ಪ ಜಾಸ್ತಿ ಹೊತ್ತು ಕೊಟ್ರೇನು ಅಥವಾ ಶುಗರಿ ಲಿಕ್ವಿಡ್ ಏನಾದ್ರು ಕೊಟ್ರೇನು ಜಾಸ್ತಿ ಹೊತ್ತು ಕೊಟ್ರೆ ಟೂತ್ ಡಿಕೇ ಆಗೋ ಚಾನ್ಸಸ್ ಇರುತ್ತೆ. ಚಿಕ್ಕ ಮಕ್ಕಳಿಗೆ ತುಂಬಾನೇ ಕ್ರೇವಿಂಗ್ ಇರುತ್ತೆ, ಶುಗರ್ಸ್ ತಿನ್ಬೇಕು ಅಂದ್ರೆ ಸ್ವೀಟ್ಸ್ ತಿನ್ಬೇಕು, ಚಾಕ್ಲೇಟ್ಸ್ ತಿನ್ಬೇಕು ಅಂತ. ಬಟ್ ಪೇರೆಂಟ್ಸ್ ಆಗಿ ನಾವೇನ್ ಮಾಡ್ಬೇಕು ಅಂದ್ರೆ ಅಂತ ವಿಷಯದಲ್ಲಿ ವಿ ಶುಡ್ ಗಿವ್ ದ ಸ್ವೀಟ್ಸ್ ಆರ್ ಚಾಕ್ಲೇಟ್ಸ್ ಬಿಫೋರ್ ಮೀಲ್. ಯೂಶುವಲಿ ಹೇಳಿದಂತೆ ಬ್ರೈನ್ ಡ್ಯಾಮೇಜ್ ಆಗುತ್ತೆ, ಕಣ್ಣಿಗೆ ಅಫೆಕ್ಟ್ ಆಗುತ್ತೆ, ಅದಕ್ಕೆ ಹಲ್ ತೆಗೆಸ್ಕೊಳ್ಳಿಕ್ಕೆ ಎದುರ್ತಾರೆ. ಈಗ ಪ್ರೆಸೆಂಟ್ ಮೆಥಡ್ಸ್ ಅಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಅದರ್ವೈಸ್ ಆಲ್ಸೋ ಐಗೆ ಟೂತ್ಗೆ ಕಾಂಟ್ಯಾಕ್ಟ್ ಇಲ್ಲ. ಡಾಕ್ಟರ್, ಈಗ ಕೆಲವರು ಈ ಹಲ್ಲು ನೋವು ಬಂದಾಗ ಮನೆಯಲ್ಲೇ ಒಂದಿಷ್ಟು ಟೆಂಪರರಿ ರಿಲೀಫಿಗೆ ಏನಾದ್ರು ತಗೊಳ್ತಾರೆ, ಅಂದ್ರೆ ಲವಂಗ ಇಡೋದು ಅಥವಾ ಉಪ್ಪನ್ನ ಇಡೋದು, ಆ ರೀತಿ ಮಾಡ್ತಾರೆ. ಇದು ವರ್ಕ್ ಆಗುತ್ತಾ ನಿಜವಾಗ್ಲೂ? ಟು ಸರ್ಟನ್ ಎಕ್ಸ್ಟೆಂಟ್ ಇಟ್ ವರ್ಕ್ಸ್. ಸರಿನಾ? ಸ್ವಲ್ಪ ಕೆಮಿಕಲ್ಸ್ ಸ್ವಲ್ಪ ಇದೆ, ಪೇನ್ ರಿಲೀವಿಂಗ್ ಕೆಮಿಕಲ್ಸ್. ಅದು ಸ್ವಲ್ಪ ಜನ ಅದು ಇಟ್ಕೊಂತಾರೆ, ಅದರಿಂದ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಸೈಡ್ ಎಫೆಕ್ಟ್ಸ್ ಅಂದ್ರೆ ಒಳಗಡೆ ಸ್ಕಿನ್ ಬರ್ನ್ ಆಗ್ಬಿಡುತ್ತೆ. ನಾನು ರೆಕಮೆಂಡ್ ಮಾಡಲ್ಲ, ಬಟ್ ಸುಮಾರು ಜನ ಲವಂಗ ಆತರ ಇಟ್ಕೊಂತಾರೆ. ಸ್ವಲ್ಪ ಪೇನ್ ರಿಲೀಫ್, ಟೆಂಪರರಿ ಸ್ವಲ್ಪ ರಿಲೀಫ್ ಸಿಗುತ್ತೆ. ಡಾಕ್ಟರ್, ಈಗ ಹಲ್ಲಿನ ಸೌಂದರ್ಯದ ಬಗ್ಗೆ ನೋಡೋದಾದ್ರೆ ಹಲ್ಲಿಗೆ ಕ್ಲಿಪ್ ಅನ್ನ ಹಾಕಿಸ್ಕೋತಾರೆ, ಆದ್ರೆ ಇದ್ರಲ್ಲೂ ಕೂಡ ಏಜ್ ಲಿಮಿಟ್ ಅಂತ ಏನಾದ್ರೂ ಇದೆಯಾ? ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ನಮ್ಮ ದೇಹದಲ್ಲಿರುವಂತಹ ಅತಿ ಗಟ್ಟಿಯಾಗಿರುವ ಅಂಗ ಅಂತ ಹೇಳಿದ್ರೆ ಅದು ಹಲ್ಲು. ಈ ಹಲ್ಲು ನಮ್ಮ ಮುಖದ ಸೌಂದರ್ಯವನ್ನ ಹೆಚ್ಚು ಮಾಡೋದಕ್ಕೆ ಕೂಡ ಸಹಾಯವನ್ನ ಮಾಡುತ್ತೆ. ಅದ್ರ ಜೊತೆಗೆ ನಾವು ಏನೇ ಫುಡ್ ಅನ್ನ ತಗೊಂಡ್ರು ಕೂಡ ಅದು ಸರಿಯಾಗಿ ಡೈಜೆಸ್ಟ್ ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಹಲ್ಲಿನ ಪಾತ್ರ ಏನಿದೆ ಅದು ಮುಖ್ಯವಾಗಿ ಬೇಕಾಗತ್ತೆ. ಹಾಗಾಗಿ ನಮ್ಮ ಹಲ್ಲಿನ ಆರೋಗ್ಯವನ್ನ ಕಾಪಾಡ್ಕೊಳ್ಳುವಂಥದ್ದು ತುಂಬಾನೇ ಇಂಪಾರ್ಟೆಂಟ್. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹಲ್ಲಿನ ಆರೋಗ್ಯ ಹದಗೆಡ್ತಾ ಇದೆ. ಅಂದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಕೂಡ ಈ ಹಲ್ಲು ಹುಳುಕಾಗುವಂಥದ್ದು ಅಥವಾ ಹಲ್ಲಿಗೆ ಸಂಬಂಧಿಸಿದಂತಹ ಬೇರೆ ಬೇರೆ ಸಮಸ್ಯೆಗಳು ಕಾಣಿಸಿಕೊಳ್ತಾ ಇದೆ. ಹಾಗಿದ್ರೆ ನಮ್ಮ ಓರಲ್ ಹೆಲ್ತ್ ಅನ್ನ ನಾವು ಯಾವ ರೀತಿಯಾಗಿ ಕಾಪಾಡ್ಕೊಳ್ಬೇಕು, ಏನೆಲ್ಲ ಚಿಕಿತ್ಸೆ ಈ ಹಲ್ಲಿಗೆ ಕುರಿತಾಗಿ ಇದೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಾಮಕೃಷ್ಣ ತಂಗುತುರಿ, ಫೌಂಡರ್ ಅಂಡ್ ಸಿಇಒ ಆಫ್ ಡೆಂಟಲ್ ಪ್ರೊಫೈಲ್ಸ್, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಡಾಕ್ಟರ್. ಇವಾಗಂತೂ ಹಲ್ಲು ಹುಳುಕಾಗುವಂಥದ್ದು ಕಾಮನ್. ಅಂದ್ರೆ ಸಣ್ಣ ಮಕ್ಳ ಹತ್ರ ಕೇಳಿದ್ರು ಹೇಳ್ತಾರೆ, ದೊಡ್ಡವ್ರ ಹತ್ರ ಹೇಳಿದ್ರು ಹಲ್ಲು ಹುಳ ತಿಂದಿದೆ, ಹುಳುಕಾಗಿದೆ ಅಂತ ಹೇಳ್ತಾರೆ. ಈ ರೀತಿ ಆಗೋದಕ್ಕೆ ಕಾರಣ ಏನು ಡಾಕ್ಟರ್? ಹಲ್ಲು ಹುಳುಕ ಏನಕ್ಕಾಗತ್ತೆ ಅಂದ್ರೆ ಬ್ರಷಿಂಗ್ ಎಲ್ಲ ಟೀತ್ ಹೈಜೀನ್ ಸರಿ ಮೇಂಟೈನ್ ಮಾಡಿಲ್ಲ, ಬ್ರಷಿಂಗ್ ಸರಿ ಮಾಡಿಲ್ಲ ಅಂದ್ರೆ ಆಗತ್ತೆ. ಇನ್ನೊಂದು ಬಿಟ್ವೀನ್ ಫುಡ್ಸ್, ಬಿಟ್ವೀನ್ ಮೀಲ್ಸ್ ಫುಡ್ ಏನೋ ಸ್ವಲ್ಪ ಜಾಸ್ತಿ ತಗೊಂತಾ ಇದ್ರೆ ಇಂಟರ್ಮಿಟೆಂಟ್ ಫುಡ್ಸ್ ಟೂತ್ ಡಿಕೆ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಅಂದ್ರೆ ಪದೇ ಪದೇ ಫುಡ್ ತಿಂತಾ ಇರೋದು 2 hours ಒಂದ್ಸತಿ ಆ ತರ ತಿನ್ನೋದ್ರಿಂದಾಗಿ ಟೂತ್ ಡಿಕೆ ಖಂಡಿತ ಆಗತ್ತೆ. ಅಂದ್ರೆ ಫುಡ್ ಕಂಟೆಂಟ್ ಹಲ್ಲಲ್ಲಿ ಸಿಕ್ಕಾಕೊಳ್ಳುತ್ತೆ, ಆ ಕಾರಣಕ್ಕೋಸ್ಕರನ ಫುಡ್ ಬಿಟ್ವೀನ್ ಟೀತ್ ಫುಡ್ ಎಲ್ಲ ಸ್ಟಕ್ ಆಗುತ್ತೆ. ಅದರಿಂದ ಇಟ್ ವಿಲ್ ಅಟ್ರಾಕ್ಟ್ ಬ್ಯಾಕ್ಟೀರಿಯಾ. ಆ ಬ್ಯಾಕ್ಟೀರಿಯಾ ಎನಾಮೆಲ್ ಮೇಲೆ ಎಫೆಕ್ಟ್ ತೋರಿಸುತ್ತೆ. ಲೈಕ್ ನಮಗೆ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದ್ರೆ ಬೆವರ್ತೀವಲ್ಲ, ಅದೇ ತರ
ಫುಡ್ ಮಧ್ಯದಲ್ಲಿ ಶುಗರ್ಸ್ ಎಲ್ಲ ಇದು ಫುಡ್ ಸ್ಟಕ್ ಆಗಿರುತ್ತೆ, ಅದರ ಮೇಲೆ ಬ್ಯಾಕ್ಟೀರಿಯಾ ಗ್ರೋ ಆಗುತ್ತೆ, ಅದನ್ನು ತಿಂತಾ ಇರುತ್ತೆ. ತಿನ್ನುವಾಗ ನಾವು ಹೇಗೆ ಬೆವರ್ತೀವೋ ಆ ಥರ ಆ್ಯಸಿಡ್ ರಿಲೀಸ್ ಆಗುತ್ತೆ. ಆ ಆ್ಯಸಿಡ್ ಎನಾಮೆಲ್ ಮೇಲೆ ಎಫೆಕ್ಟ್ ಆಗುತ್ತೆ, ಅದರಿಂದ ಎನಾಮೆಲ್ ಕರ್ಗೋಗುತ್ತೆ. ಸೊ ಟೂತ್ ಡಿಕೆ ಚಾನ್ಸಸ್ ಇರುತ್ತೆ. ಸೊ ಇನ್ ಬಿಟ್ವೀನ್ ಫುಡ್ ಅವಾಯ್ಡ್ ಮಾಡಿದರೆ ಮೋಸ್ಟ್ ಆಫ್ ದ ಟೈಮ್ ಟೀತ್ ಡಿಕೆ ಇರಲ್ಲ. ಅಂದ್ರೆ ಮೇನ್ ರೀಸನ್ ಬಿಟ್ವೀನ್ ಫುಡ್ ತಗೊಳ್ಳೋದು, ಪದೇ ಪದೇ ಅದೊಂದು, ಮತ್ತೆ ಇನ್ನೊಂದು ಹಲ್ ಬ್ರಷ್, ಡೆಂಟಲ್ ಹೈಜೀನ್ ಮೇಂಟೈನ್ ಮಾಡಬೇಕು. ಎರಡು ಅಂದ್ರೆ ಕರೆಕ್ಟ್ ಆಗಿ ಬ್ರಷ್ ಮಾಡಿಲ್ಲ ಅಂದ್ರೂ ಕೂಡ ಈ ರೀತಿ ಟೂತ್ ಡಿಕೆ ಆಗುವಂತ ಚಾನ್ಸಸ್ ಇರುತ್ತೆ. ಮಕ್ಕಳಲ್ಲಿ ಯಾವ ಕಾರಣಕ್ಕಾಗುತ್ತೆ ಡಾಕ್ಟರ್ ಇದೇ ರೀಸನ್? ಈಗ ಮಕ್ಕಳಲ್ಲಿ ಅಂದ್ರೆ ಆಲ್ಮೋಸ್ಟ್ ಇದು ಸೇಮ್ ರೀಸನ್ ಅಂತಾನೂ ಹೇಳ್ಬೋದು. ಮನೆಯಲ್ಲಿ ಪೇರೆಂಟ್ಸ್ ಇರ್ತಾರೆ, ಮಾಮ್ ಡ್ಯಾಡ್ ಅಥವಾ ಅಜ್ಜಿ ತಾತ ಅವರೆಲ್ಲ ಪ್ರೀತಿಯಿಂದ ಅವ್ರಿಗೆ ಸ್ವೀಟ್ಸ್ ಶುಗರ್ಸ್ ಅದೆಲ್ಲ ಕೊಡಿಸ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿಲ್ಲ ಆ ಟೈಮಲ್ಲಿ ಮೊಮ್ಮಗ ಅಂತ ಹೇಳ್ಬಿಟ್ಟು ಅಥವಾ ಮಗ ಅಂತ ಹೇಳ್ಬಿಟ್ಟು ಕೊಡ್ತಿರ್ತಾರೆ. ಅದು ಬಾಯಿ ಒಳಗಡೆ ಇದ್ದು ಶುಗರ್ ಕಂಟೆಂಟ್ ಜಾಸ್ತಿ ಎಕ್ಸ್ಪೋಸ್ ಆಗುತ್ತೆ. ಆವಾಗ ಬ್ಯಾಕ್ಟೀರಿಯಾ ಗ್ರೋತ್ ಇಟ್ ವಿಲ್ ಎಂಜಾಯ್ ದ ಸ್ವೀಟ್ಸ್. ಸೊ ಜಾಸ್ತಿ ಆಸಿಡ್ಸ್ ರಿಲೀಸ್ ಆಗುತ್ತೆ, ಟೀತ್ ವಿಲ್ ಗೆಟ್ ಅಫೆಕ್ಟೆಡ್. ಅಂದ್ರೆ ತುಂಬಾ ಮುದ್ದು ಮಾಡಿ ಮಕ್ಕಳು ಏನ್ ಕೇಳಿದ್ರು ಕೊಡ್ತಾರೆ, ಸ್ಪೆಷಲಿ ಸ್ವೀಟ್ಸ್ ಚಾಕ್ಲೇಟ್ಸ್ ಎಲ್ಲ ಕೊಡ್ತಾರೆ. ಅದು ಬ್ಯಾಕ್ಟೀರಿಯಾಗೆ ಹೆಲ್ಪ್ ಆಗುತ್ತೆ. ಆ ಕಾರಣದಿಂದಾಗಿ ಕೂಡ ಹಲ್ಲಲ್ಲಿ ಹುಳುಕಾಗುವಂತ ಚಾನ್ಸಸ್ ಇರುತ್ತೆ. ಇನ್ನೊಂದೇನಂದ್ರೆ ಚಿಕ್ಕ ಮಕ್ಕಳಿಗೆ ತುಂಬಾನೇ ಕ್ರೇವಿಂಗ್ ಇರುತ್ತೆ, ಶುಗರ್ಸ್ ತಿನ್ಬೇಕು ಅಂದ್ರೆ ಸ್ವೀಟ್ಸ್ ತಿನ್ಬೇಕು, ಚಾಕ್ಲೇಟ್ಸ್ ತಿನ್ಬೇಕು ಅಂತ. ಬಟ್ ಪೇರೆಂಟ್ಸ್ ಆಗಿ ನಾವೇನ್ ಮಾಡ್ಬೇಕು ಅಂದ್ರೆ ಅಂತ ವಿಷಯದಲ್ಲಿ ವಿ ಶುಡ್ ಗಿವ್ ದ ಸ್ವೀಟ್ಸ್ ಆರ್ ಚಾಕ್ಲೇಟ್ಸ್ ಬಿಫೋರ್ ಮೀಲ್ ಆದ್ಮೇಲೆ ಏನ್ ಕೊಡಬಾರ್ದು. ಯಾಕೆ ಡಾಕ್ಟರ್ ಆತರ? ಮೀಲ್ ಆದ್ಮೇಲೆ ಅಂದ್ರೆ ಆ ಸ್ವೀಟ್ಸ್ ಎಲ್ಲ ಟೀತ್ ಮಧ್ಯದಲ್ಲಿ ಸಿಕ್ಕಾಕೊಳ್ಳುತ್ತೆ, ಜಾಸ್ತಿ ಎಕ್ಸ್ಪೋಸ್ ಆಗುತ್ತೆ. ಅದೇ ಫಸ್ಟ್ ತಿಂದ್ರೆ ಮತ್ತೆ ಊಟ ಮಾಡುವಾಗ ಅದೆಲ್ಲ ವಾಶ್ ಆಫ್ ಆಗುತ್ತೆ. ಓಕೆ, ಸೊ ಟೂತ್ ಡಿಕೆ ಆಗಲ್ಲ. ಫಸ್ಟಿಗೆ ಸ್ವೀಟ್ ತಿನ್ಬೇಕು, ಅದಾದ್ಮೇಲೆ ಊಟ ಮಾಡ್ಬೇಕು. ಒಂದ್ ವೇಳೆ ಲಾಸ್ಟಿಗೆ ಸ್ವೀಟ್ ತಿಂದ್ರೆ ಸಿಕ್ಕಾಕೊಳ್ಳೋದು ಆತರ ಆದ್ರೆ ಅಥವಾ ಇನ್ ಬಿಟ್ವೀನ್ ಸ್ವಲ್ಪ ತಿನ್ಬೇಕು ಅಂತ ಅನ್ಸಿದ್ರೆ ತಿಂದ್ರೇನು ಬ್ರಷ್ ಮಾಡ್ಬೇಕು. ಚಾಕ್ಲೇಟ್ ತಿಂದ್ರೇನು ಅಥವಾ ಸ್ವೀಟ್ ತಗೊಂಡ್ಮೇಲೆ ಚೆನ್ನಾಗಿ ವಾಶ್ ಮಾಡ್ಬೇಕು ಅಥವಾ ಬ್ರಷ್ ಮಾಡ್ಬೇಕು. ಆ ರೀತಿ ಮಾಡೋದ್ರಿಂದಾಗಿ ಟೀತ್ ಡಿಕೆ ಆಗಲ್ಲ. ಹೌದು, ಆ ಕ್ರೇವಿಂಗು ಇರಲ್ಲ, ತಿಂದಿದೀವಿ ಅಂತ ಖುಷಿ ಆಗುತ್ತೆ. ಈ ಕಡೆಯಿಂದ ಹಲ್ಲಿನ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ, ಅಂದ್ರೆ ಹೆಲ್ದಿ ಆಗಿರುತ್ತೆ. ಡಾಕ್ಟರ್, ಈಗ ಕೆಲವರು ಎಷ್ಟೇ ಬ್ರಷ್ ಮಾಡಿದ್ರು ಕೂಡ ಅವರ ಹಲ್ಲು ವೈಟ್ ಇರಲ್ಲ, ಒಂದು ರೀತಿಯಾಗಿ ಯೆಲ್ಲೋ ಕಲರ್ ಬರುತ್ತೆ. ಅಂದ್ರೆ ಅವ್ರು ಬ್ರಷ್ ಮಾಡಿಲ್ವೇನೋ ಅನ್ನೋ ತರ ಹಳದಿ ಬಣ್ಣಕ್ಕೆ ತಿರುಗಿರುತ್ತಲ್ಲ, ಇದು ಯಾವ ಕಾರಣಕ್ಕೆ? ಓಕೆ, ಈಗ ನಾನು ಏನ್ ಹೇಳ್ದೆ, ಹಲ್ಲು ಚೆನ್ನಾಗಿ ಬ್ರಷ್ ಮಾಡ್ಬೇಕು ಅಂತ ಹೇಳ್ದೆ. ಹೌದು, ಹಾಗಂತ ಹೇಳ್ಬಿಟ್ಟು ಎಲ್ಲ ಕೆಲಸ ಬಿಟ್ಬಿಟ್ಟು ಜೋರಾಗಿ ಮನೆಯಲ್ಲಿ ಎಲ್ಲರೂ ಕೇಳಿಸ್ಕೊಳ್ಳೋ ತರ ಜೋರಾಗಿ ಉಜ್ಜಿದ್ರೇನೋ ಅಥವಾ ಜಾಸ್ತಿ ಹೊತ್ತು ಬ್ರಷ್ ಮಾಡಿದ್ರೇನೋ ಏನಾಗುತ್ತೆ, ಹಲ್ಲು ಯಾವ ಕಲರ್ ಇರುತ್ತೆ? ವೈಟ್ ಕಲರ್ ಅಲ್ಲಿ ಇರುತ್ತೆ. ಅದು ವೈಟ್ ಕಲರ್ ಏನಕ್ಕೆ ಬರುತ್ತೆ ಅಂದ್ರೆ ಮೇಲ್ಗಡೆ ಎನಾಮೆಲ್ ಅಂತ ಇರುತ್ತೆ, ಅದರಿಂದ ಕಲರ್ ವೈಟ್ ಇರುತ್ತೆ. ಅದು ಜೋರಾಗಿ ಬ್ರಷ್ ಮಾಡಿದ್ರೆ ಆ ವೈಟ್ ಕಲರ್ ಹೊಟ್ಟೋಗುತ್ತೆ. ಆವಾಗ ಸೆಕೆಂಡ್ ಲೇಯರ್ ಡೆಂಟೈನ್ ಅಂತ ಇರುತ್ತೆ, ಅದು ಎಕ್ಸ್ಪೋಸ್ ಆಗುತ್ತೆ. ಆ ಡೆಂಟೈನ್ ಕಲರ್ ಯೆಲ್ಲೋಯಿಶ್. ಸೊ ಆ ಕಲರ್ ಎಕ್ಸ್ಪೋಸ್ ಆಗಿ ನಮಗೆ ಎಲ್ಲೋ ಕಾಣಿಸುತ್ತೆ. ದಟ್ ಈಸ್ ಒನ್ ರೀಸನ್. ಇನ್ ಒನ್ ಮೋರ್ ರೀಸನ್ ಅಂದ್ರೆ ಪೀಪಲ್ ಹೂ ಡೋಂಟ್ ಬ್ರಷ್, ಯಾರು ಬ್ರಷ್ ಮಾಡಲ್ವೋ ಅಂತವರೆಗೂ ಬಿಕಾಸ್ ಆಫ್ ಡೆಪಾಸಿಟ್ಸ್ ಎಲ್ಲೋ ಕಾಣಿಸುತ್ತೆ. ಆತರ ಅಂದ್ರೆ ಇಲ್ಲಿ ಎರಡು ಕಾರಣನೂ ಇರುತ್ತೆ. ಸರಿಯಾಗಿ ಬ್ರಷ್ ಮಾಡಿಲ್ಲ ಅಂದ್ರೂ ಹಳದಿ ಕಲರ್ ಕಾಣುತ್ತೆ ನಮ್ಮ ಟೂತ್. ಒಂದ್ ವೇಳೆ ತೀರಾ ಲೆಕ್ಕಕ್ಕಿಂತ ಹೆಚ್ಚಾಗಿ ಬ್ರಷ್ ಮಾಡಿದ್ರು ಕೂಡ ಬ್ರಷ್ ಮಾಡದಿರೋ ತರನೇ ಯೆಲ್ಲೋ ಕಲರ್ ಬಂದ್ಬಿಡುತ್ತೆ. ಸೊ ಅದು ಎರಡು ಡ್ಯಾಮೇಜ್ ಆಗುತ್ತೆ. ಅಂದ್ರೆ ಅತಿಯಾಗಿ ಮಾಡೋದು ಒಳ್ಳೇದಲ್ಲ, ಮಾಡದೇ ಇರೋದು ಒಳ್ಳೇದಲ್ಲ ಅನ್ನೋ ತರ. ಡಾಕ್ಟರ್, ಕ್ಯಾಲ್ಸಿಯಂ ಕೊರತೆ ಇರೋವರೆಗೂ ಕೂಡ ಹಲ್ಲಿನ ಸಮಸ್ಯೆ ಏನಾದ್ರೂ ಬರುತ್ತಾ? ಎಸ್, ನಾನು ಹೇಳ್ತೇನೆ. ಇದು ಎಸ್ ಅಂದ್ರೆ ಎಸ್ ಅಂತಲ್ಲ, ಇದು ಫ್ರೀಕ್ವೆಂಟ್ ಆಗಿ ಎಲ್ಲರೂ ಕೇಳ್ತಿರ್ತಾರೆ. ಇದು ಕ್ಯಾಲ್ಸಿಯಂ ಡಾಕ್ಟರ್, ನನಗೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದೆ, ಅದಕ್ಕೆ ಆ ಡಾಕ್ಟರ್ ಹೇಳಿದ್ರು ನನಗೆ ಟೀತ್ ಎಲ್ಲ ಡ್ಯಾಮೇಜ್ ಆಗ್ತಾ ಇದೆ ಅಂತ. ಇದು ಕರೆಕ್ಟ್ ಅಲ್ಲ. ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಅಂತೂ ಹಲ್ಲಿಗೆ ಆಗಲ್ಲ. ಒಂದ್ಸತಿ ಹಲ್ಲು ಹುಟ್ಟಿದ ಮೇಲೆ ಆ ಹಲ್ಲಿಗೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಅಂತೂ ಆಗಲ್ಲ. ಅದೇ ಮ್ಯಾನುಫ್ಯಾಕ್ಚರಿಂಗ್ ಟೈಮಲ್ಲಿ, ಟೂತ್ ಮ್ಯಾನುಫ್ಯಾಕ್ಚರಿಂಗ್ ಟೈಮಲ್ಲಿ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಆಗಬಹುದು. ಅದು ಬಿಟ್ಟರೆ ಒನ್ಸ್ ಟೂತ್ ಇಸ್ ಗ್ರೋನ್ ಇನ್ ದ ಮೌತ್ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಅಂತೂ ಇರಲ್ಲ. ಬಟ್ ಒಂದೇನಂದ್ರೆ ಇನ್ ಕೇಸ್ ಇಂಟರ್ಮೀಡಿಯೇಟ್ ಫುಡ್ಸ್ ಅಂತ ಹೇಳಿದಿನಲ್ಲ, ಆ ತರ ತಗೊಂಡ್ರೆ ಫಸ್ಟ್ ಬ್ಯಾಕ್ಟೀರಿಯಾ ಆಸಿಡ್ಸ್ ರಿಲೀಸ್ ಮಾಡುತ್ತೆ ಅಂತ ಹೇಳಿದೀನಿ. ಆವಾಗ ಆಸಿಡ್ ಎಫೆಕ್ಟ್ ಏನಂದ್ರೆ ಹಲ್ಲಿನ ಮೇಲೆ ಎನಾಮೆಲ್ ಮೇಲೆ ಡಿಸಾಲ್ವ್ ಆಗುತ್ತೆ ಎನಾಮೆಲ್, ಅದು ಡಿಮಿನರಲೈಸೇಷನ್ ಅಂತೀವಿ. ದಟ್ಸ್ ಹೌ ದ ಡಿಕೆ ಅನ್ನೋದು ಸ್ಟಾರ್ಟ್ ಆಗೋದು. ಆ ಟೈಮಲ್ಲಿ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಅಂತ ಸ್ವಲ್ಪ ಜನ ಅದನ್ನ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಅಂತ ಹೇಳ್ತಾರೆ. ಹೌದು, ಆ ತರ ಎಕ್ಸ್ಪ್ಲೈನ್ ಮಾಡ್ಬೋದು ಪೇಷಂಟ್ಸ್ಗೆ. ಬಟ್ ಅದರ್ವೈಸ್ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಅಂತೂ ಆಗಲ್ಲ. ಟೂತ್ ಡಿಕೆಗೋಸ್ಕರ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ತಗೊಂತಾರೆ ಸ್ವಲ್ಪ ಜನ, ಯೂಸ್ಲೆಸ್.
ಅಂದ್ರೆ ಜನರಲ್ ಆಗಿ ಜನ ಏನ್ ಅನ್ಕೋತಾರೆ ಅಂತ ಹೇಳಿದ್ರೆ ಈ ಕ್ಯಾಲ್ಸಿಯಂ ನಮ್ಮ ಬೋನ್ ಮತ್ತೆ ಟೂತ್ಗೆ ತುಂಬಾನೇ ಇಂಪಾರ್ಟೆಂಟ್ ಅಂತ ಅನ್ಕೋತಾರೆ. ಸೊ ಹಂಗಿರ್ಬೇಕಾದ್ರೆ ಈಗ ಬೋನಿಗೆ ಹೌದು ಒಂದ್ ಲೆಕ್ಕದಲ್ಲಿ, ಸೊ ಟೂತ್ಗೆ ಹಂಗ್ ನೋಡಕ್ ಹೋದ್ರೆ ಅದ್ ಹೆಲ್ಪ್ ಆಗಲ್ಲ ಅಂತ ಹೇಳ್ತೀರಾ? ಆಗಲ್ಲ. ಏನಕ್ಕಂದ್ರೆ ಟೂತ್ ಒನ್ಸ್ ಮ್ಯಾನುಫ್ಯಾಕ್ಚರ್ಡ್ ಅಷ್ಟೇ, ವೈರಸ್ ಬೋನ್ ಈಗ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. ಆಫ್ಟರ್ 180 days ನೋಡಿದ್ರೆ ಅಥವಾ ಆ ಸೇಮ್ ಬೋನ್ ಇರಲ್ಲ, ಡಿಸೋಲ್ ಆಗಿ ಮತ್ತೆ ರಿಮಿನರಲೈಸ್ ಆಗಿರುತ್ತೆ ಬೋನ್. ಆಯ್ತಾ? ಆ ತರ ಪ್ರಾಸೆಸ್ ಟೂತ್ ಅಲ್ಲಿ ಆಗಲ್ಲ. ಒನ್ಸ್ ಡಿಸಾಲ್ವ್ಡ್ ಅಷ್ಟೇ, ಅಥವಾ ಒನ್ಸ್ ಮ್ಯಾನುಫ್ಯಾಕ್ಚರ್ಡ್ ಓವರ್. ಒಂದ್ಸತಿ ಹಲ್ ಬಂದ್ರೆ ಆಯ್ತು, ಅದಾದ್ಮೇಲೆ ಅದಕ್ಕೆ ಕ್ಯಾಲ್ಸಿಯಂ ಕಡಿಮೆ ಇದೆ ಜಾಸ್ತಿ ಇದೆ ಅಂತ ಏನು ಎಫೆಕ್ಟ್ ಆಗಲ್ಲ. ಬಾಡಿಯಲ್ಲಿ ಕ್ಯಾಲ್ಸಿಯಂ ಕಮ್ಮಿ ಆದ್ರೇನು ಟೂತ್ ಅಲ್ಲಿ ಇರೋ ಕ್ಯಾಲ್ಸಿಯಂ ಹಾಗೆ ಇರುತ್ತೆ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ, ಬಾಡಿಲಿರೋ ಕ್ಯಾಲ್ಸಿಯಂ ಇದಕ್ಕೆ ಕನೆಕ್ಷನ್ ಏನೂ ಇರಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಯಾಕಂದ್ರೆ ತುಂಬಾ ಜನರಿಗೆ ಇದೊಂದು ಥಾಟ್ ಇದ್ದೇ ಇರುತ್ತೆ, ಹಲ್ ನೋವು ಬಂತು ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಕಡಿಮೆ ಆಯ್ತೇನೋ ಅದಕ್ಕೆ ಈ ತರ ಆಗ್ತಾ ಇದೆ ಅಂತ. ಸೊ ಅದು ತಪ್ಪು ಕಲ್ಪನೆ ಅನ್ನೋದನ್ನ ನೀವು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಡಾಕ್ಟರ್, ಈಗ ನೀವು ಮಾತಾಡ್ದಾಗ ಹೇಳಿದ್ರಿ ಮಕ್ಕಳಿಗೆ ಹಲ್ ನೋವು ಬರುವಂತದ್ದು ಸ್ವೀಟ್ ತಿಂದ್ರೆ ಅಂತ, ಅಂದ್ರೆ ಬರುವಂತ ಚಾನ್ಸಸ್ ಇರುತ್ತೆ ಅಂತ. ಸೊ ಸ್ವೀಟ್ ತಿಂದ್ರೆ ಆಕ್ಚುಲ್ ಆಗಿ ಹಲ್ ನೋವು ಎಲ್ರಿಗೂ ಕೂಡ ಬರುತ್ತಾ? ಸ್ವೀಟ್ಸ್ ತಿಂದ್ರೆ ಹಲ್ ನೋವು ಬರಲ್ಲ. ನಾನು ಹೇಳಿದ್ದೀನಿ ಇದಕ್ಕೆ ಮುಂಚೆ, ಊಟದ ಮುಂಚೆ ತಗೊಂಡ್ರೆ ತೊಂದರೆ ಇಲ್ಲ. ಊಟ ಆದ್ಮೇಲೆ ಸ್ವೀಟ್ಸ್ ತಗೊಂಡ್ರೆ ಚೆನ್ನಾಗಿ ಬಾಯ್ ವಾಶ್ ಮಾಡಬೇಕು ಅಥವಾ ರಿನ್ಸ್ ಮಾಡಬೇಕು. ರಿನ್ಸ್ ಮಾಡೋ ಅಥವಾ ಬ್ರಷಿಂಗ್ ಮಾಡಲೇಬೇಕು. ಮಾಡಿಲ್ಲ ಅಂದ್ರೆ ಆವಾಗ ಪ್ರಾಬ್ಲಮ್ ಆಗುತ್ತೆ. ಚಿಕ್ಕ ಮಕ್ಕಳಿಗಾದ್ರೂ ಸರಿ, ದೊಡ್ಡವ್ರಿಗಾದ್ರೂ ಸರಿ ಹಾಗೆ ಆಗತ್ತೆ. ಬಟ್ ಚಿಕ್ಕ ಮಕ್ಕಳಲ್ಲಿ ತುಂಬಾ ಫಾಸ್ಟ್ ಆಗಿ ಆಗುತ್ತೆ. ಏನಕ್ಕಂದ್ರೆ ಅದು ಎನಾಮಲ್ ಥಿಕ್ನೆಸ್ ತುಂಬಾ ಕಮ್ಮಿ ಇರುತ್ತೆ. ಅಡಲ್ಟ್ ಟೀತ್ ಅಲ್ಲಿ ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಇರುತ್ತೆ, ಟೂತ್ ಸೈಜ್ ಸ್ವಲ್ಪ ದೊಡ್ಡದಾಗಿರುತ್ತೆ. ಅದರಿಂದ ಸ್ವಲ್ಪ ಸ್ಲೋ ಪ್ರಾಸೆಸ್ ಅಡಲ್ಟ್ ಅಲ್ಲಿ. ಮಕ್ಕಳಲ್ಲಿ ತುಂಬಾ ಫಾಸ್ಟ್ ಆಗುತ್ತೆ. ಆ ಕಾರಣದಿಂದ ಅಂದ್ರೆ ಸ್ವೀಟ್ ತಿನ್ನೋದ್ರಿಂದ ಏನು ಆಗಲ್ಲ, ತಿಂದ ಮೇಲೆ ಬಾಯಿನ ಕ್ಲೀನ್ ಮಾಡ್ಬೇಕಾಗುತ್ತೆ. ಚೆನ್ನಾಗಿ ಬ್ರಷ್ ಮಾಡ್ಕೊಳ್ಳಿ, ಬ್ರಷ್ ಮಾಡಕ್ ಆಗ್ಲಿಲ್ಲ ಅಟ್ಲೀಸ್ಟ್ ರಿನ್ಸ್ ಮಾಡಿ, ನೋ ಪ್ರಾಬ್ಲಮ್. ಕ್ಲೀನ್ ಮಾಡಿದ್ರೆ ಏನೋ ಪ್ರಾಬ್ಲಮ್ ಆಗಲ್ಲ. ಡಾಕ್ಟರ್, ಈಗ ಕೆಲವರು ಈ ಹಲ್ ನೋವು ಬಂದಾಗ ಅಯ್ಯೋ ಈ ಪೇನ್ ಅನ್ನ ತಡ್ಕೊಳಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ಸ್ ತಗೋತಾರೆ, ಪೇನ್ ಕಿಲ್ಲರ್. ಅದು ಅವರಿಗೆ ಟೆಂಪರರಿ ರಿಲೀಫಾ ಅಥವಾ ಅದರಿಂದ ಏನಾದ್ರೂ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತಾ? ಅಂದ್ರೆ ಟ್ಯಾಬ್ಲೆಟ್ ತಗೊಂಡ್ಮೇಲೆ ಅವರಿಗೆ ಕಂಪ್ಲೀಟ್ ಆಗಿ ಹಲ್ ನೋವು ಕ್ಯೂರ್ ಆಯ್ತು ಅಂತ ಹೇಳಕ್ ಆಗುತ್ತಾ? ಓಕೆ, ಈಗ ತಲೆನೋವು ಬಂದ್ರೆ ಮಾತ್ರೆ ತಗೊಂಡ್ರೆ ನೋವು ಕಮ್ಮಿ ಆಗುತ್ತೆ. ಹಾಗೆ ಹಲ್ಲು ನೋವಿಗೆ ಮಾತ್ರೆ ತಗೊಂಡ್ರೆ ಕಮ್ಮಿ ಆಗುತ್ತೆ, ಬಟ್ ಇಟ್ಸ್ ನಾಟ್ ಪರ್ಮನೆಂಟ್. ಆ ಮೊಮೆಂಟ್ ಅಲ್ಲಿ ಕಮ್ಮಿ ಆಗುತ್ತೆ, ಟೆಂಪರರಿ ಸೊಲ್ಯೂಷನ್ ಅಷ್ಟೇ. ಪರ್ಮನೆಂಟ್ ಸೊಲ್ಯೂಷನ್ ಅಂದ್ರೆ ಏನಕ್ಕೆ ಹಲ್ ನೋವು ಬಂತು ಅಂತ ನೋಡ್ಬೇಕು. ಅದರ ಪ್ರಕಾರ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ನೋವು ಕಮ್ಮಿ ಆಗುತ್ತೆ. ಇಲ್ಲ ಅಂದ್ರೆ ನೀವು 1 month ತಗೊಂಡ್ರೆ ನೋವು ಪೇನ್ ಸ್ವಲ್ಪ ಟೆಂಪರರಿ ಕಮ್ಮಿ ಆಗ್ಬೋದು, ಪರ್ಮನೆಂಟ್ ಆಗಿ ರಿಸಾಲ್ವ್ ಆಗಲ್ಲ. ಅಂದ್ರೆ ಕೆಲವರು ಹಲ್ ನೋವಿಗೆ ಪದೇ ಟ್ಯಾಬ್ಲೆಟ್ ತಗೊಳ್ತಿರ್ತಾರೆ, ಇದೇನಾದ್ರೂ ಸೈಡ್ ಎಫೆಕ್ಟ್ ಮಾಡುತ್ತಾ? ಖಂಡಿತ. 1 ದಿವಸ 2 ದಿವಸ ತಗೊಂಡ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ಸಮಟೈಮ್ಸ್ 1 week ಆ ಥರ ತಗೊಂಡ್ರೆ. ಲಾಂಗ್ ಟೈಮ್ ತಗೊಂಡ್ರೆ ಮೆಡಿಕಲ್ ಪ್ರಾಬ್ಲಮ್ಸ್ ಬರುತ್ತೆ. ಸಲ ಗ್ಯಾಸ್ಟ್ರಿಕ್ ಇರಿಟೇಷನ್, ಗ್ಯಾಸ್ಟ್ರೈಟಿಸ್ ಅದೆಲ್ಲ ಬರೋದು, ಅಥವಾ ಆದ್ರೆ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಬರುತ್ತೆ. ಹಲ್ಲಿಗೆ ಏನು ಪ್ರಾಬ್ಲಮ್ ಆಗಲ್ಲ, ಹಲ್ಲಿಗೆ ಸೈಡ್ ಎಫೆಕ್ಟ್ ಇರಲ್ಲ, ಬಟ್ ಜನರಲ್ ಹೆಲ್ತ್ ಅಫೆಕ್ಟ್ ಆಗುತ್ತೆ. ಡಾಕ್ಟರ್, ಈಗ ಹಲ್ಲು ನೋವು ಬಂದಾಗ ಕೆಲವರಿಗೆ ಏನಾದ್ರೂ ಫುಡ್ ತಿಂದಾಗ ಅಥವಾ ಐಸ್ ಕ್ರೀಮ್ ತಿಂದಾಗ ಒಂದು ರೀತಿ ಜುಮ್ ಅನ್ನೋ ತರ ಫೀಲ್ ಆಗುತ್ತಲ್ಲ, ಅದು ಯಾವ ಕಾರಣಕ್ಕೆ? ಓಕೆ, ಇದಕ್ ಮುಂಚೆ ಹೇಳಿದಿನಲ್ಲ, ಎನಾಮೆಲ್ ಹೊಟ್ಟೋಗುತ್ತೆ ಅಂತ, ಆಯ್ತಾ? ಅದೇ ತರ ಸ್ವಲ್ಪ ಜೋರಾಗಿ ಬ್ರಷ್ ಮಾಡುವಾಗ ಗಮ್ಸ್ ನೋಡಿ ಈ ತರ ಇರುತ್ತೆ. ಗಮ್ಸ್ ಜೋರಾಗಿ ಬ್ರಷ್ ಮಾಡುವಾಗ ಇಂಜುರಿ ಆಗ್ಬಿಟ್ಟು ಈ ಗಮ್ಸ್ ಹಾಗೆ ಕೆಳಗಡೆ ಜಾರುತ್ತೆ. ಕೆಳಗಡೆ ಜಾರಿದ್ರೆ ಏನಾಗುತ್ತೆ, ಕೆಳಗಡೆ ಇರೋ ರೂಟ್ ಎಕ್ಸ್ಪೋಸ್ ಆಗುತ್ತೆ. ಎನಾಮಲ್ ತರ ರೂಟ್ ಅಷ್ಟು ಗಟ್ಟಿ ಇರಲ್ಲ, ಆಯ್ತಾ? ಇದು ಸ್ವಲ್ಪ ಫಾಸ್ಟ್ ಆಗಿ ವೇರ್ ಆಫ್ ಆಗುತ್ತೆ. ಆವಾಗ ಸೆನ್ಸಿಟಿವಿಟಿ ಜಾಸ್ತಿ ಆಗುತ್ತೆ. ಸ್ವಲ್ಪ ಸ್ವೀಟ್ ತಗೊಂಡ್ರೇನೋ ಅಥವಾ ತಣ್ಣಗಿರೋ ತಗೊಂಡ್ರೇನೋ ಜುಮ್ ಅಂತ ಸೆನ್ಸಿಟಿವಿಟಿ ತುಂಬಾ ಆಗುತ್ತೆ. ಅದರಿಂದ ಆಗೋದು. ಆ ಥರ ಆಗಬಾರ್ದು ಅಂದ್ರೆ ಮೈಲ್ಡ್ ಬ್ರಷಿಂಗ್, ಜೆಂಟಲ್ ಬ್ರಷಿಂಗ್ ಮಾಡಿದ್ರೆ ಅದು ಆ ಥರ ಆಗಲ್ಲ. ಅಂದ್ರೆ ಆ ಲೇಯರ್ ಹೋಗಿರೋ ಕಾರಣದಿಂದಾಗಿ ಆ ತರ ನಮ್ಗೆ ಜುಮ್ ಅನ್ನೋ ತರ ಫೀಲ್ ಆಗುತ್ತೆ. ಅದೊಂದು. ಮತ್ತೆ ಇನ್ನೊಂದಂದ್ರೆ ಕ್ಯಾವಿಟಿ ಇರುವಾಗ್ಲೂ ಅದೇ ತರ ಆಗತ್ತೆ. ಅಂದ್ರೆ ಯಾವ ತರ ಕ್ಯಾವಿಟಿ ಇದ್ದಾಗ? ಈಗ ಟೂತ್ ಇರುತ್ತೆ, ಹೋಲ್ ಫಾರ್ಮ್ ಆಗುತ್ತೆ, ಎನಾಮೆಲ್ ಇಂದ ಡೆಂಟನ್ ಹೋಗುತ್ತೆ. ಅವಾಗ ಡೆಂಟನ್ ಇಸ್ ಸೆನ್ಸಿಟಿವ್ ಸ್ಟ್ರಕ್ಚರ್. ಎನಾಮೆಲ್ ಅದರಲ್ಲಿ ನರ್ವ್ಸ್ ಅಂತ ಏನಿರಲ್ಲ, ಏನಾಗಲ್ಲ. ಬಟ್ ಸ್ವಲ್ಪ ಡೆಂಟನ್ ಎಕ್ಸ್ಪೋಸ್ ಆದ ತಕ್ಷಣ ಸೆನ್ಸಿಟಿವಿಟಿ ಜಾಸ್ತಿ ಆಗುತ್ತೆ. ಅಂದ್ರೆ ಮೇನ್ ರೀಸನ್ ಇಲ್ಲಿ ನಾವು ಹಲ್ಲನ್ನ ಸರಿಯಾಗಿ ಬ್ರಷ್ ಮಾಡ್ಬೇಕು. ಹಂಗ್ ಮಾಡಿಲ್ಲ ಅಂತ ಹೇಳಿದ್ರೆ ಕ್ಯಾವಿಟಿ ಆಗೋದು ಆಬ್ವಿಯಸ್ಲಿ ಆಗೇ ಆಗತ್ತೆ. ತೀರಾ ಹೆಚ್ಚು ಬ್ರಷ್ ಮಾಡಿದ್ರು ಕೂಡ ಎನಾಮೆಲ್ ಆ ಲೇಯರ್ ಏನಿದೆ ಅದು ಹೋಗಿ ಹಲ್ ಜುಮ್ ಅನ್ನುವಂತ ಸಾಧ್ಯತೆ ಕೂಡ ಇರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಹಾಗೆ ಇನ್ನೊಂದು ಹೇಳ್ಬೇಕು ಅಂತ ಅನ್ಕೊಂತಾ ಇದೀನಿ. ಡಿಸೆನ್ಸಿಟೈಸಿಂಗ್ ಟೂತ್ ಪೇಸ್ಟ್ ಅಂತ ಸ್ವಲ್ಪ ತಗೊಂತಾ ಇರ್ತಾರೆ, ಟಿವಿ ಆಡ್ಸ್ ನೋಡ್ತಾರೆ, ತಗೊಳ್ತಾರೆ.
ದಿವಸ ಡಾಕ್ಟರ್ ನಾನು ನೋಡಿದ್ದೀನಿ ಅಲ್ಲಿ ಸ್ವಲ್ಪ ಮೆಡಿಕೇಟೆಡ್ ಟೂತ್ ಪೇಸ್ಟ್ ಅಂತ ಮೆಡಿಸಿನ್ ಹಲ್ಲಿಂದು ಸೆನ್ಸಿಟಿವ್ ಎಲ್ಲ ಇರಲ್ಲ ಅಂತ ಹೇಳ್ಬಿಟ್ಟು ನಾನು ತಗೊಂತಾ ಇದ್ದೀನಿ ಅಂತಾರೆ. ಈಗ ಹಲ್ಲು ನೋವು ತಲೆನೋವು ಬರಲ್ಲ ಅಂತ ದಿವಸ ನೀವು ಟ್ಯಾಬ್ಲೆಟ್ ತಗೊಂತೀರಾ? ಇಲ್ಲ, ತಗೊಳಕ್ಕಾಗಲ್ಲ, ತಗೋಬಾರ್ದಲ್ವಾ? ಅದೇ ತರ ಮೆಡಿಕೇಟೆಡ್ ಟೂತ್ ಪೇಸ್ಟ್ ಎಲ್ಲರೂ ಪ್ರಾಬ್ಲಮ್ ಇಲ್ಲ ಅಂದ್ರೆ ಡಾಕ್ಟರ್ ರೆಕಮೆಂಡ್ ಮಾಡಿಲ್ಲ ಅಂದ್ರೆ ನೀವು ತಗೋಬಾರ್ದು. ನೀವು ರೆಗ್ಯುಲರ್ ಟೂತ್ ಪೇಸ್ಟ್ ಬೇರೆ ಡಿಫ್ರೆಂಟ್ ಇರುತ್ತೆ, ಮೆಡಿಕೇಟೆಡ್ ಟೂತ್ ಪೇಸ್ಟ್ ಡಿಫ್ರೆಂಟ್ ಇರುತ್ತೆ. ರೆಗ್ಯುಲರ್ ಟೂತ್ ಪೇಸ್ಟ್ ಜಾಗದಲ್ಲಿ ಮೆಡಿಕೇಟೆಡ್ ಟೂತ್ ಪೇಸ್ಟ್ ತಗೊಂಡ್ರೆ ಇಟ್ಸ್ ನಾಟ್ ಗುಡ್. ಸೆನ್ಸಿಟಿವಿಟಿ ಇಸ್ ಅ ಪ್ರೊಟೆಕ್ಟಿವ್ ರಿಫ್ಲೆಕ್ಸ್. ಆ ಪ್ರೊಟೆಕ್ಟಿವ್ ರಿಫ್ಲೆಕ್ಸ್ ಮೇಂಟೈನ್ ಮಾಡಬೇಕು. ನಿಮಗೆ ಇನಿಷಿಯಲ್ ವಾರ್ನಿಂಗ್ ಕೊಡುತ್ತೆ ಹಲ್ಲು. ಇದು ಸೆನ್ಸಿಟಿವಿಟಿ ಅನ್ನೋದು ಇನಿಷಿಯಲ್ ವಾರ್ನಿಂಗ್. ಏನಕ್ಕೆ ಬಂದಿದೆ ಅಂತ ನೋಡಿಕೊಂಡು ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ನಮ್ದು ಹಲ್ ಚೆನ್ನಾಗಿದೆ ಅಂದಾಗ ನಾವು ಬೇರೆ ಯಾವ್ದು ಮೆಡಿಕಲಿ ರೆಕಮೆಂಡ್ ಮಾಡಿರೋದನ್ನ ತಗೋಬಾರ್ದು. ಬೇಕಾಗಿಲ್ಲ. ಡಾಕ್ಟರ್ ಹತ್ರನೇ ಹೋಗಿ ಕೇಳ್ಬೋದಲ್ವಾ? ಹೌದು. ಏನಾಗಲ್ಲ ಅಂತ ನೀವು ಪೇನ್ ಕಿಲ್ಲರ್ಸ್ ತಗೊಂತೀರಾ, ತಲೆನೋವು ಬರಬಾರ್ದು ಅಂತ ಹೇಳ್ಬಿಟ್ಟು ತಗೊಂತೀರಾ ದಿವಸ ನೀವು? ಇಲ್ಲ. ಹಾಗೆ ಅದೇ ರೀತಿಯಾಗಿ ಪೇಸ್ಟ್ ಅನ್ನು ಕೂಡ ಅಷ್ಟೇ ನಾವು ಯೂಸ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಯೂಸ್ ಮಾಡ್ಬೇಕಾಗತ್ತೆ. ಅಂದ್ರೆ ಹಲ್ಲು ನೋವು ಬರಬಾರ್ದು ಅನ್ನೋ ಕಾರಣಕ್ಕೆ ಮುಂಚೆನೆ ಅಂತ ಪೇಸ್ಟ್ ಗಳನ್ನ ಯೂಸ್ ಮಾಡಿದ್ರು ಕೂಡ ಅದು ಎಫೆಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ. ಡಾಕ್ಟರ್, ಈಗ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ ನಾರ್ಮಲ್ ಆಗಿ ಎಲ್ರಿಗೂ ಗೊತ್ತಿರೋಂಥದ್ದು ಏನು, ಹಲ್ಲು ನೋವು ಬಂದಾಗ ನಾವು ಹಾಸ್ಪಿಟಲ್ಗೆ ಹೋದಾಗ ಟ್ರೀಟ್ಮೆಂಟ್ ಕೊಡ್ತಾರೆ ಏನು ಅಂತ ಹೇಳಿದ್ರೆ ರೂಟ್ ಕೆನಾಲ್ ಮಾಡ್ತಾರೆ ಅಂತ. ಸೊ ಈ ರೂಟ್ ಕೆನಾಲ್ ಪ್ರೋಸೆಸ್ ಯಾವ ತರ ಇರುತ್ತೆ? ಅಂದ್ರೆ ಯಾವ ಸಂದರ್ಭದಲ್ಲಿ ನೀವು ರೂಟ್ ಕೆನಾಲ್ ಮಾಡ್ತೀರಾ? ಓಕೆ, ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದಕ್ಕೆ ಮುಂಚೆ ಹೇಳಿದ್ದೀನಿ, ಡಿಪಾಸಿಟ್ಸ್ ಇದು ಶುಗರ್ ಇಂದ ಎನಾಮೆಲ್ ಡ್ಯಾಮೇಜ್ ಆಗುತ್ತೆ ಅಂತ. ಇನಿಷಿಯಲ್ ಏನಾಗುತ್ತೆ ಅಂದ್ರೆ ಡಿಮಿನರಲೈಸ್ ಅಂತೀವಿ. ಈಗ ಸ್ಮೂತ್ ಆಗಿರೋ ಸರ್ಫೇಸ್ ಸ್ವಲ್ಪ ರಫ್ ಆಗುತ್ತೆ. ಇನ್ ಸಿಂಪಲ್ ವರ್ಡ್ಸ್ ನಿಮ್ಗೆ ಅರ್ಥ ಆಗಿ ಹೇಳ್ತಾರೆ, ಸ್ವಲ್ಪ ರಫ್ ಆಗುತ್ತೆ. ಅದನ್ನೇ ಡಿಮಿನರಲೈಸೇಷನ್ ಫೇಸ್ ಅಂತೀವಿ. ಆ ಟೈಮಲ್ಲಿ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ಮತ್ತೆ ಸ್ಟ್ರೆಂಥನ್ ಆಗುತ್ತೆ ಆ ಸರ್ಫೇಸ್. ಅದು ಟೂತ್ ಡಿಕೆ ಆಗಲ್ಲ. ಹಾಗೆ ಬಿಟ್ಬಿಟ್ರೆ ಅದು ಎನಾಮೆಲ್ ಇಂದ ಡೆಂಟೈನ್ಗೆ, ಡೆಂಟೈನ್ ಇಂದ ನರಕ್ಕೆ ಸ್ಪ್ರೆಡ್ ಆಗುತ್ತೆ. ಅಂತ ಸಮಯದಲ್ಲಿ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಲೇಬೇಕಾಗತ್ತೆ. ನರಕ್ಕೆ ಟಚ್ ಆದ್ರೆ, ಡಿಕೆ ನರಕ್ಕೆ ಟಚ್ ಆಯಿತು ಅಂದ್ರೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಲೇಬೇಕಾಗತ್ತೆ. ಈ ಬಿಗಿನಿಂಗ್ ಸ್ಟೇಜಸ್ ಅಲ್ಲಾದ್ರೆ ಕ್ಯಾಚ್ ದಮ್ ಯಂಗ್ ಅಂತೀವಿ, ಇನ್ಸಿಪಿಯೆಂಟ್ ಕೇರಿಸ್ ಅಂತ. ಅಂತ ಸಿಚುವೇಶನ್ ಅಲ್ಲಿ ಬಿಗಿನಿಂಗ್ ಅಲ್ಲೇ ನಾವು ಫ್ಲೋರೈಡ್ ಟ್ರೀಟ್ಮೆಂಟ್ ಆ ಥರ ಮಾಡಿಬಿಟ್ಟು ರಿವರ್ಸ್ ಮಾಡ್ಬೋದು. ಅದು ಆಗಲಿಲ್ಲ ಅಂದರೆ ಕ್ಯಾವಿಟಿಯನ್ನು ಸ್ವಲ್ಪ ದೊಡ್ಡದಾಗ್ತಾ ಇದ್ರೆ ಅದಕ್ಕೆ ಕ್ಲೀನ್ ಮಾಡಿಬಿಟ್ಟು ಡೆಂಟಲ್ ಸಿಮೆಂಟ್ಸ್ ಅಂತ ಸ್ವಲ್ಪ ಡಿಫ್ರೆಂಟ್ ವೆರೈಟೀಸ್ ಆಫ್ ಸಿಮೆಂಟ್ಸ್ ಇದೆ, ವಿಚ್ ಎವರ್ ಇಸ್ ಅಪ್ರಾಪ್ರಿಯೇಟ್ ಅದನ್ನು ಫಿಲ್ ಮಾಡಿ ಕ್ಲೋಸ್ ಮಾಡ್ತೀವಿ. ಅದು ಮಾಡಿಲ್ಲ ಅಂದರೆ ಅಥವಾ ಸರಿಯಾಗಿ ಮಾಡಿಲ್ಲ ಅಂದ್ರೇನು ಆ ಕ್ಯಾವಿಟಿ ತುಂಬ ದೊಡ್ಡದಾಗಿ ಒಳಗಡೆ ನರಕ್ಕೆ ಟಚ್ ಆಗಿ ಫುಲ್ ಟೂತ್ ಸ್ಪ್ರೆಡ್ ಆಗುತ್ತೆ, ಅದು ಅಥವಾ ಬೋನ್ಗೆ ಸ್ಪ್ರೆಡ್ ಆಗುತ್ತೆ ಇನ್ಫೆಕ್ಷನ್. ಅಂಥ ಸಿಚುವೇಶನ್ಸಲ್ಲಿ ನಾವು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಲೇಬೇಕು. ರೂಟ್ ಕೆನಾಲ್ ಪೇನ್ಫುಲ್ ಇರುತ್ತಾ ಹೇಗೆ ಡಾಕ್ಟರ್? ಅಂದ್ರೆ ಕೆಲವರಿಗೆ ಭಯ ಇರುತ್ತಲ್ಲ, ಪೇನ್ ಇರುತ್ತಾ? ಹೌದೌದು, ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತಲ್ಲ, ಯಾವುದೇ ಡೆಂಟಲ್ ಟ್ರೀಟ್ಮೆಂಟ್ ಮಾಡಿದ್ರೇನು ಪೇನ್ ಆಗಲ್ಲ. ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಪೇನ್ ಅನ್ನೋದು ಇರಲ್ಲ. ಪೇನ್ ಇಲ್ಲದೆ ಯಾವ ಟ್ರೀಟ್ಮೆಂಟ್ ಆದರೂ ಮಾಡಬಹುದು. ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಲ್ಲಿ ಇನ್ ಕೇಸ್ ಸ್ವಲ್ಪ ಸಿಚುವೇಶನ್ಸ್ ಅಲ್ಲಿ ಪೇನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು. ಅಂತ ಸಿಚುವೇಶನ್ಸ್ ಅಲ್ಲಿ ನಾವು ಬಿಫೋರ್ ವಿ ಸ್ಟಾರ್ಟ್ ದ ಟ್ರೀಟ್ಮೆಂಟ್ ಅಲ್ಲಿ ಮಾಡ್ಬಿಡ್ತೀವಿ, ಆ ಬೆಂಡ್ ಮಾಡ್ಬಿಡ್ತೀವಿ, ಮರ ಕಟ್ಟುತ್ತೆ. ಆವಾಗ ಟ್ರೀಟ್ಮೆಂಟ್ ಏನೇ ಮಾಡಿದ್ರೆ ತೊಂದರೆ ಆಗಲ್ಲ. ಅಂದ್ರೆ ಪೇನ್ಫುಲ್ ಏನು ಇರಲ್ಲ. ಯಾವುದೇ ಡೆಂಟಲ್ ಟ್ರೀಟ್ಮೆಂಟ್ ಪೇನ್ಫುಲ್ ಅಲ್ಲ. ಈಗ ಒಂದ್ಸತಿ ರೂಟ್ ಕೆನಾಲ್ ಮಾಡಿದ್ರೆ ಅದು ಪರ್ಮನೆಂಟ್ ಆಗೇ ಇರುತ್ತಾ? ಅಂದ್ರೆ ಮತ್ತೆ ಅಲ್ಲೇ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತಾ? ಅಂದ್ರೆ ಅದೇ ಜಾಗದಲ್ಲಿ? ಓಕೆ, ಯಾವುದೇ ಟ್ರೀಟ್ಮೆಂಟ್ ಆದ್ರೂ ಸರಿ 100% ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡಬಾರದು. ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಲ್ಲಿ ಸೇ ಲೈಕ್ 90% ಸಕ್ಸಸ್ ರೇಟ್ ಇದೆ, ಆರ್ 90 ಅಪ್ ಟು 95% ಅಂತ ಹೇಳ್ಬೋದು. ಪ್ರೆಸೆಂಟ್ ಟೆಕ್ನಾಲಜಿಯಲ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅಪ್ ಟು 95% ಸಕ್ಸಸ್ ರೇಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಫ್ಯೂ ಸಿಚುವೇಶನ್ಸ್ ಅಲ್ಲಿ ಸಕ್ಸಸ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಓಕೆ, ಅಂದ್ರೆ ಟ್ರೀಟ್ಮೆಂಟ್ ಅಲ್ಲಿ ಈ ರೂಟ್ ಕೆನಾಲ್ ಅಲ್ಲಿ ಯಾವುದೇ ರೀತಿಯಾದಂತ ಪೇನ್ಫುಲ್ ಇರಲ್ಲ. ಸ್ಪೆಷಲಿ ಯಾವುದೇ ಹಲ್ಲಿನ ಟ್ರೀಟ್ಮೆಂಟ್ ಅಲ್ಲೂ ಕೂಡ ಅದು ಪೇನ್ ಇರಲ್ಲ. ಈವನ್ ಟ್ರೀಟ್ಮೆಂಟ್ ಆದ್ರೂ ಕೂಡ 90% ಸಕ್ಸಸ್ ಅಂತ ಹೇಳ್ಬೋದಾ? 90 to 95% ಸಕ್ಸಸ್ ರೇಟ್ ಅಂತ ಹೇಳ್ಬೋದು. ರಿಮೈನಿಂಗ್ 5% ಬಿಕಾಸ್ ಆಫ್ ಟೈಪ್ ಆಫ್ ಬ್ಯಾಕ್ಟೀರಿಯಾ ಅಥವಾ ಟೂತ್ ಮಾರ್ಫಾಲಜಿಯಿಂದ, ಮೆನಿ ಟೈಮ್ಸ್ ಬಿಕಾಸ್ ಆಫ್ ಟೂತ್ ಮಾರ್ಫಾಲಜಿ ಶೇಪ್ ಇಂದ, ಹಲ್ಲಿಂದ ಒಳಗಡೆ ಇಂಟರ್ನಲ್ ಶೇಪ್ ಇಂದ ಫೇಲ್ಯೂರ್ ಚಾನ್ಸಸ್ ಇರುತ್ತೆ. ಡಾಕ್ಟರ್, ಈಗ ಈ ಡೆಂಟಲ್ ಕ್ಯಾವಿಟಿ ಇರುತ್ತಲ್ಲ, ಅಂದ್ರೆ ಹಲ್ಲಲ್ಲಿ ತೂತ್ ಬೀಳುತ್ತೆ ಅಂತ, ಇದ್ರಲ್ಲಿ ಏನಾದ್ರೂ ಟೈಪ್ಸ್ ಇದೆಯಾ? ಅಂದ್ರೆ ಹಲ್ಲಿನ ಮೇಲೆ ಕೆಲವರಿಗೆ ತೂತ್ ಬೀಳುತ್ತೆ, ಕೆಲವರಿಗೆ ಕೆಳಗಿನ ಪೋರ್ಷನ್ ಅಲ್ಲಿ ಒಂದು ರೀತಿಯಾದಂತ ತೂತ್ ಬಿದ್ದು ಪೇನ್ ಆಗುತ್ತೆ. ಸೊ ಈ ಡೆಂಟಲ್ ಕ್ಯಾವಿಟಿಯಲ್ಲಿ ಆ ತರ ಟೈಪ್ಸ್ ಇದೆಯಾ? ಹೌದು, ಸುಮಾರು ಟೈಪ್ಸ್ ಇದೆ. ಮೆಡಿಕಲ್ ಅಲ್ಲಿ ವಿಲ್ ಜಸ್ಟ್ ಡಿಫ್ರೆನ್ಶಿಯೇಟ್ ವಿತ್ ಡಿಫ್ರೆಂಟ್ ಇದು. ಬಟ್ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಈಗ ಹಲ್ಲಿದೆ ಅಂತ ಅನ್ಕೊಳ್ಳಿ, ಮೇಲ್ಗಡೆ ಭಾಗ ಡಿಕೆ ಆಗುತ್ತೆ, ಲೈನ್ಸ್ ಎಲ್ಲ ಇರುತ್ತಲ್ಲ, ಆ ಜಾಗದಲ್ಲಿ ಡಿಕೆ ಆಗ್ಬೋದು. ಅದನ್ನ ಅಕ್ಲೂಷಲ್ ಕೇರಿಸ್ ಅಂತ ನಾವು ಹೇಳ್ತೀವಿ. ಇನ್ನೊಂದ್ಸತಿ
ಇನ್ನೊಂದೇನಂದ್ರೆ ಹಲ್ಲಿಗೆ ಮಧ್ಯದಲ್ಲಿ ಜಾಗ ಇರುತ್ತಲ್ಲ, ಆ ಜಾಗದಲ್ಲಿ ಹೀಗೆ ಟೂತ್ ಡಿಕೆ ಆಗುತ್ತೆ, ಅದನ್ನ ಪ್ರಾಕ್ಸಿಮಲ್ ಡಿಕೆ ಅಂತೀವಿ. ಇನ್ನೊಂದು ಗಮ್ ಲೈನ್ ಹತ್ರ ಅಥವಾ ರೂಟ್ ಹತ್ರ ಟೂತ್ ಡಿಕೆ ಆಗ್ಬೋದು, ಅಂದ್ರೆ ಕೆಳಗಿನ ಪಾರ್ಟ್ ಅಲ್ಲಿ ಹಲ್ಲು ಹತ್ರ. ಹೌದು, ಅದನ್ನ ಸರ್ವೈಕಲ್ ಕೇರಿಸ್ ಅಂತೀವಿ. ಇದು ದೀಸ್ ಆರ್ ದ ಮೇನ್ ಟೈಪ್ಸ್ ಆಫ್ ಡಿಕೆ. ಬಟ್ ಇನ್ನೊಂದೇನಂದ್ರೆ, ನೋಡಿದ್ರೆ ಚಿಕ್ಕ ಮಕ್ಕಳಲ್ಲಿ ಟೂತ್ ಡಿಕೆ ಸ್ವಲ್ಪ ಫಾಸ್ಟ್ ಆಗಿ ಸ್ಪ್ರೆಡ್ ಆಗುತ್ತೆ. ಯಾಕೆ ಡಾಕ್ಟರ್? ಅದು ಇದಕ್ಕೆ ಮುಂಚೆ ಹೇಳಿದ್ವಿ, ಟೂತ್ ಸ್ವಲ್ಪ ಎನಾಮೆಲ್ ಥಿಕ್ನೆಸ್ ಸ್ವಲ್ಪ ಕಮ್ಮಿ ಇರುತ್ತೆ, ಅದರಿಂದ ಫಾಸ್ಟ್ ಸ್ಪ್ರೆಡ್ ಆಗುತ್ತೆ. ಇನ್ನೊಂದೇನಂದ್ರೆ ಮೇನ್ ರೀಸನ್ ಏನ್ ಹೇಳ್ಬೇಕು ಅಂತ ಅನ್ಕೊಂತಾ ಇದೀನಿ ಅಂದ್ರೆ, ಬಾಟಲ್ ಫೀಡಿಂಗ್. ಚಿಕ್ಕ ಮಕ್ಕಳಲ್ಲಿ ಬಾಟಲ್ ಮಿಲ್ಕ್ ಹಾಕ್ಬಿಟ್ಟು ಕೊಡ್ತೀವಿ, ಅದು ಸ್ವಲ್ಪ ಜಾಸ್ತಿ ಹೊತ್ತು ಕೊಟ್ರೇನೋ ಅಥವಾ ಶುಗರಿ ಲಿಕ್ವಿಡ್ ಏನಾದ್ರು ಕೊಟ್ರೇನೋ, ಜಾಸ್ತಿ ಹೊತ್ತು ಕೊಟ್ರೆ ಟೂತ್ ಡಿಕೆ ಆಗೋ ಚಾನ್ಸಸ್ ಇರುತ್ತೆ. ಹೌದು, ಮಿಲ್ಕ್ ಆ ತರ ಕೊಟ್ಟಿದ ಮೇಲೆ ಮತ್ತೆ ಅಟ್ಲೀಸ್ಟ್ ವಿತ್ ವೆಟ್ ಕ್ಲಾತ್ ಇಂದ ಟೀತ್ ವೈಪ್ ಮಾಡೋದು, ಅಥವಾ ಮೇಕ್ ದಮ್ ಡ್ರಿಂಕ್ ವಾಟರ್, ನೀರು ಕುಡಿಸ್ಬೇಕು. ಆವಾಗ ಟೂತ್ ಡಿಕೆ ಆಗಲ್ಲ. ಇಲ್ಲ ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ನೋಡಿರ್ತಾರೆ ಸ್ವಲ್ಪ ಜನಕ್ಕೆ ಟೀತ್ ಎಲ್ಲ ಫುಲ್ ಬ್ಲಾಕ್ ಆಗಿರುತ್ತೆ, ತುಂಬಾ ನೋಡಕ್ಕೂ ಒಂಥರ ಅನ್ಸುತ್ತೆ. ಅದೆಲ್ಲ ಅವಾಯ್ಡ್ ಮಾಡ್ಬೋದು. ಬಟ್ ಮಗು ನಿದ್ದೆ ಮಾಡ್ತಾ ಇದ್ದಾನೆ, ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವಾಯ್ಡ್ ಮಾಡ್ತಾರೆ. ಹಾಗಾಗಿ ಹೆಚ್ಚು ಈ ಶುಗರಿ ಕಂಟೆಂಟ್ ನ ಬಾಯಲ್ಲಿ ಹೆಚ್ಚು ಟೈಮ್ ಇಟ್ಕೊಳ್ಳೋದ್ರಿಂದ ಮಕ್ಕಳಿಗೆ ಹಾಲನ್ನ ಕೊಡೋ ಸಂದರ್ಭದಲ್ಲಿ ಆ ತರ ಆಗುತ್ತೆ. ಹೌದು, ಅದರಿಂದ ಎಲ್ಲ ಹಲ್ಲು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಸ್ವಲ್ಪ ದೊಡ್ಡ ಮಕ್ಕಳಲ್ಲಿ ಬಿಕಾಸ್ ಆಫ್ ಪೂರ್ ಓರಲ್ ಹೈಜೀನ್, ಅಗೇನ್ ಬ್ರಷಿಂಗ್ ಸರಿ ಮಾಡಿಲ್ಲ, ಬಟ್ ಚಾಕ್ಲೇಟ್ಸ್ ಸ್ವೀಟ್ಸ್ ಅಲ್ಲಿ ಸ್ವಲ್ಪ ಫ್ರೀಕ್ವೆಂಟ್ ಆಗಿ ರಾಂಗ್ ಟೈಮಲ್ಲಿ ತಗೊಂತಿದ್ರೇನು ಟೂತ್ ಡಿಕೆ ಆಗುತ್ತೆ. ಅದನ್ನ ರ್ಯಾಂಪೆಂಟ್ ಕೇರಿಸ್ ಅಂತೀವಿ. ಹೀಗೆ ಡಿಫ್ರೆಂಟ್ ಸಿಚುವೇಶನ್ಸ್ ಅಲ್ಲಿ ವಿ ಯೂಸ್ ಡಿಫ್ರೆಂಟ್ ಟರ್ಮಿನಾಲಜಿ. ಡಾಕ್ಟರ್, ಈಗ ನೀವು ಮಾತಾಡ್ತಾ ಹೇಳಿದ್ರಿ ಸ್ಪ್ರೆಡ್ ಆಗುತ್ತೆ ಅಂತ. ಈಗ ದೊಡ್ಡವರಲ್ಲಾಗ್ಲಿ ಅಥವಾ ಸಣ್ಣ ಮಕ್ಕಳಲ್ಲಾಗ್ಲಿ ಈ ಹಲ್ಲು ಹುಳುಕಾಗುತ್ತಲ್ಲ, ಈಗ ಒಂದು ಹಲ್ಲು ಹುಳುಕಾದ್ರೆ ಅದು ಪಕ್ಕದಲ್ಲಿರೋ ಇನ್ನೊಂದು ಹಲ್ಲಿಗೆ ಸ್ಪ್ರೆಡ್ ಆಗುತ್ತಾ? ಹೌದು, ಆಗೋ ಚಾನ್ಸಸ್ ಇರುತ್ತೆ. ಅದೇ ಸೇಮ್ ಅಗೇನ್ ಫುಡ್ ಸ್ಟಕ್ ಆಗಿರುತ್ತೆ, ಅದು ಆ ಜಾಗದಲ್ಲಿ ಆಸಿಡ್ ರಿಲೀಸ್ ಆಗುತ್ತೆ. ಅದ್ರದ್ದು ಎಫೆಕ್ಟ್ ಈ ಕಡೆನೂ ಇರುತ್ತೆ, ಆ ಕಡೆದು ಇರುತ್ತೆ. ಒಂದು ಕಡೆ ಜಾಸ್ತಿ ಇರ್ಬೋದು, ಒಂದ್ ಕಡೆ ಕಮ್ಮಿ ಇರ್ಬೋದು. ಒಂದು ಕಡೆ ಮಾತ್ರ ಟ್ರೀಟ್ ಮಾಡಿದ್ರೆ ಇನ್ನೊಂದು ಕಡೆ ಮಾಡಿಲ್ಲ ಅಂದ್ರೆ ಅವಾಗ ಹಾಗೆ ಸ್ಪ್ರೆಡ್ ಆಗ್ತಾ ಬರುತ್ತೆ. ಆ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಟ್ರೀಟ್ಮೆಂಟ್ ಮಾಡುವಾಗ ಎರಡು ಕಡೆನೂ ಟ್ರೀಟ್ಮೆಂಟ್ ಮಾಡಬೇಕು. ಅಂದ್ರೆ ಈಗ ಮೇಲಿನ ಲೇಯರ್ ಅಲ್ಲಿ ತೂತ ಬೀಳುತ್ತೆ ಅಂತ ಹೇಳಿದ್ರಲ್ಲ, ಸೊ ಆ ತರ ಇದೆ. ಈಗ ಸೈಡ್ ಅಲ್ಲಿ ಇದ್ದಾಗ ಇನ್ನೊಂದು ಹಲ್ಲು ಟಚ್ ಆಗುತ್ತೆ, ಸ್ಪ್ರೆಡ್ ಆಗುತ್ತೆ. ಈ ಮೇಲಿನ ಲೇಯರ್ ಅಲ್ಲಿ ಆ ಗೆರೆ ತರ ಇರತ್ತಲ್ಲ, ಆ ಲೇಯರ್ ಅಲ್ಲಿ ಏನಾದ್ರೂ ಕ್ಯಾವಿಟೀಸ್ ಆದಾಗ ಅದು ಸ್ಪ್ರೆಡ್ ಆಗುತ್ತಾ? ಅದು ಸ್ಪ್ರೆಡ್ ಅಂದ್ರೆ ಈಗ ಬಾಯಲ್ಲಿ ಡಿಕೆ ಆಗೋ ಬ್ಯಾಕ್ಟೀರಿಯಾ ಇರುತ್ತೆ, ಕಂಟೆಂಟ್ ಬ್ಯಾಕ್ಟೀರಿಯಲ್ ಕೌಂಟ್ ಜಾಸ್ತಿ ಆಗುತ್ತೆ. ಅದರಿಂದ ದೋಸ್ ಪೀಪಲ್ ಆರ್ ಮೋರ್ ಪ್ರೋನ್ ಫಾರ್ ಡಿಕೆ. ಆ ಬ್ಯಾಕ್ಟೀರಿಯಾ ಡೆವಲಪ್ ಆಗ್ತಾ ಇರುತ್ತಲ್ಲ, ಅದರಿಂದ ಸ್ಪ್ರೆಡ್ ಆಗುತ್ತೆ. ಮತ್ತೆ ಮೇಲಿನ ಹಲ್ಲು ಮತ್ತೆ ಕೆಳಗಿನ ಹಲ್ಲು, ಅಂದ್ರೆ ಈ ಪೋರ್ಷನ್ ಅಲ್ಲಿ ನನ್ಗೇನೋ ಹಲ್ ಪೇನ್ ಇದೆ, ಮೇಲಿನ ಹಲ್ಲು ಅಲ್ಲಿಗೆ ಟಚ್ ಆಗುತ್ತೆ, ಆ ರೀತಿ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾದ್ರೆ ಒಂದ್ಸತಿ ಹಲ್ಲು ನೋವು ಬಂದ್ರೆ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಹೌದು, ಅಷ್ಟೇ ಅಲ್ಲ, ಇನ್ನೊಂದು ಪೇರೆಂಟ್ಸ್ ಇಂದ ಮಕ್ಕಳಿಗೂ ಟೀತ್ ಡಿಕೆ ಆಗಬಹುದು. ಏನಕ್ಕೆ ಅಂದ್ರೆ ಪೇರೆಂಟ್ಸ್ ಹೈಜೀನ್ ಚೆನ್ನಾಗಿಲ್ಲ ಅಂದ್ರೆ ಅವರು ಮುದ್ದು ಮಾಡ್ತಾರೆ ಚಿಕ್ಕ ಮಕ್ಕಳನ್ನ, ಅದರಿಂದಾನು ಅವ್ರಿಗೆ ಬಾಯಲ್ಲಿರೋ ಬ್ಯಾಕ್ಟೀರಿಯಾ ಮಗುಗೆ ಸ್ಪ್ರೆಡ್ ಆಗುತ್ತೆ. ಆ ರೀತಿಯಲ್ಲಿನೂ ಪೇರೆಂಟ್ಸ್ ಹೈಜೀನ್ ಚೆನ್ನಾಗಿಲ್ಲ ಅಂದ್ರೆ ಮಕ್ಕಳ ಟೂತ್ ಡಿಕೆನೂ ಆಗೋ ಚಾನ್ಸಸ್ ಜಾಸ್ತಿ. ಅಂದ್ರೆ 1-to-1 ಕಾಂಟ್ಯಾಕ್ಟ್ ಹತ್ರ ಇರೋದ್ರಿಂದಾಗಿ ಆ ರೀತಿ ಕೂಡ ಬರುತ್ತೆ. ಆ ರೀತಿನೂ ಆಗುತ್ತೆ. ಒಂದು ರೀತಿಯಲ್ಲಿ ನಮಗೆ ಈ ಶೀತ ಕೆಮ್ಮು ಒಬ್ರಿಗಿದ್ರೆ ಇನ್ನೊಬ್ರಿಗೆ ಸ್ಪ್ರೆಡ್ ಆಗುತ್ತಲ್ಲ, ಅದೇ ರೀತಿಯಾಗಿ ಹಲ್ಲಿಗೆ ಸಂಬಂಧಿಸಿದಂತ ಪ್ರಾಬ್ಲಮ್ ಕೂಡ ಆ ರೀತಿ ಬರುತ್ತೆ. ಆತರ ಶೀತ ಅದರಲ್ಲಿ ಏನಾಗುತ್ತೆ, ವೈರಲ್ ಏರ್ ಸ್ಪ್ರೆಡ್ ಆಗುತ್ತೆ, ಸ್ಪ್ರೆಡ್ ಆಗುತ್ತೆ. ಇಲ್ಲಿ ಡೈರೆಕ್ಟ್ ಕಾಂಟ್ಯಾಕ್ಟ್ ಅಂದ್ರೆ ತುಂಬಾ ಹತ್ರ ಇರ್ತಾರೆ. ಹೌದು, ಪೇರೆಂಟ್ಸ್ ಈಗ ನಡುವೆ ಪೇರೆಂಟ್ಸ್ ಒನ್ ಮೋರ್ ವಿ ಶುಡ್ ಆಡ್ ನೌ ಡೇಸ್ ಕೇರ್ ಟೇಕರ್ಸ್. ಆ ಕೇರ್ ಟೇಕರ್ಸ್ ಹೈಜೀನ್ ಮೇಂಟೈನ್ ಮಾಡ್ಬೇಕು. ಪೇರೆಂಟ್ಸ್ ಹೈಜೀನ್ ಒಂದೇ ಸಾಕಾಗಲ್ಲ. ಇನ್ಫ್ಯಾಕ್ಟ್ ಪೇರೆಂಟ್ಸ್ ಗಿಂತ ಕೇರ್ ಟೇಕರ್ಸ್ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಅದರಿಂದ ಕೇರ್ ಟೇಕರ್ಸ್ ಹೈಜೀನ್ ನೋಡ್ಕೋಬೇಕಾಗತ್ತೆ. ಆವಾಗ ಮಕ್ಕಳದು ಟೀತ್ ಚೆನ್ನಾಗಿರುತ್ತೆ. ಬಹುಶಃ ಈ ವಿಷಯ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ ಅನ್ಸುತ್ತೆ. ಅಂದ್ರೆ ಯೂಶಲಿ ಹೇಳ್ದಾಗೆ ಬ್ರಷ್ ಮಾಡದೇ ಇದ್ರೆ, ಸ್ವೀಟ್ ತಿಂದ್ರೆ, ಕರೆಕ್ಟ್ ಕೇರ್ ಮಾಡದೇ ಇದ್ರೆ, ಓವರ್ ಬ್ರಷ್ ಮಾಡಿದ್ರೆ ಹಲ್ಲು ನೋವು ಬರುತ್ತೆ, ಪ್ರಾಬ್ಲಮ್ ಬರುತ್ತೆ ಅಂತ. ಬಟ್ ಒಬ್ರ ಹಲ್ಲು ಚೆನ್ನಾಗಿಲ್ದೇ ಇದ್ರೆ, ಅಂದ್ರೆ ಬ್ಯಾಕ್ಟೀರಿಯಾಸ್ ಇದ್ರೆ ಅದು ಇನ್ನೊಬ್ರಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ತುಂಬಾ ಹತ್ರದಲ್ಲಿ ಕಾಂಟ್ಯಾಕ್ಟ್ ಆದಾಗ್ಲೂ ಆಗುವಂತ ಚಾನ್ಸಸ್ ಇರುತ್ತೆ ಅಂತ. ಅದೊಂದು. ಮತ್ತೆ ಲೈಫ್ ಪಾರ್ಟ್ನರ್ಸ್,
ವಿತ್ ಫ್ರೆಂಚ್ ಕೇಸ್ ಸಮಥಿಂಗ್ ಲೈಕ್ ದಟ್ ಬ್ಯಾಕ್ಟೀರಿಯಲ್ ಸ್ಪ್ರೆಡ್ ತುಂಬಾ ಫಾಸ್ಟ್ ಆಗಿ ಸ್ಪ್ರೆಡ್ ಆಗುತ್ತೆ ಫ್ರಮ್ ಒನ್ ಪರ್ಸನ್ ಟು ಅದರ್ ಪರ್ಸನ್. ಆ ರೀತಿ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಡಾಕ್ಟರ್, ಈಗ ಈ ಟ್ರೀಟ್ಮೆಂಟ್ ಅಲ್ಲಿ ರೂಟ್ ಕೆನಾಲ್ ಬಗ್ಗೆ ಹೇಳಿದ್ರೆ, ಇನ್ನು ಕ್ಯಾಪ್ ಹಾಕೋದು ಸಾಮಾನ್ಯವಾಗಿ ಗೊತ್ತಿರೋ ತರ ಕ್ಯಾಪ್ ಹಾಕಿದ್ರೆ ಲೈಕ್ ಒಂದು ರೀತಿ ಅದು ಏನು ಮೇಲೆನೆ ಲೇಯರ್ ಅಲ್ಲಿ ಇರುತ್ತೆ, ಅಂದ್ರೆ ಜನರಲ್ ಆಗಿ ಆ ತರ ಕಾಣುತ್ತೆ. ಈ ಕ್ಯಾಪ್ ಯಾವ ಸಂದರ್ಭದಲ್ಲಿ ಹಾಕ್ಲೇಬೇಕಾಗತ್ತೆ ಅಂಡ್ ಇದು ಪರ್ಮನೆಂಟ್ ಆಗಿರುತ್ತಾ ಹೇಗೆ? ಓಕೆ, ಟೂತ್ ಕ್ಯಾವಿಟಿ ಇದು ಕ್ಯಾಪ್ ಅಂದ್ರೆ ಯಾವಾಗ ಕೊಡ್ತೀವಿ ಅಂದ್ರೆ ಟೂತ್ ಏನಾದ್ರು ವೀಕ್ ಆಗಿದ್ರೆ ಆವಾಗ ಕೊಡ್ತೀವಿ. ಟೂತ್ ಏನಾದ್ರು ಜಾಸ್ತಿ ವೀಕ್ ಇಲ್ಲ ಅಂದ್ರೆ ಫಿಲ್ಲಿಂಗ್ ಮಾಡ್ತೀವಿ, ಅದರಲ್ಲೇ ಸರಿ ಹೋಗುತ್ತೆ. ಟೂತ್ ತುಂಬಾ ಫೌಂಡೇಶನ್ ಚೆನ್ನಾಗಿದ್ದು ಮೇಲ್ಗಡೆ ಭಾಗ ವೀಕ್ ಆಗಿದ್ರೆ ಆವಾಗ ಹಲ್ಲನ್ನ ರೆಡಿ ಮಾಡ್ಬಿಟ್ಟು ಅದಕ್ಕೆ ಕ್ಯಾಪ್ ಕೊಡ್ತೀವಿ. ದಟ್ ಗಿವ್ಸ್ ಸ್ಟ್ರೆಂತ್ ಟು ದ ಟೂತ್. ಅಂದ್ರೆ ಒಂದ್ಸತಿ ಕ್ಯಾಪ್ ಹಾಕೋದು ಪರ್ಮನೆಂಟ್ ಆಗಿರುತ್ತಾ? ಪರ್ಮನೆಂಟ್ ಅಂತ ಹೇಳಂಗಿಲ್ಲ. ಕ್ಯಾಪ್ಸ್ ಅಲ್ಲಿ ಟೂ ವೆರೈಟೀಸ್ ಇದೆ. ಒಂದು ಟೆಂಪರರಿ ಕ್ಯಾಪ್ ಅಂತೀವಿ, ಇನ್ನೊಂದು ಪರ್ಮನೆಂಟ್ ಕ್ಯಾಪ್ ಅಂತೀವಿ. ಟೆಂಪರರಿ ಕ್ಯಾಪ್ ಅಂದ್ರೆ ಇಟ್ ಇಸ್ ಫಾರ್ ಫ್ಯೂ ಡೇಸ್ ಅಂಟಿಲ್ ವಿ ಗಿವ್ ಪರ್ಮನೆಂಟ್ ಕ್ಯಾಪ್. ಅಂದ್ರೆ 3 days ಆಗ್ಬೋದು, 1 week ಆಗ್ಬೋದು, ಆ ಥರ ಇರುತ್ತೆ ಅಷ್ಟೇ. 1 week ಅದಾದ್ಮೇಲೆ ಈ ಟೆಂಪರರಿ ಕ್ಯಾಪ್ನ ರೀಪ್ಲೇಸ್ ಮಾಡಿಬಿಟ್ಟು ಪರ್ಮನೆಂಟ್ ಕ್ಯಾಪ್ ಕೊಡಬೇಕು. ಆ ಪರ್ಮನೆಂಟ್ ಕ್ಯಾಪ್ ಅಂದ್ರೆ ಅದರದ್ದು ಲೈಫ್ ಅಪ್ ಟು 8 to 10 years ಅಂತ ಲಿಟ್ರೇಚರ್ ಹೇಳುತ್ತೆ. ಡಾಕ್ಟರ್, ಹಾಗಿದ್ರೆ ಬೇರೆ ಯಾವ್ದೆಲ್ಲ ಟ್ರೀಟ್ಮೆಂಟ್ ಇದೆ? ಜನರಲ್ ಆಗಿ ನಮಗೆ ಗೊತ್ತಿರೋದು ಕ್ಯಾಪ್ ಹಾಕ್ತಾರೆ, ರೂಟ್ ಕೆನಾಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಬೇರೆ ಫರ್ದರ್ ಯಾವ್ದೆಲ್ಲ ಟ್ರೀಟ್ಮೆಂಟ್ ಹಲ್ಲು ನೋವಿನ ಸಮಸ್ಯೆಗೆ ಇರುತ್ತೆ? ಓಕೆ, ಮೋರ್ ದನ್ ಟ್ರೀಟ್ಮೆಂಟ್ ನಾನು ವಾಟ್ ಐ ಗಿವ್ ಇಂಪಾರ್ಟೆನ್ಸ್ ಇಸ್ ದ ಪ್ರಿವೆನ್ಷನ್. ಪ್ರಾಬ್ಲಮ್ಸ್ ಬರಬಾರ್ದು ಅಂದ್ರೆ ಹೈಜೀನ್ ಮೇಂಟೈನ್ ಮಾಡಬೇಕು ಫಸ್ಟ್. ಹೈಜೀನ್ ಮೇಂಟೈನ್ ಮಾಡಿದ್ರೆ ಸರಿ ಹೋಗುತ್ತೆ, ಏನು ಡೆಂಟಲ್ ಪ್ರಾಬ್ಲಮ್ಸ್ ಏನು ಇರಲ್ಲ. ಇನ್ ಕೇಸ್ ಟೂತ್ ಪ್ರಾಬ್ಲಮ್ ಬರುತ್ತೆ ಬಿಕಾಸ್ ಆಫ್ ಸಮ್ ಅನ್ಫೋರ್ಸಿನ್ ರೀಸನ್ಸ್ ಇಂದ ಏನಾದ್ರು ಟೀತ್ ಡಿಕೆ ಆ ಥರ ಏನಾದ್ರು ಆದರೆ ಆವಾಗ ಡಿಪೆಂಡಿಂಗ್ ಅಪಾನ್ ದ ಪ್ರಾಬ್ಲಮ್ ಮಾಡಬೇಕಾಗತ್ತೆ. ಈಗ ಇನ್ಸಿಪಿಯಂಟ್ ಕೇರಿಸ್ ಅಂತ ಇದಕ್ಕೆ ಮುಂಚೆ ಹೇಳಿದ್ದೀನಿ. ಇನ್ಸಿಪಿಯಂಟ್ ಕೇರಿಸ್ ಅಂದರೆ ಫಸ್ಟ್ ಟೂತ್ ಡಿಕೆ ಆಗೋ ಟೈಮಲ್ಲಿ ಬಿಗಿನಿಂಗ್ ಸ್ಟೇಜಸ್ ಅಲ್ಲಿ ನಾವು ಇನ್ಸಿಪಿಯಂಟ್ ಕೇರಿಸ್ ಅಂತೀವಿ. ಅದಕ್ಕೆ ನಾವು ಕ್ಲೀನ್ ಮಾಡಿಬಿಟ್ಟು ಸಿಂಪಲ್ ಸೀಲೆಂಟ್ಸ್ ಅಥವಾ ಫಿಲ್ಲಿಂಗ್ ಕೊಡ್ತೀವಿ. ಸ್ವಲ್ಪ ದೊಡ್ಡದಾದ್ರೇನೋ ಎನಾಮಿಲ್ಸ್ ಲೇಯರ್ ಅಲ್ಲಿ ಇದ್ರೇನೋ ಅಥವಾ ಡೆಂಟಲ್ ಲೇಯರ್ ಅಲ್ಲೇ ಕನ್ಫೈನ್ ಆಗಿದ್ರೇನೋ ಆ ಟೈಮಲ್ಲಿ ಫಿಲ್ಲಿಂಗ್ಸ್ ಮಾಡ್ತೀವಿ. ಡಿಪೆಂಡಿಂಗ್ ಅಪಾನ್ ದ ಕ್ಯಾವಿಟಿ ವಿಲ್ ಸೆಲೆಕ್ಟ್ ದ ಫಿಲ್ಲಿಂಗ್, ಯಾವುದು ಆ ಕ್ಯಾವಿಟಿಗೆ ಅಪ್ರೋಪ್ರಿಯೇಟ್ ಫಿಲ್ಲಿಂಗೋ ಅದನ್ನು ಫಿಲ್ಲಿಂಗ್ ಕೊಡ್ತೀವಿ. ಒಂದೊಂದು ರೀತಿಯಲ್ಲಿ ಒಂದೊಂದು ಸತಿ ಏನಾಗುತ್ತೆ ಅಂದರೆ ಆ ಕ್ಯಾವಿಟಿ ಸ್ವಲ್ಪ ಡೀಪಾಗಿ ಸ್ಪ್ರೆಡ್ ಆಗುತ್ತೆ, ಇನ್ನರ್ ಪಾರ್ಟ್ ಆಫ್ ದ ಟೂತ್ ಸ್ಪ್ರೆಡ್ ಆಗುತ್ತೆ ಬಿಯಾಂಡ್ ಸೆಕೆಂಡ್ ಲೇಯರ್, ದಟ್ ಈಸ್ ಡೆಂಟೈನ್ಗಿಂತ ಬಿಯಾಂಡ್ ಸ್ಪ್ರೆಡ್ ಆಗುತ್ತೆ. ಹಲ್ಲಿಂದ ನರ ಇರುತ್ತೆ, ಆ ಜಾಗದಲ್ಲಿ ಡೆಂಟೈನ್ಗೆ ಸ್ಪ್ರೆಡ್ ಆದರೆ ಆವಾಗ ರೂಟ್ ಕೆನಾಲ್ ಮಾಡಲೇಬೇಕಾಗತ್ತೆ. ಮತ್ತು ಅದಕ್ಕೆ ಇನ್ ಕೇಸ್ ಟೂತ್ ಏನೋ ವೀಕ್ ಇದ್ದರೆ ಕ್ಯಾಪ್ ಕೊಡ್ತೀವಿ ರೀಇನ್ಫೋರ್ಸ್ಮೆಂಟ್ಗೆ. ದೆನ್ ನೆಕ್ಸ್ಟ್ ಒಂದೊಂದು ಸತಿ ಹಲ್ಲು ಮುರಿದೋಗುತ್ತೆ, ಬಿಕಾಸ್ ಆಫ್ ಅಪ್ಪರ್ ಟೂತ್ ಏನೋ ವೀಕ್ ಇದ್ದರೆ ಹಲ್ಲು ತೆಗಿಬೇಕಾಗತ್ತೆ, ಅಥವಾ ಬಿಕಾಸ್ ಆಫ್ ಇನ್ಫೆಕ್ಷನ್ ಹಲ್ಲು ಉಳ್ಸೋಕ್ಕೂ ಆಗಲ್ಲ. ಅಂಥ ಸಿಚುವೇಷನಲ್ಲಿ ಹಲ್ಲು ತೆಗಿಲೇಬೇಕು. ಹಲ್ಲು ತೆಗೆದ್ರೆ ರೀಪ್ಲೇಸ್ಮೆಂಟ್ ಕೊಡಬೇಕಾಗತ್ತೆ. ರೀಪ್ಲೇಸ್ಮೆಂಟ್ ಅಂದರೆ ಸುಮಾರು ವೆರೈಟೀಸ್ ಇದೆ, ಡಿಪೆಂಡಿಂಗ್ ಅಪಾನ್ ದ ಸಿಚುವೇಶನ್ ರಿಪ್ಲೇಸ್ಮೆಂಟ್ ಮಾಡ್ತೀವಿ. ಮತ್ತು ನಾನು ಇದಕ್ಕೆ ಮುಂಚೆ ಹೇಳಿದ್ದೆ, ಇನ್ಸ್ಟೆಡ್ ಆಫ್ ಗಿವಿಂಗ್ ಆಲ್ ದಿಸ್ ಥಿಂಗ್ಸ್ ಪ್ರಿವೆಂಟಿವ್ ಟ್ರೀಟ್ಮೆಂಟ್ ಇಸ್ ಬೆಟರ್ ಅಂತ. ಬಿಗಿನಿಂಗ್ ಸ್ಟೇಜಸಲ್ಲಿ ಚಿಕ್ಕ ಮಕ್ಕಳಿಗೆ ಪಿಟ್ ಆ್ಯಂಡ್ ಫಿಶರ್ ಸೀಲೆಂಟ್ ಅಂತ ಹೇಳ್ತೀವಿ. ನಾನು ಇದಕ್ಕೆ ಮುಂಚೆ ಹೇಳಿದ್ದೀನಿ ಹಲ್ಲು ಮೇಲ್ಗಡೆ ಲೈನ್ಸ್ ಅಂತ ಇರುತ್ತೆ ಅಂತ. ಆ ಲೈನ್ಸಲ್ಲಿ ವಿತೌಟ್ ಇಂಜೆಕ್ಷನ್ ವಿತೌಟ್ ಡ್ರಿಲ್ಲಿಂಗ್ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಗ್ಲೂ ಥರ ಹಾಕ್ಬಿಟ್ಟು ಕ್ಲೋಸ್ ಮಾಡ್ತೀವಿ. ಅಂಥ ಟೈಮಲ್ಲಿ ಫುಡ್ ಸ್ಟಕ್ ಆಗಲ್ಲ, ಅವರಿಗೆ ಪಿಟ್ ಆ್ಯಂಡ್ ಫಿಶರ್ ಸೀಲೆಂಟ್ ಅಂತ ಮಾಡ್ಬೋದು. ಮತ್ತು ಪ್ರಾಕ್ಸಿಮಲ್ ಕೇರಿಸ್, ಈ ಕಡೆ ಆ ಕಡೆ ಎಲ್ಲ ಟೂತ್ ಡಿಕೆ ಆಗ್ಬೋದು ಅಥವಾ ನೆಕ್ ಹತ್ರ ಟೂತ್ ಡಿಕೆ ಆಗ್ಬೋದು ಅಂತ ಹೇಳಿದ್ದೀನಿ. ಆ ಸರ್ಫೇಸ್ ರೈನ್ಫೋರ್ಸ್ ಮಾಡೋಕ್ಕೆ ಫ್ಲೋರೈಡ್ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ. ಇದೆಲ್ಲ ಮಾಡಿದರೆ ಟೂತ್ ಡಿಕೆ ಆಗಲ್ಲ. ಮತ್ತು ಫುಡ್ ಹ್ಯಾಬಿಟ್ಸ್ ರೆಗ್ಯುಲೇಟ್ ಮಾಡಬೇಕು. ಆ ಥರ ಮಾಡಿದರೆ ಡೆಂಟಲ್ ಪ್ರಾಬ್ಲಮ್ಸ್ ಜಾಸ್ತಿ ಹೊತ್ತು ಇರಲ್ಲ. ಡಾಕ್ಟರ್, ನೀವೀಗ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರಿ. ಸೊ ಇಷ್ಟೆಲ್ಲ ಟ್ರೀಟ್ಮೆಂಟ್ ಇದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಹಲ್ಲು ನೋವು ಬಂದಾಗ ಹಲ್ಲನ್ನ ತೆಗಿಸ್ಲೇಬೇಕು ಅಂತ ಹೇಳ್ತಾರೆ, ಅದು ಯಾಕೆ ಡಾಕ್ಟರ್? ಓಕೆ, ಹಲ್ಲಿಗೆ ಫೌಂಡೇಶನ್ ಒಂದ್ಸತಿ ಚೆನ್ನಾಗಿರುತ್ತೆ, ಮೇಲ್ಗಡೆ ಭಾಗ ಡ್ಯಾಮೇಜ್ ಆಗಿರುತ್ತೆ. ಒಂದ್ಸತಿ ಮೇಲ್ಗಡೆ ಚೆನ್ನಾಗಿರುತ್ತೆ, ಫೌಂಡೇಶನ್ ಡ್ಯಾಮೇಜ್ ಆಗಿರುತ್ತೆ. ಮೇಲ್ಗಡೆ ಭಾಗ ಅಂದರೆ ಡಿಕೆಯಿಂದ ಡ್ಯಾಮೇಜ್ ಆಗಿರೋದು ಅಥವಾ ಹಲ್ಲು ಮುರಿದೋಗಿರೋದು ಆ ಥರ ಆಗುತ್ತೆ. ಅಂಥ ಟೈಮಲ್ಲಿ ರೂಟ್ ಕೆನಾಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಅಟ್ಲೀಸ್ಟ್ ಅದು ಮಾಡ್ಲಿಕ್ಕಾಗಲಿಲ್ಲ ಅಂದರೆ ಹಲ್ಲು ತೆಗಿಲೇಬೇಕಾಗತ್ತೆ. ಅಥವಾ ಹಲ್ಲು ಮೇಲ್ಗಡೆ ಚೆನ್ನಾಗಿರುತ್ತೆ, ಫೌಂಡೇಶನ್ ಕರ್ಗೋಗಿರುತ್ತೆ, ಬೋನ್ ಸಪೋರ್ಟ್ ಇರಲ್ಲ, ಬಿಕಾಸ್ ಆಫ್ ಗಮ್ ಇನ್ಫೆಕ್ಷನ್ ಆರ್ ಬಿಕಾಸ್ ಆಫ್ ಡಿಕೆಯಿಂದನೂ ಸ್ವಲ್ಪ ಒಳಗಡೆ ಬೋನ್ ಡ್ಯಾಮೇಜ್ ಆಗಿರಬೇಕು. ಅಂಥ ಟೈಮಲ್ಲಿ ಹಲ್ಲು ತೆಗಿಬೇಕಾಗತ್ತೆ. ಫೌಂಡೇಶನ್ ಗಟ್ಟಿ ಇರಬೇಕು, ಮೇಲ್ಗಡೆನೂ ಗಟ್ಟಿ ಇರಬೇಕು, ಆವಾಗ ಆದಷ್ಟು ಉಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಹಲ್ಲನ್ನ ತೆಗೆಸ್ಕೊಳ್ಳೋದಕ್ಕೆ ಏಜ್ ಲಿಮಿಟ್ ಅಂತ ಏನಾದ್ರೂ ಇದೆಯಾ? ಅಂದ್ರೆ ತೀರಾ ಸಣ್ಣ ಏಜ್ ಅಲ್ಲಿ ತೆಗೆದ್ರೆ ಅದು ತಲೆಗೆ ಏನಾದ್ರೂ ಎಫೆಕ್ಟ್ ಆಗುತ್ತೆ, ಆತರ ತೆಗೆಸ್ಕೋಬಾರ್ದು ಅಂತ ದೊಡ್ಡವ್ರು ಹೇಳೋದನ್ನ ಕೇಳಿರ್ತೀವಿ. ಸೊ ಈ ಹಲ್ಲು ತೆಗೆಸ್ಕೊಳ್ಳೋದಕ್ಕೆ ಏಜ್ ಲಿಮಿಟ್ ಏನಾದ್ರೂ ಇದೆಯಾ? ದಟ್ ಇಸ್ ನಾಟ್ ಕರೆಕ್ಟ್, ಅದು ರಾಂಗ್. ಅದು ಅಂದ್ರೆ ಆ ಒಂದು ಯೋಚನೆ ತುಂಬಾ ಜನರಲ್ ಪೇರೆಂಟ್ಸ್ ಅಲ್ಲಿ ಇರುತ್ತೆ, ಇಷ್ಟು ಸಣ್ಣ ಏಜ್ ಅಲ್ಲಿ ತೆಗ್ಸಿದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅನ್ನೋದೊಂದು ಯೋಚನೆ ಇರುತ್ತೆ. ಒನ್ಸ್ ಕಿಡ್ ಇಸ್ ಬಾರ್ನ್
ವಿದಿನ್ 1 hour ಎಕ್ಸ್ಟ್ರಾಕ್ಷನ್ ಮಾಡಿದ್ವಿ. ವಿದಿನ್ 1 hour ಆಯ್ತಾ. ಅದಕ್ಕೆ ಎಕ್ಸ್ಟ್ರಾಕ್ಷನ್ಗೆ ಏಜ್ ಲಿಮಿಟ್ ಅಂತ ಏನಿಲ್ಲ, ಎನಿ ಏಜ್ ವಿ ಕ್ಯಾನ್ ಡೂ. ಹಾಗಾಗಿ ಅದರಿಂದ ಏನು ಸಮಸ್ಯೆ ಏನಿಲ್ಲ. ಬಟ್ ಏನಕ್ಕೆ ಬ್ರೈನ್ ಡ್ಯಾಮೇಜ್ ಅಂತ ಹೇಳ್ತಾರೆ, ಯೂಶ್ವಲಿ ಹೇಳೋದಂದ್ರೆ ಬ್ರೈನ್ ಡ್ಯಾಮೇಜ್ ಆಗುತ್ತೆ, ಕಣ್ಣಿಗೆ ಅಫೆಕ್ಟ್ ಆಗುತ್ತೆ, ಅದಕ್ಕೆ ಹಲ್ ತೆಗೆಸ್ಕೊಳ್ಳಿಕ್ಕೆ ಎದುರ್ತಾರೆ. ಈಗ ಪ್ರೆಸೆಂಟ್ ಮೆಥಡ್ಸ್ ಅಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಅದರ್ವೈಸ್ ಆಲ್ಸೋ ಐಗೆ ಟೂತ್ಗೆ ಕಾಂಟ್ಯಾಕ್ಟ್ ಇಲ್ಲ. ಈಗ ನಿಮ್ ಉಗುರಿಗೆ ಬ್ರೈನ್ಗೆ ಹೇಗೆ ಕಾಂಟ್ಯಾಕ್ಟ್ ಇದೆಯೋ ಹಾಗೆ ಟೂತ್ಗೂ ಬ್ರೈನ್ಗೂ ಕಾಂಟ್ಯಾಕ್ಟ್ ಇರುತ್ತೆ ಅಷ್ಟೇ. ಅದು ಬಿಟ್ರೆ ಹಲ್ಲು ತೆಗೆದ್ರೇನು ಅಥವಾ ಏನೋ ಮಾಡಿದ್ರೇನು ಬ್ರೈನ್ ಡ್ಯಾಮೇಜ್ ಆಗೋದು ಅಂಥದ್ದೇನು ಆಗಲ್ಲ. ಅಂದ್ರೆ ಮನೆಯಲ್ಲಿ ಯಾರಾದ್ರೂ ದೊಡ್ಡವ್ರು ಇದ್ರೆ ಹೇಳ್ತಾರೆ, ಇಷ್ಟು ಬೇಗ ಯಾಕೆ ಹಲ್ಲು ತೆಗೆಸ್ಕೋತೀರಾ, ಹಲ್ಲು ಅಂದ್ರೆ ಇನ್ ಕೇಸ್ ಏನಾದ್ರು ಅಪ್ಪಿ ತೆಗೆಸ್ಕೊಳ್ಳೇಬೇಕು ಅಂದಾಗ ಹೇಳೋದುಂಟು, ಅದು ತಲೆಗೆ ಏನಾದ್ರು ಪೆಟ್ಟಾಗತ್ತಂತೆ, ಅಂದ್ರೆ ಅವ್ರಿಗೆ ಯಾರೋ ಹೇಳಿರ್ತಾರೆ. ಸೊ ಆ ರೀತಿ ಹೇಳಿರ್ತಾರೆ. ಸೊ ಅದು ನಾವ್ ಅನ್ಕೊಂಡಿರೋದು ತಪ್ಪು ಕಲ್ಪನೆ ಅನ್ನೋದನ್ನ ಹೇಳಿದೀರ. ಹೌದು, ಬ್ರೈನ್ಗೆ ಏನು ಡ್ಯಾಮೇಜ್ ಆಗಲ್ಲ, ಐಗೂ ಏನು ಪ್ರಾಬ್ಲಮ್ ಆಗಲ್ಲ. ಒಂದು ಏನಕ್ಕೆ ಈ ಥರ ಶುರುವಾಗಿದೆ ಅಂದರೆ, ಇದಕ್ಕೆ ಮುಂಚೆ ಡೆಂಟಲ್ ಪ್ರಾಬ್ಲಮ್ಸ್ ಅಂದರೆ ಅಟ್ ದ ಏಜ್ ಆಫ್ 60 ಹಲ್ಲನ್ನು ತೆಗೆಸ್ಕೊತಾ ಇದ್ರು. ಸೇಮ್ ಏಜಲ್ಲಿ ಐ ಪ್ರಾಬ್ಲಮ್ ಕ್ಯಾಟ್ರಾಕ್ಟ್ ಅನ್ನೋದು ಶುರು ಆಗ್ತಾ ಇತ್ತು. ಅದಕ್ಕೆ ಜನ ಏನಂತ ಅನ್ಕೊಂತಿದ್ರು ಅಂದರೆ ಹಲ್ಲು ತೆಗೆಸ್ಕೊಂಡಿದ್ದಾರೆ, ಅದಕ್ಕೆ ಕ್ಯಾಟ್ರಾಕ್ಟ್ ಪ್ರಾಬ್ಲಮ್ ಬಂದಿದೆ ಅಂತ ಬಂದ್ಬಿಟ್ಟಿದೆ. ಆ ರೀತಿ ಅವರು ಕನೆಕ್ಷನ್ ಅನ್ನ ತಗೊಳ್ತಾರೆ. ಅದಕ್ಕೆ ಅವರ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಆ ರೀತಿ ಸಜೆಷನ್ ಅನ್ನ ಕೊಡ್ತಾರೆ. ಹಾಗಾಗಿ ಹಲ್ಲನ್ನು ತೆಗೆಸ್ಕೊಳ್ಳೋದಕ್ಕೂ ಅಥವಾ ಅದು ಬ್ರೈನಿಗೆ ಡ್ಯಾಮೇಜ್ ಆಗುತ್ತೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಸಂಬಂಧನೇ ಇಲ್ಲ. ಡಾಕ್ಟರ್, ಈಗ ಕೆಲವರು ಈ ಹಲ್ಲು ನೋವು ಬಂದಾಗ ಮನೆಯಲ್ಲೇ ಒಂದಿಷ್ಟು ಟೆಂಪ್ರರಿ ರಿಲೀಫಿಗೆ ಏನಾದ್ರು ತಗೊಳ್ತಾರೆ, ಅಂದ್ರೆ ಲವಂಗ ಇಡೋದು ಅಥವಾ ಉಪ್ಪನ್ನ ಇಡೋದು, ಆ ರೀತಿ ಮಾಡ್ತಾರೆ. ಇದು ವರ್ಕ್ ಆಗುತ್ತಾ ನಿಜವಾಗ್ಲು? ಟು ಸರ್ಟನ್ ಎಕ್ಸ್ಟೆಂಟ್ ಇಟ್ ವರ್ಕ್ಸ್. ಸರಿನಾ? ಸ್ವಲ್ಪ ಕೆಮಿಕಲ್ಸ್ ಸ್ವಲ್ಪ ಇದೆ, ಪೇನ್ ರಿಲೀವಿಂಗ್ ಕೆಮಿಕಲ್ಸ್. ಅದು ಸ್ವಲ್ಪ ಜನ ಅದು ಇಟ್ಕೊಂತಾರೆ, ಅದರಿಂದ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಸೈಡ್ ಎಫೆಕ್ಟ್ಸ್ ಅಂದ್ರೆ ಒಳಗಡೆ ಸ್ಕಿನ್ನೇ ಬರ್ನ್ ಆಗ್ಬಿಡುತ್ತೆ. ಸೊ ನಾನು ರೆಕಮೆಂಡ್ ಮಾಡಲ್ಲ, ಬಟ್ ಸುಮಾರು ಜನ ಲವಂಗ ಆ ಥರ ಇಟ್ಕೊಂತಾರೆ. ಸ್ವಲ್ಪ ಪೇನ್ ರಿಲೀಫ್, ಟೆಂಪರರಿ ಸ್ವಲ್ಪ ರಿಲೀಫ್ ಸಿಗುತ್ತೆ. ಟೆಂಪರರಿ ರಿಲೀಫ್ ಸಿಗುತ್ತೆ ಸ್ವಲ್ಪ. ಆ ರೀತಿ ಇಡಬಹುದು. ಹಂಗಾರೆ ಇಡಬಹುದು ಅಂದ್ರೆ ಅದು ಅಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಏನು ಆಗಲ್ಲ. ಅದು ಟೆಂಪರರಿ ಸ್ವಲ್ಪ ಸಮ್ ಪೀಪಲ್ ಇಟ್ ಹೆಲ್ಪ್ಸ್. ಅಂದ್ರೆ ಆ ಮೊಮೆಂಟ್ ಗೆ ಪೇನ್ ಆಗೋದನ್ನ ರಿಲೀಫ್ ಮಾಡುತ್ತೆ ಅಷ್ಟೇ. ಡಾಕ್ಟರ್, ಈಗ ಕೆಲವರು ಪೇಷಂಟ್ ಗಳಿಗೆ ಭಯ ಆಗುತ್ತೆ, ಅಂದ್ರೆ ಇಂಜೆಕ್ಷನ್ ಇರುತ್ತೆ ಪೇನ್ ಕಿಲ್ಲರು, ಅಂದ್ರೆ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ, ಬಟ್ ಸ್ಟಿಲ್ ಆ ಟೈಮ್ ಅಲ್ಲಿ ಒಂದು ಭಯ ಆಗುತ್ತಲ್ಲ, ಆವಾಗ ಆ ಟೈಮ್ ಅಲ್ಲಿ ಹೇಗೆ ನೀವು ಅವ್ರನ್ನ ಟ್ರೀಟ್ ಮಾಡ್ತೀರಾ? ಅಂದ್ರೆ ಅವರಿಗೆ ಮಾನಸಿಕವಾಗಿ ಹೇಗೆ ಧೈರ್ಯ ತುಂಬ್ತೀರಾ? ಓಕೆ, ಒಂದು ಈ ಡೆಂಟಿಸ್ಟ್ ಅಂದ್ರೆ ಡೆಂಟಲ್ ಟ್ರೀಟ್ಮೆಂಟ್ ಅಂದ್ರೆ ಏನಕ್ಕೆ ಭಯ ಆಗುತ್ತೆ ಅಂದ್ರೆ ಪೇನ್ ಆಗುತ್ತೆ ಅಂತ ಸ್ವಲ್ಪ ಭಯ ಆಗುತ್ತೆ. ಅದು ಮತ್ತೆ ಮೇನ್ ಗೂಗಲ್ ಮಾಡ್ತಾರೆ, ಅದರಲ್ಲಿ ಸಮ್ ರಾಂಗ್ ವಿಡಿಯೋಸ್ ನೋಡ್ತಾರೆ, ಅದು ನೋಡ್ಬಿಟ್ಟು ಇನ್ನೂ ಟೆನ್ಷನ್ ಆಗುತ್ತೆ. ಅಂಥವ್ರನ್ನ ಮ್ಯಾನೇಜ್ ಮಾಡೋದು ತುಂಬಾನೇ ಕಷ್ಟ. ಅಂತ ನೋಡದೆ ಡೈರೆಕ್ಟ್ ಬಂದು ಸ್ವಲ್ಪ ನರ್ವಸ್ ಫೀಲ್ ಆದರೆ ಅದನ್ನ ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು ನಾವು. ಬಟ್ ಏನು ಮಾಡ್ತೀವಿ ಅಂದರೆ ಬಂದ ತಕ್ಷಣ ಅವ್ರಿಗೆ ಎಲ್ಲ ಪ್ರೊಸೀಜರ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ ಆ್ಯಂಡ್ ಸ್ವಲ್ಪ ಅಶ್ಯೂರ್ ಮಾಡ್ತೀವಿ, ಈ ಥರ ಡೆಂಟಲ್ ಟ್ರೀಟ್ಮೆಂಟ್ ಪೇನ್ ಆಗಲ್ಲ ಅಂತ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ನಂಬಿಕೆ ಬಂದ ಮೇಲೇ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಆದ್ರೇನು ಸ್ವಲ್ಪ ನರ್ವಸ್ನೆಸ್ ಅಂತ ಒಂದು ಇದ್ದೇ ಇರುತ್ತೆ. ಅವ್ರಿಗೆ ಟ್ರೀಟ್ಮೆಂಟ್ ಶುರು ಮಾಡಿದ ಮೇಲೆ ಅವ್ರಿಗೆ ಫಸ್ಟೇ ಹೇಳಬೇಕು, ಈಗ ಇಂಜೆಕ್ಷನ್ ಕೊಡ್ತಾ ಇದೀವಿ, ಜಸ್ಟ್ ಹೇಳ್ಬಿಟ್ಟು ಕೊಟ್ಟರೆ ಅವ್ರಿಗೆ ಗೊತ್ತಾಗುತ್ತೆ. ಗೊತ್ತಿಲ್ಲ ಸರ್ಪ್ರೈಸ್ ಮಾಡಿದ್ರೆ ಸ್ವಲ್ಪ ತಗೊಂಡು ಚುಚ್ಬಿಟ್ರೆ ಅವ್ರಿಗೆ ಗೊತ್ತಿಲ್ಲದೆ ಅವಾಗ ಇನ್ನೂ ಭಯ ಆಗುತ್ತೆ. ಅದೊಂದು. ಮತ್ತು ನಾವು ಟ್ರೀಟ್ಮೆಂಟ್ ಮಾಡುವಾಗ ಅವ್ರ ಜೊತೆ ಮಾತಾಡ್ತಾನೆ ಇರ್ತೀವಿ ಹಾಗೆ. ಮತ್ತು ಇನ್ನೊಂದೇನೆಂದರೆ ಟ್ರೀಟ್ಮೆಂಟ್, ಈಗ ಪೇಷಂಟ್ ಡೆಂಟಲ್ ಚೇರ್ ಇರ್ತಾರೆ, ಅವ್ರು ಏನು ನೋಡ್ತಿರ್ತಾರೆ ಅಂದರೆ ಸೀಲಿಂಗ್ ಹತ್ರ ನೋಡ್ತಿರ್ತಾರೆ. ನಾವೇನು ಮಾಡಿದೀವಿ ಅಂದರೆ ಸೀಲಿಂಗ್ ಅಲ್ಲಿನೂ ಒಂದು ಮಾನಿಟರ್ ಫಿಕ್ಸ್ ಮಾಡಿದ್ವಿ. ಈಗ ಮೇನ್ ಬೇಕಾಗಿರೋ ಚಿಕ್ಕ ಮಕ್ಕಳಿಗೆ ಅಂಥವ್ರಿಗೆ ಕಾರ್ಟೂನ್ಸ್ ಅಥವಾ ಅವ್ರ ಫೇವರೆಟ್ ಕಾರ್ಟೂನ್ಸ್ ಅಥವಾ ಏನಾದರೂ ಇದ್ರೆ ಅದು ಪ್ಲೇ ಮಾಡ್ತೀವಿ. ಅವ್ರು ಮರ್ತೋಗ್ತಾರೆ, ಮೈಂಡ್ ಡೈವರ್ಟ್ ಆಗುತ್ತೆ. ಮತ್ತೆ ಅದು ಮ್ಯಾನೇಜರ್ ಅವ್ರ ಜೊತೆ ಮಾತಾಡ್ಕೊಂತ ನಿಧಾನ ಮಾಡ್ಬಿಡ್ತೀವಿ ಟ್ರೀಟ್ಮೆಂಟ್. ಏನು ತೊಂದರೆ ಏನಾಗಲ್ಲ. ಇನ್ಫ್ಯಾಕ್ಟ್ ನಾನು ಬೀಯಿಂಗ್ ಎ ಸರ್ಜನ್, ಚಿಕ್ಕ ಮಕ್ಕಳು ಸರ್ಜರಿನೂ ಡೆಂಟಲ್ ಚೇರ್ ಮೇಲೆ ಮಾಡ್ತೀನಿ, ಆರಾಮಾಗಿ ಮಾಡಿಸ್ಕೊಂತಾರೆ, ಏನು ಪ್ರಾಬ್ಲಮ್ ಆಗಲ್ಲ. ಅಂದ್ರೆ ಕಾರ್ಟೂನ್ ಅದೆಲ್ಲ ಹಾಕೋದ್ರಿಂದಾಗಿ ಅವ್ರ ಮೈಂಡ್ ಡೈವರ್ಟ್ ಆಗುತ್ತೆ, ಮತ್ತೆ ಅವರಿಗೆ ಸ್ವಲ್ಪ ನಂಬಿಕೆ ಬರ್ಬೇಕು ನಮ್ಮ ಮೇಲೆ. ಹಾಗೆ ಆ ರೀತಿಯಾಗಿ ಕಲೋಕಿಲಾಗಿ ಮಾತಾಡಿದ್ಮೇಲೆ ದೆನ್ ಅವರಿಗೆ ಏನು ಟ್ರೀಟ್ಮೆಂಟ್ ಈಸಿ ಆಗುತ್ತೆ, ಅಂದ್ರೆ ಭಯ ಪಡ್ಕೊಳ್ಳಲ್ಲ ಅಷ್ಟು. ಹಾಗಿದ್ರೆ ಡಾಕ್ಟರ್, ಈಗ ಟ್ರೀಟ್ಮೆಂಟ್ ಆಯ್ತು, ಇನ್ನೊಂದೇನಂದ್ರೆ ಸ್ವಲ್ಪ ಏನಾದ್ರು ಪೇನ್ ಏನಾದ್ರು ಅನ್ಸಿದ್ರೆ ಟ್ರೀಟ್ಮೆಂಟ್ ಹಾಗೆ ಮಾಡಕ್ ಹೋಗ್ಬಾರ್ದು. ಪೇನ್ ಕಂಟ್ರೋಲ್ ಮಾಡ್ಬಿಟ್ಟೆ ಮಾಡ್ಬೇಕು, ಆವಾಗ್ಲೇ ಕೋಆಪರೇಟ್ ಮಾಡ್ತಾರೆ. ಅದರ್ವೈಸ್ ನೆವರ್ ದೇ ಬಿಲೀವ್ ಎನಿ ಆಫ್ ದ ಡೆಂಟಿಸ್ಟ್. ಪೇನ್ ಇರೋ ಟೈಮಲ್ಲಿ ಟ್ರೀಟ್ಮೆಂಟ್ ಮಾಡಬಾರ್ದು, ಪೇನ್ ಕಡಿಮೆ ಆದ್ಮೇಲೆ ಟ್ರೀಟ್ಮೆಂಟ್ ಮಾಡ್ಬೇಕಾಗುತ್ತೆ.
ಅಂದ್ರೆ ಅದು ಯಾವ ಕಾರಣಕ್ಕೆ, ಅಂದ್ರೆ ಪೇನ್ ಇದೆ ಅದು ಇನ್ನೂ ಜಾಸ್ತಿ ಆಗುತ್ತೆ ಅವ್ರಿಗೆ ಭಯ ಆಗುತ್ತೆ ಅಂತನಾ ಅಥವಾ ಏನಾದ್ರೂ ಬೇರೆ ರೀಸನ್ಸ್ ಇರುತ್ತಾ? ಅವ್ರಿಗೆ ಸಫಿಶಿಯಂಟ್ ಕರೆಕ್ಟ್ ಡೋಸ್ ಮೆಡಿಸಿನ್ ಕೊಡ್ಬೇಕು, ಅದೊಂದು. ಮತ್ತೆ ಇನ್ಫೆಕ್ಷನ್ ಜಾಸ್ತಿ ಇದ್ರೇನು ವರ್ಕ್ ಆಗಲ್ಲ, ಇಂಜೆಕ್ಷನ್ಸ್ ವರ್ಕ್ ಆಗಲ್ಲ. ಅಂತ ಟೈಮಲ್ಲಿ ಸ್ವಲ್ಪ ಮೆಡಿಸಿನ್ಸ್ ಕೊಟ್ಬಿಟ್ಟು ಮತ್ತೆ ಒಂದು 2-3 ಡೇಸ್ ಆದ್ಮೇಲೆ ಮತ್ತೆ ನೋಡ್ತೀವಿ. ಆ ತರ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಡಾಕ್ಟರ್, ಅಂದ್ರೆ ಈಗ ಪೇನ್ ಇದ್ದಾಗ ಟ್ರೀಟ್ ಮಾಡಬಾರ್ದು ಅಂತ ಹೇಳಿದ್ರಲ್ವಾ? ಹೌದು. ಆ ಟೈಮಲ್ಲಿ ಏನಾದ್ರೂ ಆಕ್ಟಿವ್ ಇನ್ಫೆಕ್ಷನ್ ಇರುವಾಗ ಮಾಡಬಾರ್ದು. ಅಂದ್ರೆ ಪೇನ್ ಇದೆ ಅಂದಾಗ ಆಕ್ಟಿವ್ ಇನ್ಫೆಕ್ಷನ್ಸ್ ಇದೆ ಅಂತ ಅರ್ಥ. ಹೌದು. ಈಗ ಕೆಲವರಿಗೆ ಕೆನ್ನೆ ಊದ್ಕೊಳ್ಳುತ್ತಲ್ವಾ, ಅದು ಯಾವ? ಅದೇ ಸೇಮ್ ಥಿಂಗ್. ನಾನು ಸ್ವಲ್ಪ ಸ್ವೆಲ್ಲಿಂಗ್ ಎಲ್ಲ ಜಾಸ್ತಿ ಆದ್ರೆ ಏನಾಗುತ್ತೆ ಅಂದ್ರೆ ಟಿಶ್ಯೂ pH ಅಂತೀವಲ್ಲ ಅದು ಚೇಂಜ್ ಆಗುತ್ತೆ. ಅಂತ ಟೈಮಲ್ಲಿ ಇಂಜೆಕ್ಷನ್ ಎಫೆಕ್ಟ್ ಆಗಲ್ಲ, ಅದೊಂದು. ಮತ್ತೆ ಏನಕ್ಕೆ ಸ್ವೆಲ್ಲಿಂಗ್ ಬರುತ್ತಂತ ನೀವು ಹೇಳ್ತಾ ಇದ್ರು, ಲೈಕ್ ಯೂಶುವಲಿ ಅಡಲ್ಟ್ಸ್ ಆದ್ರೆ ವಿಸ್ಡಮ್ ಟೂತ್ ಪ್ರಾಬ್ಲಮ್ ಇರ್ಬೋದು. ವಿಸ್ಡಮ್ ಟೂತ್ ಕರೆಕ್ಟ್ ಪೊಸಿಷನ್ ತಗೊಂಡಿಲ್ಲ ಅಂದ್ರೆ ಅಲ್ಲಿ ಗಮ್ಸ್ ಎಲ್ಲ ಇನ್ಫೆಕ್ಟ್ ಆಗಿ ಚೀಕ್ ಸ್ವೆಲ್ಲಿಂಗ್ ಬರುತ್ತೆ. ಇನ್ನೊಂದು, ಇದ್ ಮುಂಚೆ ಹೇಳಿದ್ವಿ, ಟೂತ್ ಡಿಕೆ ನರ್ವ್ಗೆ ಸ್ಪ್ರೆಡ್ ಆಗಿ ಅಲ್ಲಿಂದ ಬೋನ್ ಸ್ಪ್ರೆಡ್ ಆಗಿ ಅಲ್ಲಿಂದ ಚೀಕ್ ಸ್ಪ್ರೆಡ್ ಆದ್ರೇನು ಸ್ವೆಲ್ಲಿಂಗ್ ಬರುತ್ತೆ. ಆ ರೀತಿಯಾಗಿ ಆಗುವಂತ ಚಾನ್ಸಸ್ ಇರುತ್ತೆ. ಸ್ವೆಲ್ಲಿಂಗ್ ಅಂತ ಇರೋ ಟೈಮಲ್ಲಿ ಇಂಜೆಕ್ಷನ್ ಎಫೆಕ್ಟ್ ಸ್ವಲ್ಪ ಕಮ್ಮಿ ಇರುತ್ತೆ. ಡಾಕ್ಟರ್, ಈಗ ಒಂದ್ಸತಿ ಟ್ರೀಟ್ಮೆಂಟ್ ಆದ್ಮೇಲೆ ಎಷ್ಟು ಕೇರ್ ಮಾಡ್ಬೇಕಾಗತ್ತೆ? ಅಂದ್ರೆ ಹೇಳಿದ್ರೆ ನೀವು ರೂಟ್ ಕೆನಾಲ್ ಮಾಡ್ಬೇಕಾಗತ್ತೆ ಅಥವಾ ಫಿಲ್ಲಿಂಗ್ ಮಾಡಿಸ್ತಾರೆ, ಕ್ಯಾಪ್ ಹಾಕಿಸ್ತಾರೆ ಅಂತ, ಅದೆಲ್ಲ ಆದ್ಮೇಲೆ ಎಷ್ಟು ಕೇರ್ಫುಲ್ ಆಗಿ ನೋಡ್ಕೋಬೇಕಾಗತ್ತೆ ಹಲ್ಲನ್ನ? ಎಕ್ಸ್ಟ್ರಾ ಕೇರ್ಫುಲ್ ಅಂದ್ರೆ ಯೂಶುವಲಿ ಬೇಕಾಗಿಲ್ಲ. ನಾರ್ಮಲ್ ಟೀತ್ ಹೇಗೆ ಮೇಂಟೈನ್ ಮಾಡ್ತೀವೋ ಅದೇ ತರ ಮೇಂಟೈನ್ ಮಾಡಬೇಕು. ಚೆನ್ನಾಗಿ ಬ್ರಷ್ ಮಾಡೋದು, ಕ್ಲೀನ್ ಎಲ್ಲ ಟಂಗ್ ಕ್ಲೀನ್ ಮಾಡೋದು, ಅದೆಲ್ಲ ಕಂಪ್ಲೀಟ್ ಮೇಂಟೈನ್ ಮಾಡಿದ್ರೆ ಪ್ರಾಬ್ಲಮ್ ಆಗಲ್ಲ. ಹಾಗಂತೂ ಎಲ್ಲ ಹಾಗೆ ನೆಗ್ಲೆಕ್ಟ್ ಮಾಡೋಕ್ಕೂ ಆಗಲ್ಲ. ಈಗ ಲೈಕ್ ಪರ್ಸನ್ ಗೆಟ್ಸ್ ಕ್ಯಾಪ್ ಮಾಡಿಸ್ಕೊಂಡಿದ್ದಾರೆ, ಆವಾಗ ಆ ಕಡೆ ಸ್ಟಿಕ್ಕಿ ಫುಡ್, ಶುಗರ್ ಕೇನು ಅಂಥದ್ದೆಲ್ಲ ತಿನ್ಬಾರ್ದು. ತಿಂದ್ರೆ ಕ್ಯಾಪ್ ಬಂದ್ಬಿಡುತ್ತೆ ಅಥವಾ ಒಂದ್ಸತಿ ಹಲ್ಲೆ ಮುರಿದೋಗುತ್ತೆ. ಅಂದ್ರೆ ಹಾಕಿದ ಸಂದರ್ಭದಲ್ಲ? ಹೌದು. ಅಂದ್ರೆ ಗಟ್ಟಿ ವಸ್ತುಗಳನ್ನ ತಿಂದಾಗ, ಗಟ್ಟಿ ಅಂತ ಹೇಳಲ್ಲ, ಶುಗರ್ ಕೇನ್ ಮತ್ತೆ ಚಿಕ್ಕಿ ಅಂದ್ರೆ ಸ್ಟಿಕ್ಕಿ ಫುಡ್. ಶುಗರ್ ಕೇನ್ ಅಂದ್ರೆ ರೆಸಿಲೆನ್ಸ್ ಸ್ವಲ್ಪ ಜಾಸ್ತಿ, ಅಂದ್ರೆ ಫೋರ್ಸ್ ಜಾಸ್ತಿ ಹಾಕ್ತಿವಿ ತಿನ್ಬೇಕಾದ್ರೆ. ಮತ್ತೆ ಬಾಟಲ್ ಓಪನ್ ಮಾಡೋದು ಅಂತದೆಲ್ಲ ಪ್ರಯತ್ನ ಮಾಡ್ಲೇಬಾರ್ದು. ಆ ರೀತಿಯಾಗಿ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಮತ್ತೆ ಇನ್ನೊಂದ್ರೆ ಫಿಲ್ಲಿಂಗ್ಸ್ ಎಲ್ಲ ಮಾಡಿದ್ರೆ, ಸೈಡ್ ಟೀತ್ ಇನ್ ಬಿಟ್ವೀನ್ ಟೀತ್ ಅನ್ನು ಫಿಲ್ಲಿಂಗ್ಸ್ ಎಲ್ಲ ಮಾಡಿದ್ರೆ ಅಥವಾ ಕ್ಯಾಪ್ ಕೊಟ್ರೇನು ಡೆಂಟಲ್ ಫ್ಲಾಸ್ ಮಾಡೋದು ಹಾಗೆಲ್ಲ ಮಾಡ್ಬೇಕಾಗತ್ತೆ. ಬಿಟ್ವೀನ್ ಟೀತ್ ಇಂಟರ್ ಡೆಂಟಲ್ ಬ್ರಷ್ ಯೂಸ್ ಮಾಡೋದು ಅಥವಾ ಡೆಂಟಲ್ ಫ್ಲಾಸ್ ಯೂಸ್ ಮಾಡೋದೆಲ್ಲ ಯೂಸ್ ಮಾಡಬೇಕಾಗತ್ತೆ. ಡಾಕ್ಟರ್, ಈಗ ಹಲ್ಲಿನ ಆರೋಗ್ಯಕ್ಕೆ ಯಾವ್ದಾದ್ರು ಪರ್ಟಿಕ್ಯುಲರ್ ಫುಡ್ ಇದೆಯಾ? ಅಂದ್ರೆ ಇದು ಹಲ್ಲನ್ನು ಸ್ಟ್ರಾಂಗ್ ಮಾಡುತ್ತೆ, ಆ ರೀತಿ ಏನಾದ್ರೂ ಇದೆಯಾ? ನೀವ್ ಆಗ್ಲೇ ಹೇಳಿದ್ರಿ ಒಂದ್ಸತಿ ಹಲ್ಲು ಬೆಳೆದ್ರೆ ಅದಕ್ಕೇನು ಎಫೆಕ್ಟ್ ಆಗಲ್ಲ, ಅಂದ್ರೆ ಕ್ಯಾಲ್ಸಿಯಂ ಕೂಡ ಎಫೆಕ್ಟ್ ಆಗಲ್ಲ ಅಂತ. ಆದ್ರೂ ಕೆಲವರು ಅನ್ಕೋತಾರೆ ಇಂಥ ಫುಡ್ ಏನಾದ್ರೂ ಒಳ್ಳೇದಾಗ್ಬೋದಾ ಅಂತ, ಆತರ ಏನಾದ್ರೂ ಇದೆಯಾ? ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ತಗೊಂಡ್ರೆ ಪ್ರಾಬ್ಲಮ್ ಇಲ್ಲ, ಟೂತ್ಗೆ ಪ್ರಾಬ್ಲಮ್ ಇಲ್ಲ. ಬಟ್ ರಿಕ್ವೈರ್ಮೆಂಟ್ ತಗೋಬೇಕು, ಅದರ್ವೈಸ್ ಬೇಕಾಗಿಲ್ಲ. ಅದು ತಗೊಂಡ್ರೆ ಏನು ಹೆಲ್ಪ್ ಏನಾಗಲ್ಲ. ಬಟ್ ಸಪ್ರೇಟ್ ಆಗಿ ಟೂತ್ ಪ್ರಾಬ್ಲಮ್ಗೋಸ್ಕರ ಅಥವಾ ಓರಲ್ ಹೆಲ್ತ್ಗೋಸ್ಕರ ಸಪ್ರೇಟ್ ಫುಡ್ಸ್ ಅಂತ ಏನಿರಲ್ಲ. ಡಾಕ್ಟರ್, ಈಗ ಕೆಲವ್ರು ಹೇಳ್ತಾರೆ ದಿನಕ್ಕೆ 2 ಸತಿ ಹಲ್ಲು ಉಜ್ಜೋದು ಬೆಸ್ಟ್ ಅಂತ. ಇದು ಯಾವ ಕಾರಣಕ್ಕೆ? ಅಂದ್ರೆ ಹಲ್ಲು ಕ್ಲೀನ್ ಆಗಿರ್ಬೇಕು ಆ ಒಂದು ರೀಸನಿಗೆ ಮಾತ್ರನಾ? ಅಂದ್ರೆ ಟೂತ್ ಡಿಕೇಸ್ ಆಗಬಾರ್ದು ಆ ಕಾರಣಕ್ಕೆ? ಹೌದು, ಅದನ್ನು ಸ್ವಲ್ಪ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಈಗ ಬ್ರಷ್ ಮಾಡಿದ ಮೇಲೆ ಟೂತ್ ಮೇಲೆ ಡೆಪಾಸಿಟ್ಸ್ ಏನಿರಲ್ಲ, ಬಟ್ ವಿದಿನ್ ಮಿನಿಟ್ಸ್ ಬ್ಯಾಕ್ಟೀರಿಯಾ ಗ್ರೋ ಆಗೋದು ಮತ್ತು ಡೆಪಾಸಿಟ್ಸ್ ಫಾರ್ಮ್ ಆಗೋದೆಲ್ಲ ಸ್ಟಾರ್ಟ್ ಆಗುತ್ತೆ. ಬಟ್ ಬಿಗಿನಿಂಗಲ್ಲಿ ಸಾಫ್ಟ್ ಆಗಿರುತ್ತೆ ಡೆಪಾಸಿಟ್ಸ್. ಅದನ್ನು ನಾವು ಪ್ಲಾಕ್ ಅಂತೀವಿ. ಆ ಪ್ಲಾಕ್ ಸಾಫ್ಟ್ ಆಗಿರುತ್ತೆ. ಅದನ್ನು ಹಾಗೆ ಬಿಟ್ಟರೆ ವಿದಿನ್ 24 to 48 ಅವರ್ಸಲ್ಲಿ ಹಾರ್ಡ್ ಆಗುತ್ತೆ. ಅದನ್ನು ನಾವು ಟಾರ್ಟಾರ್ ಅಂತೀವಿ. ಆ ಟಾರ್ಟಾರಲ್ಲಿ ಪ್ಲಾಕಲ್ಲಿ ಬ್ಯಾಕ್ಟೀರಿಯಾ ತುಂಬಾ ಇರುತ್ತೆ. ಅದು ಅದರಿಂದ ಗಮ್ಸ್ ಮೇಲೆ ಎಫೆಕ್ಟ್ ಬರುತ್ತೆ, ಗಮ್ ಇನ್ಫೆಕ್ಷನ್ ಆಗೋದು ಅಂಥದ್ದೆಲ್ಲ ಇರುತ್ತೆ. ಮತ್ತು ಟೂತ್ ಡಿಕೆ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಚೆನ್ನಾಗಿ ಬ್ರಷ್ ಮಾಡಬೇಕು. ಪ್ಲಾಕ್ ಅಂದರೆ ಸಾಫ್ಟ್ ಆಗಿರುತ್ತೆ ಅಂತೆಲ್ಲ ಹೇಳಿದ್ದೀನಲ್ಲ, ಅದು ವಿದಿನ್ 12 to 48 ಅವರ್ಸಲ್ಲಿ ಹಾರ್ಡ್ ಆಗುತ್ತೆ. 24 to 48 ಅವರ್ಸಲ್ಲಿ. ಸೊ ಬಿಫೋರ್ ಇಟ್ ಬಿಕಮ್ಸ್ ಹಾರ್ಡ್ ಬ್ರಷ್ ಮಾಡಿಕೊಂಡ್ರೆ ಈ ಪ್ರಾಬ್ಲಮ್ಸ್ ಏನೂ ಇರಲ್ಲ. ಡಾಕ್ಟರ್, ಈಗ ಹಿಂದಿನ ಕಾಲದಲ್ಲಿ ಹೆಚ್ಚಾಗಿ ಇದ್ದಿಲು, ಉಪ್ಪು ಅಥವಾ ಬೇವಿನ ಕಡ್ಡಿಲೆಲ್ಲ ಬ್ರಷ್ ಮಾಡ್ತಾ ಇದ್ರು. ಅಂದ್ರೆ ಇವಾಗಿರೋ ತರ ಬ್ರಷ್ ಹಿಂದೆ ಇರ್ಲಿಲ್ಲ. ಬಟ್ ಸ್ಟಿಲ್ ಕಂಪೇರ್ ಮಾಡಿದ್ರೆ ಇವಾಗ್ಲೇ ಈ ಹಲ್ಲಿನ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಅದ್ರಿಂದ ಏನಾದ್ರೂ ಬೆನಿಫಿಟ್ಸ್ ಇತ್ತಾ? ಅಥವಾ ಈ ಉಪ್ಪಲ್ಲಿ ಬ್ರಷ್ ಮಾಡೋದು, ಇದ್ದಿಲು, ಬೇವಿನ ಕಡ್ಡಿ, ಇದರಿಂದ ಏನಾದ್ರೂ ಬೆನಿಫಿಟ್ಸ್ ಇತ್ತಾ? ಎಕ್ಸ್ಟ್ರಾ ಬೆನಿಫಿಟ್ಸ್? ಓಕೆ, ಅದನ್ನ ಸ್ವಲ್ಪ ನಾನೇ ಮಾಡಿಫೈ ಮಾಡಿ ಹೇಳ್ತೇನೆ ನಿಮಗೆ. ಇದಕ್ಕೆ ಮುಂಚೆ ಕಾಲದಲ್ಲಿ ಫುಡ್ ಏನು ತಿಂದ್ರೂ ಸ್ವಲ್ಪ ಫೈಬ್ರಸ್ ಆಗಿ ಹಾರ್ಡ್ ಆಗಿತ್ತು. ಅದರಿಂದ ಹಲ್ ಮಧ್ಯದಲ್ಲಿ ಸಿಕ್ಕಾಕೊಳ್ಳೋದು ಅಂಥದ್ದೇನಿರಲ್ಲ. ಬಟ್ ಈಗ ಪ್ರತಿಯೊಂದು ಏನೇ ತಿಂದ್ರೂ ರಿಫೈನ್ಡ್ ಫುಡ್ ತುಂಬ ಸಾಫ್ಟ್ ಆಗಿರುತ್ತೆ. ಅದು ಫುಡ್ ಒಳಗಡೆ ಸಿಕ್ಕಾಕೊಳ್ಳೋದು ಅಂಥದ್ದೆಲ್ಲ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಅದರಿಂದ ಡೆಂಟಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ, ಅದೊಂದು. ಮತ್ತು
ಬೆವನ್ ಸ್ಟಿಕ್ ಅದಲ್ಲಿ ನೀಮ್ ಸ್ಟಿಕ್ಕು ಮತ್ತು ಸಾಲ್ಟ್ ಅದೆಲ್ಲ ನಾನು ರೆಕಮೆಂಡ್ ಮಾಡಲ್ಲ. ಏನಕ್ಕೆ ಅದರಿಂದ ಟೂತ್ ಡ್ಯಾಮೇಜಸ್ ಜಾಸ್ತಿ ಆಗುತ್ತೆ. ಅಂದ್ರೆ ಆ ಕಾರಣದಿಂದಾಗಿ ಅವರಿಗೆ ಏನು ಹಲ್ಲು ಹುಳುಕು ಆಗದೆ ಇರುವಂತ ಚಾನ್ಸಸ್ ಇರ್ಲಿಲ್ಲ, ಆದ್ರೆ ಅವ್ರು ತಿನ್ನುವಂತ ಫುಡ್ ಇಂದಾಗಿ ಅವರ ಹಲ್ಲು ಚೆನ್ನಾಗಿತ್ತು. ಇವಾಗ ರಿಫೈನ್ಡ್ ಫುಡ್ ಅನ್ನ ತಿನ್ನೋದ್ರಿಂದಾಗಿ ತುಂಬಾ ಸ್ಟಿಕ್ಕಿ ಗ್ಯಾಪ್ ಒಳಗಡೆ ಬೇಗ ಫಿಲ್ ಆಗುತ್ತೆ. ಅಂದ್ರೆ ಅಲ್ಲಿ ನಿಂತ್ಕೊಂಡು ಅಲ್ಲೇ ಒಂದಿಷ್ಟು ಫುಡ್ ಕಂಟೆಂಟ್ ಇದ್ಕೊಂಡು ಅದು ಮತ್ತೆ ಹಲ್ಲು ಹುಳುಕಾಗೋದಕ್ಕೆ ಕಾರಣ ಆಗುತ್ತೆ. ಹೌದು. ಅಂದ್ರೆ ಯೂಶಲಿ ಅನ್ಕೊಂಡಿರ್ತಾರೆ ಬೇವಿನ ಕಡ್ಡಿ ಅವೆಲ್ಲ ಬೆಸ್ಟ್ ಅಂತ, ಹಿಂದಿನ ಕಾಲದಲ್ಲಿ ಸ್ಟ್ರಾಂಗ್ ಆಗಿತ್ತು ಅಂದ್ರೆ ಅದೊಂದು ಜನರಲ್ ಥಾಟ್ ಇರುತ್ತೆ, ಅದಕ್ಕೋಸ್ಕರ ಈ ಪ್ರಶ್ನೆ ಕೇಳ್ತಾರೆ. ಡಾಕ್ಟರ್, ಈಗ ಹಲ್ಲಿನ ಸೌಂದರ್ಯದ ಬಗ್ಗೆ ನೋಡೋದಾದ್ರೆ ಹಲ್ಲಿಗೆ ಕ್ಲಿಪ್ ಅನ್ನ ಹಾಕಿಸ್ಕೋತಾರೆ, ಆದ್ರೆ ಇದ್ರಲ್ಲೂ ಕೂಡ ಏಜ್ ಲಿಮಿಟ್ ಅಂತ ಏನಾದ್ರೂ ಇದೆಯಾ? ಓಕೆ, ಕ್ಲಿಪ್ ಟ್ರೀಟ್ಮೆಂಟ್ಗೆ ಏಜ್ ಲಿಮಿಟ್ ಅಂತೂ ಏನಿಲ್ಲ. ಬಟ್ ಟೀನೇಜ್ ಅಥವಾ ಇಮಿಡಿಯೇಟ್ಲಿ ಆಫ್ಟರ್ ಟೀನೇಜ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಟ್ರೀಟ್ಮೆಂಟ್ ರೆಸ್ಪಾನ್ಸ್ ಸ್ವಲ್ಪ ಡ್ಯೂರೇಷನ್ ಆಫ್ ದ ಟ್ರೀಟ್ಮೆಂಟ್ ಸ್ವಲ್ಪ ಬೇಗ ಆಗೋಗುತ್ತೆ. ಲೈಕ್ ವಿ ಹ್ಯಾವ್ ಡನ್ ದ ಟ್ರೀಟ್ಮೆಂಟ್ ಈವನ್ ಫಾರ್ ಪೀಪಲ್ ಹೂ ಆರ್ 55-60 years. ಅಂಥವರಿಗೆ ಟ್ರೀಟ್ಮೆಂಟ್ ಸ್ವಲ್ಪ ಜಾಸ್ತಿ ಟೈಮ್ ಆಗುತ್ತೆ ಅಷ್ಟೇ. 12 months ಆಗೋದು, 14 months ಆಗ್ಬೋದು, ಅಥವಾ 15 months ಆಗ್ಬೋದು ಅಷ್ಟೇ. ಅದು ಬಿಟ್ಟರೆ ಏನು ಡಿಫ್ರೆನ್ಸ್ ಏನಿರಲ್ಲ. ಇದ್ರಿಂದ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತೆ? ಅಂದ್ರೆ ಹಲ್ಲನ್ನ ಫೋರ್ಸ್ಫುಲ್ಲಿ ಒಂದು ಲೇಯರ್ಗೆ ತಂದು ನಿಲ್ಸಿರ್ತಾರೆ, ಕೆಲವರು ಹೇಳ್ತಾರೆ ಕ್ಲಿಪ್ ಹಾಕ್ಸಿದ್ರೆ ಅದು ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಒಂದು ಥಾಟ್ ಕೆಲವರಲ್ಲಿ ಇರುತ್ತೆ. ಇದರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತೆ? ನೀವು ಕರೆಕ್ಟ್ ಆಗಿ ಒಂದು ವರ್ಡ್ ಯೂಸ್ ಮಾಡಿ, ಫೋರ್ಸ್ಫುಲಿ ಅಂತ. ನಾವು ಫೋರ್ಸ್ ಜಾಸ್ತಿ ಯೂಸ್ ಮಾಡಲ್ಲ, ಮೈಲ್ಡ್ ಪ್ರೆಷರ್ ಯೂಸ್ ಮಾಡಿ ಹಲ್ಲನ್ನ ಕರೆಕ್ಟ್ ಪೊಸಿಷನ್ಗೆ ತಗೊಂಡ್ ಬರ್ತೀವಿ. ಜಾಸ್ತಿ ಫೋರ್ಸ್ ಯೂಸ್ ಮಾಡಿ ಕ್ಲಿಪ್ ಟ್ರೀಟ್ಮೆಂಟ್ ಮಾಡಬಾರ್ದು. ಆ ರೀತಿ ಅಂದ್ರೆ ಯೂಶಲಿ ಆ ರೀತಿ ಮಾಡಲ್ಲ, ಆ ರೀತಿ ಟ್ರೀಟ್ಮೆಂಟ್ ಇರಲ್ಲ, ಯಾರು ಮಾಡಲ್ಲ. ಈಗ ಕೆಲವರು ಹಲ್ಲು ಸೆಟ್ ಅನ್ನ ಇಡ್ಸ್ಕೋತಾರೆ ಡಾಕ್ಟರ್, ಅಂದ್ರೆ ಹಲ್ಲು ಏಜ್ ಆದ್ಮೇಲೆ ಮತ್ತೆ ಹಲ್ಲು ಬರೋದಿಲ್ಲ, ಆ ಸಂದರ್ಭದಲ್ಲಿ ಇಡ್ಸ್ಕೊಳ್ಳೇಬೇಕಾಗತ್ತೆ. ಅದ್ರಲ್ಲಿ ಪರ್ಮನೆಂಟ್ ಆಗಿ ಇಡುವಂತದ್ದು, ಈಗ ಏಜ್ ಆದವ್ರು ಯಾವ್ದಾದ್ರು 1-2 ಹಲ್ಲನ್ನ ಇಡ್ತಾರೆ, ಕೆಲವರು ಫುಲ್ ಸೆಟ್ ಅನ್ನ ಇಡ್ತಾರೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ? ಓಕೆ, ಅದ್ರ ಹಲ್ ಸೆಟ್ ಅಲ್ಲಿ 2 ತರ ಇದೆ. ಒಂದು ರಿಮೂವಲ್, ಅಂದ್ರೆ ಊಟ ಮಾಡಿದ್ಮೇಲೆ ಅದು ಮಲ್ಕೊಳ್ಳೋಕೆ ಮುಂಚೆ ತೆಗೆದು ನೀರಲ್ಲಿ ಇಟ್ಬಿಟ್ಟು ಮಲ್ಕೊಂತಾರೆ, ಮತ್ತೆ ಎದ್ದ ತಕ್ಷಣ ಅದನ್ನು ವಾಶ್ ಮಾಡಿ ಬಾಯಲ್ಲಿ ಹಾಕೊತಾರೆ. ಇದನ್ನ ರಿಮೂವಲ್ ಟೀತ್ ಸೆಟ್ ಅಂತೀವಿ. ಇದು ಒಂದು. ಮತ್ತು ಇನ್ನೊಂದು ಫಿಕ್ಸ್ಡ್ ಅಂದರೆ ತೆಗೆಯೋದು ಬೇಕಾಗಿಲ್ಲ, ನಾರ್ಮಲ್ ಟೀತ್ ಥರ 24 hours ಬಾಯಲ್ಲೇ ಇರುತ್ತೆ. ಅದು ಅದರಲ್ಲಿ 2 ಥರ ಇದೆ. ಒಂದು ಹಲ್ಲು ಮಿಸ್ ಆದರೆ ಮುಂದೆ ಹಿಂದೆ ಹಲ್ಲಿನ ಸಪೋರ್ಟ್ ತಗೊಂಡು ಹಲ್ಲು ಕಟ್ತೀವಿ, ಅದನ್ನು ಡೆಂಟಲ್ ಬ್ರಿಡ್ಜ್ ಅಂತೀವಿ. ಇನ್ನೊಂದು ಮುಂದೆ ಹಿಂದೆ ಹಲ್ಲಿಂದ ಸಪೋರ್ಟ್ ತಗೋಬೇಕು ಅಂದರೆ ಸ್ವಲ್ಪ ಅದನ್ನು ಟ್ರಿಮ್ ಮಾಡಬೇಕಾಗುತ್ತೆ, ಸ್ವಲ್ಪ ರೀಶೇಪ್ ಮಾಡಬೇಕು, ನಾರ್ಮಲ್ ಆರ್ಕಿಟೆಕ್ಚರ್ನ ಚೇಂಜ್ ಮಾಡಬೇಕಾಗತ್ತೆ. ಅದನ್ನು ಪ್ರಿವೆಂಟ್ ಮಾಡಬೇಕು, ಇನ್ನೂ ಸ್ವಲ್ಪ ಬೆಟರ್ ಟ್ರೀಟ್ಮೆಂಟ್ ಬೇಕು ಅಂದರೆ ಡೈರೆಕ್ಟಾಗಿ ಬೋನಿಂದನೇ ಸಪೋರ್ಟ್ ತಗೊತೀವಿ, ಅದು ಡೆಂಟಲ್ ಟ್ರೀಟ್ಮೆಂಟ್ ಅಂತೀವಿ. ಇದರಲ್ಲಿ ಆರ್ಟಿಫಿಷಿಯಲ್ ರೂಟ್ನ ಬೋನ್ ಒಳಗಡೆ ಇಟ್ಬಿಟ್ಟು, ದಟ್ ಈಸ್ ಡೆಂಟಲ್ ಇಂಪ್ಲಾಂಟ್ ಇಟ್ಬಿಟ್ಟು ಅದರದ್ದು ಸಪೋರ್ಟ್ ತಗೊಂಡು ಮೇಲ್ಗಡೆ ಹಲ್ಲು ಕೊಡ್ತೀವಿ, ಅದು ಡೆಂಟಲ್ ಇಂಪ್ಲಾಂಟ್ ಟ್ರೀಟ್ಮೆಂಟ್. ಇದು ತೆಗೆಯೋದು ಬೇಕಾಗಿಲ್ಲ, ಪರ್ಮನೆಂಟ್ ಆಗಿ ಇರುತ್ತೆ. ಅಂದ್ರೆ ಲೈಫ್ ಟೈಮ್ ಇರುತ್ತೆ ಆ ಹಲ್ಲು? ಲೈಫ್ ಟೈಮ್ ಅಂತ ಯಾವುದಕ್ಕೂ ಹೇಳಕ್ಕಾಗಲ್ಲ, ಬಟ್ ಗಿವ್ಸ್ ವೆರಿ ಗುಡ್ ಲೈಫ್. ಒಂದು ರೀತಿ ಅಶ್ಯೂರೆನ್ಸ್ ಕೊಡಬಹುದು ಡೆಂಟಲ್ ಇಂಪ್ಲಾಂಟ್ ಅಲ್ಲಿ ಕೊಡಬಹುದು. ಬಟ್ ರಿಮೂವಲ್ ಅಲ್ಲಿ ಮಾತ್ರ ಆಫ್ಟರ್ 5 years ಖಂಡಿತ ಚೆನ್ನಾಗಿದ್ರೇನು ಚೇಂಜ್ ಮಾಡಿಸ್ಕೊಳ್ಳೇಬೇಕಾಗತ್ತೆ. ಡಾಕ್ಟರ್, ಹಾಗಿದ್ರೆ ಓರಲ್ ಆಗಿ ನಮ್ದು ಓರಲ್ ಹೆಲ್ತ್ ಅನ್ನ ಯಾವ ರೀತಿಯಾಗಿ ಕಾಪಾಡ್ಕೋಬೇಕಾಗತ್ತೆ? ಅಂದ್ರೆ ಬಾಯಿಂದ ಬಂದಾಗ ನಾಲ್ಗೆ ಏನು ಕ್ಲೀನ್ ಆಗಿರೋದು ಇಂಪಾರ್ಟೆಂಟ್ ಆಗಿರುತ್ತೆ, ಹಲ್ಲಿನ ಸುತ್ತಮುತ್ತ ಕ್ಲೀನ್ ಆಗಿರೋದು ಇಂಪಾರ್ಟೆಂಟ್, ಅಂದ್ರೆ ನಾಲ್ಗೆಯ ಮೇಲ್ಭಾಗದಲ್ಲಿ ಇಂಪಾರ್ಟೆಂಟ್. ಸೊ ಓವರಾಲ್ ಆಗಿ ನಮ್ಮ ಓರಲ್ ಹೆಲ್ತ್ ಅನ್ನ ಯಾವ ರೀತಿಯಾಗಿ ಕಾಪಾಡ್ಕೋಬೇಕು? ಓಕೆ, ಇದನ್ನ ಸೇಮ್ ಥಿಂಗ್ ನಾನು ಹೇಳ್ತೀನಿ. ಇದನ್ನ 3 things ಮೇಂಟೈನ್ ಮಾಡಬೇಕಾಗತ್ತೆ. ಒಂದು ಟೂತ್, ನೆಕ್ಸ್ಟ್ ಗಮ್ಸ್ ಅಂತೀವಿ, ಮತ್ತು ಇನ್ನೊಂದು ಟಂಗ್. ಟೂತ್ ಅಂದರೆ ರೆಗ್ಯುಲರಾಗಿ ಬ್ರಷ್ ಮಾಡಬೇಕು, ಮಾರ್ನಿಂಗ್ ಒನ್ಸ್ ನೈಟ್ ಒನ್ಸ್ ಬ್ರಷ್ ಮಾಡಬೇಕು, ಮತ್ತು ಅಟ್ಲೀಸ್ಟ್ ಒನ್ಸ್ ಇನ್ ಎ ಡೇ, ಮಾರ್ನಿಂಗ್ ಅಥವಾ ನೈಟ್, ಪ್ರಿಫರಬ್ಲಿ ಇನ್ ದ ನೈಟ್, ಬಿಕಾಸ್ ನೈಟ್ ಅಂದರೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡ್ಬೋದು. ಇಂಟರ್ಡೆಂಟಲ್ ಫ್ಲಾಸ್ ಅಂತ ಬರುತ್ತೆ, ಆ ಡೆಂಟಲ್ ಫ್ಲಾಸ್ ತಗೊಂಡು ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ, ಅದರಿಂದ ನೈಟ್ ಟೈಮ್ ಮಾಡ್ಬೋದು. ಟೀತ್ ಮಧ್ಯದಲ್ಲಿ ಏನಾದರೂ ಗ್ಯಾಪಿಂಗ್, ಏನಾದರೂ ಸ್ಪೇಸಿಂಗ್ ಸ್ವಲ್ಪ ಜಾಸ್ತಿ ಇದ್ದರೆ ಇಂಟರ್ಡೆಂಟಲ್ ಬ್ರಷ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಇದು ಈ ಥರ ರೆಗ್ಯುಲರಾಗಿ ಮೇಂಟೈನ್ ಮಾಡಿದರೆ ಟೂತ್ ಹೈಜೀನ್ ಚೆನ್ನಾಗಿರುತ್ತೆ. ಮತ್ತು ನೆಕ್ಸ್ಟ್ ಟೂತ್ಗೆ ಕೆಳಗಡೆ ಗಮ್ಸ್ ಇರುತ್ತೆ, ಅದನ್ನು ಜಿಂಜೇವ ಅಂತ ಗಮ್ಸ್ ಅಂತೀವಿ. ಅದನ್ನು ಹಲ್ಲು ಬ್ರಷ್ ಮಾಡಿದ ನಂತರ ಬೆರಳಿಂದ, ಇದು ಹಲ್ಲಿದ್ರೆ ಇದು ಗಮ್ಸ್ ಅಂತ ಅಂದ್ಕೊಳ್ಳಿ, ಈ ಗಮ್ಸ್ನ ಮೇಲ್ಗಡೆ ಹಲ್ಲು ಕಡೆ ಪುಲ್ ಮಾಡಬೇಕು. ಆವಾಗ ಪುಲ್ ಮಾಡಿದ್ರೆ ಏನಾಗುತ್ತಂದರೆ ಈ ಜಾಗದಲ್ಲಿ ಗಮ್ಸ್ ಮೇಲೆ ಇರೋ ಬ್ಯಾಕ್ಟೀರಿಯಾ ಅಥವಾ ಫುಡ್ ಡೆಬ್ರೀಸ್ ಏನಾದರೂ ಇದ್ದರೆ ಅದ್ರಲ್ಲಿ ಡಿಟ್ಯಾಚ್ ಆಗುತ್ತೆ. ಹಾಗೆ ಇಲ್ಲಿ ಮಸಾಜಿಂಗ್ ಎಫೆಕ್ಟು ಇರುತ್ತೆ. ಆವಾಗ ಗಮ್ಸ್ ಟೈಟ್ ಆಗುತ್ತೆ. ಟೈಟಾಗಿ ಆದರೆ ಬೋನನ್ನು ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ, ಆವಾಗ ಫೌಂಡೇಶನ್ ಗಟ್ಟಿ ಇರುತ್ತೆ.
ಬ್ರಷಿಂಗ್ ಮಾಡೋದ್ರಿಂದ ಅಪ್ಪರ್ ಪಾರ್ಟ್ ಆಫ್ ದ ಟೂತ್ ಸ್ಟ್ರಾಂಗ್ ಇರುತ್ತೆ. ಇಷ್ಟು ಮಾಡಿದರೆ ಸರಿ ಹೋಗುತ್ತೆ ಅಂತ ಹೇಳೋಕ್ಕೂ ಆಗಲ್ಲ. ಟಂಗ್ ಮೇಲೂ ತುಂಬಾ ಬ್ಯಾಕ್ಟೀರಿಯಾ ಇರುತ್ತೆ. ವೈಟ್ ಕೋಟ್ ಒಂದ್ಸತಿ ನೋಡಿರ್ತಾರೆ, ನಾಲಿಗೆ ಮೇಲೆ ವೈಟ್ ಆಗಿರುತ್ತೆ. ವೈಟ್ ಆಗಿರಬಾರ್ದು, ಯಾವಾಗಲೂ ನಾಲಿಗೆ ಪಿಂಕ್ ಆಗಿ ಇರಬೇಕು. ವೈಟ್ ಆಗಿ ಇದ್ದರೆ ಅಥವಾ ಇಲ್ಲ ಅಂದ್ರೇನು ರೆಗ್ಯುಲರ್ ಆಗಿ ಟಂಗ್ ಕ್ಲೀನಿಂಗ್ ಮಾಡಬೇಕು. ಇಮಿಡಿಯೇಟ್ಲಿ ಆಫ್ಟರ್ ಬ್ರಷಿಂಗ್ ಆ್ಯಂಡ್ ಮಸಾಜಿಂಗ್ ಟಂಗ್ ಕ್ಲೀನಿಂಗ್ ಮಾಡಬೇಕು. ಏದರ್ ವಿತ್ ಟೂತ್ ಬ್ರಷ್ ಆರ್ ಟಂಗ್ ಕ್ಲೀನರ್ ಆರ್ ಅಟ್ಲೀಸ್ಟ್ ವಿತ್ 2 ಫಿಂಗರ್ಸ್ ಗಮ್ನ ಮಸಾಜ್ ಮಾಡಬೇಕು. ಗಮ್ ಮಸಾಜ್ ಮಾಡಿದರೆ ಆವಾಗ ಟಂಗ್ ಮೇಲಿರೋ ಬ್ಯಾಕ್ಟೀರಿಯಲ್ ಕೌಂಟ್ಸೂ ಕಮ್ಮಿ ಆಗಿಬಿಡುತ್ತೆ, ಎಲ್ಲ ಸಪ್ರೇಟ್ ಆಗಿಬಿಟ್ಟು ಹೈಜಿನ್ ಕ್ಯಾನ್ ಬಿ ಮೇಂಟೈನ್ ರಿಯಲಿ ವೆರಿ ವೆಲ್, ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಟೀತ್ ಆರೋಗ್ಯವನ್ನು ಹೆಂಗ್ ನೋಡ್ಕೋತೀವಿ ಅಂದ್ರೆ ಅದು ಚೆನ್ನಾಗಿದೆಯಾ ಅಂತ, ಹಾಗೇನೆ ನಾಲ್ಗೆಯನ್ನು ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಗಮ್ಸ್ ಮಸಾಜ್ ಮಾಡಬೇಕು, ಟೀತ್ ಬ್ರಷ್ ಮಾಡಬೇಕು, ಟಂಗ್ ಕ್ಲೀನ್ ಮಾಡಬೇಕು. ಡಾಕ್ಟರ್, ಕೆಲವರಿಗೆ ಹಲ್ಲನ್ನ ಗಟ್ಟಿಯಾಗಿ ಕಚ್ಚಿ ಇಟ್ಕೊಳ್ಳುವಂತ ಒಂದು ಅಭ್ಯಾಸ ಇರುತ್ತೆ. ಅಂದ್ರೆ ಯಾರಾದ್ರೂ ಏನಾದ್ರೂ ಬೈದಾಗ ಅಥವಾ ಏನಾದ್ರೂ ಸ್ಟ್ರೆಸ್ ಇದ್ದಾಗ ಕೂಡ ಆ ರೀತಿಯಾಗಿ ಮೇಲೆ ಕೆಳಗೆ 2 ಹಲ್ಲನ್ನ ಗಟ್ಟಿಯಾಗಿ ಇಟ್ಕೊಂಡು ಇರ್ತಾರೆ. ಇದೇನಾದ್ರೂ ಅವರ ಹಲ್ಲಿನ ಆರೋಗ್ಯಕ್ಕೆ ಎಫೆಕ್ಟ್ ಮಾಡುತ್ತಾ? ಎಸ್, ಖಂಡಿತ ಆ ಥರ ಆಗೋ ಚಾನ್ಸಸ್ ಇರುತ್ತೆ. ಹಲ್ಲು ಮೇಲ್ಗಡೆ ಹಲ್ಲು ಕೆಳಗಡೆ ಹಲ್ಲು ಯಾವಾಗಲೂ ಟಚ್ ಆಗಲೇ ಕೊಡ್ತು. ಊಟ ಮಾಡುವಾಗ ಮಾತ್ರ ಟಚ್ ಆಗೋ ಚಾನ್ಸಸ್ ಇರುತ್ತೆ, ಬಟ್ ಆ ಟೈಮಲ್ಲೂ ಟಚ್ ಆಗಲ್ಲ. ಮಧ್ಯದಲ್ಲಿ ಇರೋ ಫುಡ್ ಕ್ರಶ್ ಆಗುತ್ತೆ, ಟೀತ್ ಟಚ್ ಆಗಲ್ಲ. ವಿತೌಟ್ ಫುಡ್ ಏನಾದರೂ ಅಪ್ಪರ್ ಟೀತ್ ಲೋವರ್ ಟೀತ್ ಏನಾದ್ರು ಕಾಂಟ್ಯಾಕ್ಟ್ ಆದರೆ ಎನಾಮಲ್ ವೇರ್ ಆಫ್ ಆಗುತ್ತೆ. ಎನಾಮಲ್ ವೇರ್ ಆಫ್ ಅಂದರೆ ಪ್ರೊಟೆಕ್ಟಿವ್ ಲೇಯರ್ ಆಫ್ ದ ಟೂತ್ ಇಸ್ ಗಾನ್. ಅದು ಹೊಟ್ಟೋದ್ರೆ ಸೆಕೆಂಡ್ ಲೇಯರ್ ಡೆಂಟೈನ್ ಅಂತೀವಿ, ನಾನು ಇದಕ್ಕೆ ಮುಂಚೆ ಹೇಳಿದ್ದೀನಿ ಯೆಲ್ಲೋ ಕಲರ್ ಲೇಯರ್ ಅಂತ, ಅದು ಎಕ್ಸ್ಪೋಸ್ ಆಗುತ್ತೆ. ದಟ್ ಈಸ್ ವೆರಿ ಸೆನ್ಸಿಟಿವ್ ಲೇಯರ್. ಅದು ಡ್ಯಾಮೇಜ್ ಒಂದ್ಸತಿ ಅದರಿಂದ ಸೆನ್ಸಿಟಿವಿಟಿ ಆಗುತ್ತೆ. ತಿಂಡಿ ತಿನ್ನೋಕ್ಕಾಗಲ್ಲ, ನೀರು ಕುಡಿಯೋಕ್ಕಾಗಲ್ಲ. ಕೋಲ್ಡ್ ಏರ್ ಬಾಯ್ ಒಳಗಡೆ ಹೋದ್ರೂ ತುಂಬ ಸಿವಿಯರ್ ಸೆನ್ಸಿಟಿವಿಟಿ ಆಗೋ ಚಾನ್ಸಸ್ ಇರುತ್ತೆ. ಆದ್ರೂ ಹಾಗೆ ಅದೇ ಅಭ್ಯಾಸ ಕಂಟಿನ್ಯೂ ಮಾಡ್ತಾ ಬಂದರೆ ಹಲ್ಲು ಟೂತ್ ಕ್ರ್ಯಾಕ್ ಆಗೋದು, ಮುರಿದೋಗೋದು, ಮತ್ತು ಇರೋ ಕ್ಯಾಪ್ಸ್ ಬಂದ್ಬಿಡೋದು, ಫಿಲ್ಲಿಂಗ್ಸ್ ಬರೋದು, ನಿಮಗೆ ಡೆಂಟಲ್ ಪ್ರಾಬ್ಲಮ್ಸ್ ಏನೇನು ಗೊತ್ತಿದೆ ಎಲ್ಲ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ. ಅಷ್ಟೇ ಅಲ್ಲ, ಮಸಿಲ್ ಪೇನ್ ಬರೋದು, ಜಾಯಿಂಟ್ ಪೇನ್ ಬರೋದು, ಅದೆಲ್ಲ ಇರುತ್ತೆ. ಇದೆಲ್ಲ ನೀವು ಅವಾಯ್ಡ್ ಮಾಡಬೇಕು ಅಂದರೆ ಕಚ್ಚಿ ಇಟ್ಕೊತಾರಲ್ಲ ಆ ಅಭ್ಯಾಸನ ಸ್ಟಾಪ್ ಮಾಡಬೇಕಾಗತ್ತೆ. ಹಾಗಂತೇಳ್ಬಿಟ್ಟು ಬಾಯಿ ಓಪನ್ ಮಾಡಿ ಇಟ್ಕೋಬೇಕು ಅಂತ ಹೇಳಲ್ಲ, ಲಿಪ್ಸ್ ಕ್ಲೋಸ್ ಮಾಡ್ಕೋಬೇಕು, ಬಟ್ ಟೀತ್ ಟಚ್ ಆಗಬಾರ್ದು. ಇದು ಈ ಥರ ಮೇಂಟೈನ್ ಮಾಡಬೇಕು ಅಂದರೆ ಅಪ್ಪರ್ ಫ್ರಂಟ್ ಟೀತ್ ಹಿಂದ್ಗಡೆ ಗಮ್ಸ್ ಇರುತ್ತೆ, ಸ್ವಲ್ಪ ಸಾಫ್ಟ್ ಟಿಶ್ಯೂ ಇರುತ್ತೆ. ಆ ಜಾಗದಲ್ಲಿ ಟಿಪ್ ಆಫ್ ದ ಟಂಗಲ್ಲಿ ಇಟ್ಕೊಂಡ್ಬಿಟ್ಟು ಲಿಪ್ಸ್ ಕ್ಲೋಸ್ ಮಾಡಬೇಕು, ಟೀತ್ ಅವೇ ಸ್ವಲ್ಪ ಸಪ್ರೇಟ್ ಆಗಿರಬೇಕು. ಆ ಪೊಸಿಷನ್ ಇಟ್ಕೊಂಡ್ರೆ ಮಸಿಲ್ಸ್ ರಿಲ್ಯಾಕ್ಸ್ ಆಗುತ್ತೆ, ಜಾ ವಿಲ್ ಬಿ ಇನ್ ದ ಕರೆಕ್ಟ್ ಪೊಸಿಷನ್, ಟೀತ್ ವಿಲ್ ಬಿ ಪ್ರೊಟೆಕ್ಟೆಡ್, ಮಸಿಲ್ ಪೇಯ್ನು, ಜಾಯಿಂಟ್ ಪೇಯ್ನು, ಹೆಡೇಕ್ ಬರೋದು ಅದೆಲ್ಲ ಅವಾಯ್ಡ್ ಮಾಡ್ಬೋದು. ಡಾಕ್ಟರ್, ಈಗ ಡೇ ಟೈಮಲ್ಲಿ ಆ ರೀತಿ ಹಲ್ಲನ್ನ ಕಚ್ಕೊಂಡಾಗ ನೀವು ಹೇಳ್ದಂಗೆ ಮಾಡ್ಬೋದು, ಆದರೆ ನೈಟ್ ಟೈಮಲ್ಲಿ ಆದಾಗ ಅದು ನಮಗೆ ಗೊತ್ತಿರೋದಿಲ್ಲ, ಕೆಲವೊಂದ್ಸತಿ ಅನ್ಕಾನ್ಶಿಯಸ್ಲಿ ಆಗ್ಬೋದು. ಸೊ ಈ ಸಂದರ್ಭದಲ್ಲಿ ಏನು ಮಾಡಬೇಕಾಗುತ್ತೆ? ಡೇ ಟೈಮಲ್ಲೂ ನಾನು ಹೇಳ್ದಂಗೆ ಅಷ್ಟು ಈಸಿ ಅಲ್ಲ. ನಾನು ಹೇಳಿದ್ದು ಮಾಡಬೇಕು ಅಂದರೆ ನಿಮ್ಗೆ ಗೊತ್ತಿಲ್ಲದೆ ಆ ಅಭ್ಯಾಸ ಮಾಡ್ಕೊಂಡಿರ್ತೀರ, ಆ ಹ್ಯಾಬಿಟ್ ಬ್ರೇಕ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ತುಂಬಾನೇ ಟೈಮ್ ಆಗುತ್ತೆ. ದಟ್ ಈಸ್ ಒನ್ ಥಿಂಗ್. ಮತ್ತು ಇನ್ನೊಂದು, ನೈಟ್ ಟೈಮ್ ಅಲ್ಲಾದರೆ ಸುಮಾರು ಜನ ಹೇಳ್ತಾರೆ, ಡಾಕ್ಟರ್ ಮೈ ವೈಫ್ ಕೀಪ್ಸ್ ಗ್ರೈಂಡಿಂಗ್ ಹರ್ ಟೀತ್, ತುಂಬ ಸೌಂಡ್ ಬರುತ್ತೆ, ನಿದ್ದೆನೇ ಬರಲ್ಲ, ನಮ್ಮ ಗಂಡ ಈ ಥರ ಮಾಡ್ತಾರೆ, ನಮ್ಮ ವೈಫ್ ಈ ಥರ ಮಾಡ್ತಾರೆ ಅಂತ ಹೇಳ್ತಿರ್ತಾರೆ. ಅದಕ್ಕೇನು ಏನು ಮಾಡಬೇಕು ಅಂತ. ಒಂದು, ನಿಮ್ಮ ಸ್ಲೀಪ್ ಡಿಸ್ಟರ್ಬ್ ಆಗ್ಬೋದು, ಅದೊಂದು. ಇನ್ನೊಂದೇನೆಂದರೆ ಅವರಿಗೆ ಟೀತ್ನ ಅವರ ಹಲ್ಲಿನೋಟ್ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡೋಕ್ಕೆ ನಾವು ಅವತ್ತು ಮೆಷರ್ಮೆಂಟ್ಸ್ ಎಲ್ಲ ತೊಗೊಂಡ್ಬಿಟ್ಟು ಒಂದು ನಿಮ್ಮ ಮೊಬೈಲ್ಗೆ ಕವರ್ ಹೇಗಿದೆಯೋ ಆ ಥರ ಒಂದು ನೈಟ್ ಗಾರ್ಡ್ ಒಂದು ಮಾಡಿಕೊಡ್ತೀವಿ. ಅದನ್ನು ಹಾಕ್ಕೊಂಡು ಮಲ್ಕೊಂಡ್ರೆ ಟೂತ್ ಡ್ಯಾಮೇಜ್ ಆಗಲ್ಲ. ಇನ್ಸ್ಟೆಡ್ ಆಫ್ ಯುವರ್ ಟೀತ್ ಗೆಟಿಂಗ್ ಡ್ಯಾಮೇಜ್ ನಾವು ಕೊಡೋ ಸ್ಪ್ಲಿಂಟ್ ಡ್ಯಾಮೇಜ್ ಆಗುತ್ತೆ, ಅದನ್ನು ರೀಪ್ಲೇಸ್ ಮಾಡ್ಕೋಬೋದು. ನೀವು ನಿಮ್ಮ ಹಲ್ಲನ್ನು ಪ್ರೊಟೆಕ್ಟ್ ಮಾಡ್ಕೋಬೋದು, ಹಾಗೆ ಸೌಂಡ್ ಎಲ್ಲ ಬರಲ್ಲ, ನಿಮ್ಮ ಸ್ಲೀಪನ್ನು ತೊಂದರೆ ಆಗಲ್ಲ. ಒಂದ್ ರೀತಿ ಕವರ್ ತರ ನೀವು ಹೇಳ್ದಂಗೆ ಮೊಬೈಲ್ ಕವರ್ ತರ ಇಟ್ರೆ ಆ ಕವರ್ ಅಷ್ಟೇ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಒಂದ್ಸತಿ ಅದು ಡ್ಯಾಮೇಜ್ ಆದಾಗ ಮತ್ತೆ ಅಂದ್ರೆ ಸೌಂಡ್ ಬರಲ್ಲ. ಈಗ ಹಲ್ಲು ಟಚ್ ಆದ್ರೆ ಒಂದ್ ರೀತಿ ಸೌಂಡ್ ಬರುತ್ತೆ, ಆ ತರ ಬರಲ್ಲ. ಇನ್ನೊಂದೇನೆ ಮೋರ್ ದನ್ ದಟ್ ಟೀತ್ ಡ್ಯಾಮೇಜ್ ಆಗಲ್ಲ. ಪ್ರೊಟೆಕ್ಟಿಂಗ್ ಇರುತ್ತೆ, ಅಂದ್ರೆ ಹಲ್ಲಿನ ರಕ್ಷಣೆಗೆ ಇದು ತುಂಬಾನೇ ಒಳ್ಳೆಯದು ಅಂತ. ಇಲ್ಲ ಅಂದ್ರೆ ಅದೇ ಅಭ್ಯಾಸ ಕಂಟಿನ್ಯೂ ಆದ್ರೆ ನೀವು ಏನೇ ಟ್ರೀಟ್ಮೆಂಟ್ ಮಾಡಿದ್ರೇನೋ, ಡಿಸೆನ್ಸಿಟೈಸಿಂಗ್ ಟೂತ್ ಪೇಸ್ಟ್ ಯೂಸ್ ಮಾಡಿದ್ರೇನೋ ಅಥವಾ ಏನೇ ಮಾಡಿದ್ರೂ ಹೆಲ್ಪ್ ಆಗಲ್ಲ. ಅಂದ್ರೆ ಒಂದ್ ಕಡೆಯಲ್ಲಿ ನಿದ್ದೆಗೂ ತೊಂದರೆ ಆಗುತ್ತೆ, ಇನ್ನೊಂದ್ ಕಡೆಯಲ್ಲಿ ಹಲ್ಲಿಗೂ ಡ್ಯಾಮೇಜ್ ಆಗುತ್ತೆ. ಡಾಕ್ಟರ್, ಬೇರೆ ಏನಾದ್ರು ಅಂದ್ರೆ ಓರಲ್ ಆಗಿ ನೀವು ಓರಲ್ ಹೆಲ್ತ್ ಬಗ್ಗೆ ಹೇಳಿದ್ರಿ, ಬಿಟ್ಟು ಬೇರೆ ಏನಾದ್ರು ನಮ್ಮ ಟೀತ್ ನ ಹೆಲ್ತ್ ಗೆ ನಾವೇನಾದ್ರೂ ಪ್ರಿಕಾಷನ್ಸ್ ಯಾವ ರೀತಿಯಾಗಿ ತಗೋಬೇಕು? ಅಂದ್ರೆ ಹಲ್ಲು ಸಮಸ್ಯೆ ಬಂದಾಗ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರಿ. ಚೆನ್ನಾಗಿ ಹಲ್ಲುಜ್ಬೇಕು ಅಥವಾ ಓವರ್ ಆಗಿ ಹಲ್ಲುಜ್ಜೋದು ಕೂಡ ಒಳ್ಳೇದಲ್ಲ ಅಂತ ಹೇಳಿದ್ರಿ. ಓವರ್ ಆಗಿ ನಮ್ಮ ಹಲ್ಲನ್ನ ಚೆನ್ನಾಗಿ ಇಟ್ಕೋಬೇಕು ನಾವು ಅಂದ್ರೆ ಯಾವ ರೀತಿ ಕ್ರಮವನ್ನ ತಗೋಬೇಕಾಗುತ್ತೆ? ಓಕೆ, ಇದಕ್ಕೆ ಮುಂಚೆ ಹೇಳ್ದಂಗೆ ರೆಗ್ಯುಲರ್ ಬ್ರಷಿಂಗ್, ಫ್ಲಾಸಿಂಗ್, ಗಮ್ ಮಸಾಜಿಂಗ್,
ಟಂಗ್ ಕ್ಲೀನಿಂಗ್ ಮಾಡಿಕೊಂಡ್ರೆ ಮೋಸ್ಟ್ ಆಫ್ ದ ಟೈಮ್ ಪ್ರಾಬ್ಲಮ್ ವಿಲ್ ಬಿ ಸಾಲ್ವ್. ಮತ್ತು ವೆರಿ ಇಂಪಾರ್ಟೆಂಟ್ ಈಸ್ ಒನ್ಸ್ ಇನ್ 6 months ಡೆಂಟಲ್ ಚೆಕಪ್ ಮಾಡಿಸ್ಕೊಳ್ಳೇಬೇಕು. ಮಾಡಿಸ್ಕೊಂಡ್ರೆ ಇನ್ ಕೇಸ್ ಏನಾದರೂ ಡೆಂಟಲ್ ಪ್ರಾಬ್ಲಮ್ ಇದ್ದರೆ ಬಿಗಿನಿಂಗ್ ಸ್ಟೇಜಸಲ್ಲೇ ಅದನ್ನು ಕಂಟ್ರೋಲ್ ಮಾಡ್ಬೋದು. ಕ್ಯಾಚ್ ದೆಮ್ ಯಂಗ್ ಅಂತ ಬಿಗಿನಿಂಗ್ ಸ್ಟೇಜಸಲ್ಲಿ ನಿಮಗೆ ಪ್ರಾಬ್ಲಮ್ ದೊಡ್ಡದಾಗ್ದಂಗೆ ನೋಡ್ಕೋಬೋದು. ಡಾಕ್ಟರ್, ನಾವೇನಾದ್ರೂ ಫುಡ್ ತಗೊಂಡ್ಮೇಲೆ ನಾವು ಬಾಯಿ ಮುಕ್ಕಳಿಸ್ಬೇಕು, ಅದು ನಮ್ಮ ಹಲ್ಲಿಗೆ ಒಳ್ಳೇದು ಅಂತ ಹೇಳಿದ್ರೆ, ಒಂದ್ ವೇಳೆ ನಾವೇನಾದ್ರೂ ಕಾಫಿ ಕುಡಿದ್ವಿ ಅಥವಾ ಐಸ್ ಕ್ರೀಮ್ ತಿಂದ್ವಿ ಅಂದಾಗ ಅವಾಗ್ಲೂ ನಾರ್ಮಲ್ ವಾಟರ್ ಅಲ್ಲೇ ಬಾಯಿ ಮುಕ್ಕಳಿಸ್ಬೇಕಾ, ಹೇಗೆ? ಕರೆಕ್ಟ್, ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಈಗ ಏನೇ ತಿಂದ್ರೇನು ಇಮಿಡಿಯೇಟ್ ಆಗಿ ಬಾಯಿ ವಾಶ್ ಮಾಡಬೇಕು. ಪರ್ಟಿಕ್ಯುಲರ್ಲಿ ಕಾಫಿ ಅಂತ ತಗೊಂಡ್ರೆ ವಾಶ್ ಮಾಡಬೇಕಾಗತ್ತೆ. ಇಲ್ಲ ಅಂದ್ರೆ ಟೀತ್ ಎಲ್ಲ ಸ್ಟೇನ್ಸ್ ಆಗುತ್ತೆ, ಕಾಫಿ ಸ್ಟೇನ್ಸ್ ಅಥವಾ ಫುಡ್ ಸ್ಟೇನ್ಸ್ ಡಿಪಾಸಿಟ್ ಆಗುತ್ತೆ, ಅಂಡ್ ದಟ್ ವಿಲ್ ನಾಟ್ ಗೋ ಸೋ ಈಸಿಲಿ. ಸೊ ಯು ಹ್ಯಾವ್ ಟು ರಿನ್ಸ್ ಯುವರ್ ಮೌತ್, ನೋ ಡೌಟ್ ಅಬೌಟ್ ದಟ್. ಬಟ್ ಏನಂದ್ರೆ, ಇಫ್ ಯು ಹ್ಯಾವ್ ಹಾಟ್ ಕಾಫಿ, ಐ ಆಮ್ ಟೆಲ್ಲಿಂಗ್ ಹಾಟ್ ಕಾಫಿ ತಗೊಂಡ್ರೆ ಹಾಟ್ ವಾಟರ್ ಇಂದ ರಿನ್ಸ್ ಮಾಡಬೇಕು. ಇನ್ ಕೇಸ್ ನಿಮಗೆ ಹಾಟ್ ವಾಟರ್ ಸಿಕ್ಕಿಲ್ಲ ಅಂದ್ರೆ 5 minutes ವೇಟ್ ಮಾಡಿಬಿಟ್ಟು ಆಫ್ಟರ್ 5 minutes ನಾರ್ಮಲ್ ವಾಟರಿಂದ ವಾಶ್ ಮಾಡಿ, ರಿನ್ಸ್ ಮಾಡಿ, ಅವಾಗ ಸರಿ ಹೋಗುತ್ತೆ. ಆರ್ ಯು ಟೋಲ್ಡ್ ಒನ್ ಮೋರ್ ಸಿಚುವೇಶನ್, ಐಸ್ ಕ್ರೀಮ್ ಅಂತ ಹೇಳಿದ್ರ, ಐಸ್ ಕ್ರೀಮ್ ಅಂತ ತುಂಬ ಕೋಲ್ಡಾಗಿ ಚಿಲ್ಟ್ ಆಗಿರುತ್ತೆ ಅಂತ ಅದು ತಗೊಂಡ್ಮೇಲೆ ಇಮಿಡಿಯೇಟ್ಲಿ ಯು ಹ್ಯಾವ್ ಟು ರಿನ್ಸ್ ಎ ಮೌತ್ ಅಗೇನ್, ಬಿಕಾಸ್ ಅಗೇನ್ ಅದರಲ್ಲೂ ಸ್ವೀಟ್ ಇರುತ್ತೆ, ಅದರಿಂದ ನೀವು ಮೌತ್ ರಿನ್ಸ್ ಮಾಡಬೇಕಾಗತ್ತೆ ಇಮಿಡಿಯೇಟ್ಲಿ. ಬಟ್ ವಿತ್ ಕೋಲ್ಡ್ ವಾಟರ್, ಚಿಲ್ಡ್ ವಾಟರ್. ಆ ಕೋಲ್ಡ್ ವಾಟರ್ ಇಲ್ಲ ಅಂದರೆ ವೇಟ್ ಫಾರ್ 5 minutes ಅಂಡ್ ದೆನ್ ರಿನ್ಸ್ ಎ ಮೌತ್ ವಿತ್ ನಾರ್ಮಲ್ ವಾಟರ್. ಇದು ಯೂಸ್ ಮಾಡಿಲ್ಲ ಅಂದರೆ ಹಾಟ್ ಗ್ಲಾಸ್ ಮೇಲೆ ನೀರು ಹಾಕಿದ್ರೆ ಕ್ರ್ಯಾಕ್ ಹೇಗೆ ಬರುತ್ತೋ ಎನಾಮೆಲ್ ಮೇಲೇನು ಕ್ರ್ಯಾಕ್ಸ್ ಬರುತ್ತೆ. ಸೊ ಬಿಸಿ ತಗೊಂಡ್ರೆ ಬಿಸಿ ವಾಟರ್ ಇಂದ ರಿನ್ಸ್ ಮಾಡಬೇಕು, ಚಿಲ್ಡ್ ತಗೊಂಡ್ರೆ ಕೋಲ್ಡ್ ವಾಟರ್ ಇಂದ ರಿನ್ಸ್ ಮಾಡಬೇಕು. ಅದರ್ವೈಸ್ ವೇಟ್ ಫಾರ್ 5 minutes, ಟೆಂಪ್ರೇಚರ್ ಸೆಟ್ಲ್ ಆದಮೇಲೆ ಇಮಿಡಿಯೇಟ್ಲಿ ರಿನ್ಸ್ ಮಾಡಿ. ಟೀತ್ ಮೇಲೆ ಕಾಫಿ ಸ್ಟೇನ್ಸ್, ಫುಡ್ ಸ್ಟೇನ್ಸ್ ಅದ ಇರಲ್ಲ, ಮತ್ತೆ ಕ್ರ್ಯಾಕ್ಸ್ ಆಗಲ್ಲ, ಸ್ಟ್ರೆಂತ್ ಚೆನ್ನಾಗಿರುತ್ತೆ, ಸೆನ್ಸಿಟಿವಿಟಿ ಅವಾಯ್ಡ್ ಮಾಡ್ಬೋದು. ನಿಜವಾಗ್ಲೂ ಈ ಒಂದು ಮಾಹಿತಿ ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ. ಯಾಕಂದ್ರೆ ಯೂಶಲಿ ಏನಾದ್ರೂ ತಿಂದಾಗ ನಾವು ಬಾಯಿ ಮುಕ್ಕಳಿಸ್ಬೇಕು ಅನ್ನೋದು ಅಷ್ಟೇ ಗೊತ್ತಿರುತ್ತೆ, ರಿನ್ಸ್ ಮಾಡಬೇಕು ಅನ್ನೋದು. ಆದ್ರೆ ಅದಕ್ಕೆ ಈಗ ಬಿಸಿ ತಿಂದಾಗ ಬಿಸಿ ನೀರಲ್ಲೇ ಏನು ಬಾಯಿ ಮುಕ್ಕಳಿಸ್ಬೇಕು ಅಂದ್ರೆ ಹೇಳಿದ್ರಿ, ಬಿಸಿ ಕಾಫಿ ಕುಡಿದಾಗ ಬಿಸಿ ನೀರಲ್ಲೇ ಬಾಯಿ ಮುಕ್ಕಳಿಸ್ಬೇಕು, ಐಸ್ ಕ್ರೀಮ್ ತಿಂದಾಗ ಕೋಲ್ಡ್ ವಾಟರ್ ಅಲ್ಲೇ ಮಾಡ್ಬೇಕು ಅಂದ್ರೆ ಬಾಯಿ ಮುಕ್ಕಳಿಸ್ಬೇಕು ಅಂತ ಹೇಳಿದ್ರಿ. ಸೊ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀರಿ. ಟೆಂಪರೇಚರ್ ವೇರಿಯೇಷನ್ ಇಂದ ಕ್ರ್ಯಾಕ್ಸ್ ಬಂದ್ಬಿಡುತ್ತೆ, ಹಲ್ಲ ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ. ಬಟ್ ಇಟ್ಸ್ ನಾಟ್ ಇಮಿಡಿಯೇಟ್ ಪ್ರಾಸೆಸ್, ಸ್ಲೋ ಪ್ರಾಸೆಸ್. ಅಂದ್ರೆ ಲೇಟರ್ಲಿ ಅದು ಡ್ಯಾಮೇಜ್ ಆಗುವಂತ ಡೇ ಬೈ ಡೇ ಆಡ್ ಆಗ್ತಾ ಬರ್ತದೆ. ನಾವು ಅದನ್ನ ಏನು ಫಾಲೋ ಮಾಡದೆ ಹೋದಲ್ಲಿ ಡೇ ಬೈ ಡೇ ಕಂಟಿನ್ಯೂ ಆಗ್ತಾ ಹೋದ್ರೆ ಅದು ಕ್ರ್ಯಾಕ್ ಆಗುವಂತ ಚಾನ್ಸಸ್ ಇರುತ್ತೆ ಅಂತ. ಡಾಕ್ಟರ್, ಸೆನ್ಸಿಟಿವಿಟಿ ಬಗ್ಗೆ ಹೇಳೋದಾದ್ರೆ, ಲೈಕ್ ಈಗ ಏನಾದ್ರೂ ತಿಂದಾಗ ಒಂದು ರೀತಿ ನಮಗೆ ಜುಮ್ ಅಂತ ಅನ್ಸುತ್ತೆ, ಅದ್ರ ಬಗ್ಗೆ ಫರ್ದರ್ ಇನ್ಫಾರ್ಮೇಶನ್ ಏನಾದ್ರು ಸೆನ್ಸಿಟಿವಿಟಿ ಬಗ್ಗೆ? ಸೆನ್ಸಿಟಿವಿಟಿ ಇದ್ರೆ ಫಸ್ಟ್ ಮೀಟ್ ಡೆಂಟಿಸ್ಟ್. ಅವ್ರು ಚೆಕ್ ಮಾಡಿಬಿಟ್ಟು ಅದಕ್ಕೆ ಏನು ಟ್ರೀಟ್ಮೆಂಟ್ ಅಂದ್ರೆ ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳ್ತಾರೆ. ಇಫ್ ಇಟ್ಸ್ ಇನ್ ದ ಸ್ಮಾಲ್ ಸ್ಟೇಜ್, ಬಿಗಿನಿಂಗ್ ಸ್ಟೇಜಸ್ ಅಲ್ಲಿ ಇದ್ರೆ ಡಿಸೆನ್ಸಿಟೈಸಿಂಗ್ ಟೂತ್ ಪೇಸ್ಟ್ ಅಲ್ಲಿ ಕಂಟ್ರೋಲ್ ಮಾಡ್ಬೋದು, ಅದು ಡಾಕ್ಟರ್ ವಿಲ್ ಡಿಸೈಡ್ ಅಬೌಟ್ ದಟ್. ಇಲ್ಲ ಅಂದ್ರೆ ಅದಕ್ಕೆ ಬೇರೆ ತರ ಟ್ರೀಟ್ಮೆಂಟ್ ಮಾಡೋದಿದ್ರೆ, ಫಿಲ್ಲಿಂಗ್ಸ್ ಅಥವಾ ಏನಾದರೂ ಬೇರೆ ಮಾಡೋದಿದ್ರೆ ಅವ್ರು ಹೇಳ್ತಾರೆ. ಡಿಪೆಂಡಿಂಗ್ ಆನ್ ದ ಟೂತ್ ಸಿಚುವೇಶನ್, ಕಂಡೀಷನ್ ನೋಡಿಕೊಂಡು ಅವ್ರು ಹೇಳ್ತಾರೆ, ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಡಿಸೆನ್ಸಿಟೈಸಿಂಗ್ ಟೂತ್ ಪೇಸ್ಟ್ ಇಸ್ ನಾಟ್ ಆನ್ಸರ್ ಫಾರ್ ಎವ್ರಿಥಿಂಗ್. ಈಗ ಒಂದ್ಸತಿ ಸೆನ್ಸಿಟಿವಿಟಿ ಉಂಟಾಯಿತು ಅಂತ ಹೇಳಿದ್ರೆ ಅದು ಪರ್ಮನೆಂಟ್ ಆಗಿ ಇರುತ್ತಾ? ಈಗ ನೀವು ಡೆಂಟಿಸ್ಟ್ ಅನ್ನ ಮೀಟ್ ಮಾಡಬೇಕು, ಟ್ರೀಟ್ಮೆಂಟ್ ಇರುತ್ತೆ ಅಂತ ಹೇಳಿದ್ರಿ, ಅದು ಒಂದ್ಸತಿ ಉಂಟಾಯ್ತು ಅಂತ ಹೇಳಿದ್ರೆ ಲೈಕ್ ಅದು ಪರ್ಮನೆಂಟ್ ಆಗಿ ಕಂಟಿನ್ಯೂ ಆಗ್ತಾ ಹೋಗುತ್ತಾ? ಫ್ಯೂ ಸಿಚುವೇಶನ್ಸ್ ಅಲ್ಲಿ ಪರ್ಮನೆಂಟ್ ಆಗಿರುತ್ತೆ, ಫ್ಯೂ ಸಿಚುವೇಶನ್ಸ್ ಇಟ್ ಈಸ್ ಟೆಂಪರರಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ವಿಶೇಷವಾಗಿ ಹಲ್ಲಿನ ಸಮಸ್ಯೆ ಟ್ರೀಟ್ಮೆಂಟ್ ಹೇಗಿರುತ್ತೆ ಅನ್ನೋದನ್ನ ಹೇಳಿದ್ರಿ, ಅಥವಾ ಹಲ್ಲನ್ನು ನಾವು ಏನು ಬ್ರಷ್ ಮಾಡೋದು, ಕರೆಕ್ಟಾಗಿ ಬ್ರಷ್ ಮಾಡೋದ್ರಿಂದ ನೀಟಾಗಿ ಇಟ್ಕೋಬೇಕಾಗುತ್ತೆ, ನಾವು ತಗೊಳ್ಳೋ ಫುಡ್ಡಿಂದ. ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ತುಂಬ ಜನರಿಗೆ ಅದೇ ಹಲ್ಲು ತೆಗೆಸ್ಕೊಂಡಾಗ ಅದು ತಲೆಗೆ ಏನಾದರೂ ಎಫೆಕ್ಟ್ ಆಗುತ್ತಾ ಅನ್ನೋ ಭಯ ಇತ್ತು. ಸೊ ಅದು ತಪ್ಪು ಕಲ್ಪನೆ ಅನ್ನೋದನ್ನ ಹೇಳಿ ಆ ಒಂದು ಭಯನ ಹೋಗ್ಲಾಡ್ಸಿದ್ದೀರಾ. ಸೊ ಸಂಪೂರ್ಣವಾಗಿ ಓರಲ್ ಹೆಲ್ತ್ ಅನ್ನ ಯಾವ ರೀತಿಯಾಗಿ ಕಾಪಾಡ್ಕೋಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್.